ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಪೂರ್ತಿ ಪರಿವಾರ ಸ್ವಿಟ್ಜರ್ಲ್ಯಾಂಡ್ ಸುತ್ತಾಡಲು ಹೋಗ್ತಾ ಇದ್ರು. ನನ್ನ ಅತ್ತೆ 4 ರೂಮ್ಗಳನ್ನು ಬುಕ್ ಮಾಡಿದ್ದರು. ಆದರೆ ಬೇಕಂತಲೇ ನನಗೆ ಯಾವುದೇ ರೂಮನ್ನು ಸಹ ಕೊಡಲಿಲ್ಲ. ನಾನು ಗಲಾಟೆ ಮಾಡಬೇಕು ಅಂತ ಅಂದುಕೊಂಡೆ. ಆದರೆ ಅಷ್ಟರಲ್ಲೇ ನನ್ನ ಅಮ್ಮನ ಮೆಸೇಜ್ ಬಂದಿತ್ತು, ಕಾರ್ಡ್ ಬ್ಲಾಕ್ ಮಾಡಿ ನೇರವಾಗಿ ಮನೆಗೆ ಬಂದು ಬಿಡು. ಮಾರನೆಯ ದಿನ ಬೆಳಿಗ್ಗೆ ನನ್ನ ಅತ್ತೆ ನನಗೆ 100 ಬಾರಿ ಫೋನ್ ಮಾಡಿದ್ರು. ಆಕೆ ಕೇಳ್ತಾ ಇದ್ರು, ಇಷ್ಟಕ್ಕೂ ನೀನು ಎಲ್ಲಿದ್ದೀಯಾ ಅಂತ. ನಾನು ಅಡಿಗೆ ತಯಾರಿಸಿ ಎಲ್ಲವನ್ನು ತೆಗೆದುಕೊಂಡು ಹಾಲಿಗೆ ಬಂದಾಗ ನನ್ನ ಅತ್ತೆ ಮನೆಯವರು ಎಲ್ಲರೂ ಟಿವಿ ನೋಡುತ್ತಾ ಜೋರು ಜೋರಾಗಿ ನಗುತ್ತಿದ್ದರು. ನಾನು ಊಟವನ್ನು ತಟ್ಟೆಗಳಲ್ಲಿ ಬಡಿಸಿದಾಗ ನಾನು ಏನ್ ಮಾಡಿದ್ದೇನೆ ಅಂತ ಕೂಡ ಅವರು ನೋಡಲಿಲ್ಲ. ಅತ್ತೆ ತುಂಬಾ ಉತ್ಸಾಹದಿಂದ ಎಲ್ಲರೂ ಬೇಗ ಬೇಗ ಇಲ್ಲಿ ಬನ್ನಿ, ನಾನು ನಿಮಗೆ ಒಂದು ಸಂತೋಷವಾದ ವಿಷಯ ಹೇಳಬೇಕು ಅಂತ ಕರೆದ ತಕ್ಷಣ ನನ್ನ ಗಂಡ ತಕ್ಷಣ ಟಿವಿ ಆಫ್ ಮಾಡಿಬಿಟ್ಟ. ಏನು ವಿಷಯ ಅಮ್ಮ ಎಂದು ರೋಹನ್ ಕೇಳಿದಾಗ ನನ್ನ ಅತ್ತೆ ಮುಗುಳ್ನಗುತ್ತಾ ತನ್ನ ಬ್ಯಾಗಿನಿಂದ ಅವರ ಹೊಸ ಸ್ಮಾರ್ಟ್ ಫೋನ್ ಅನ್ನು ಹೊರತೆಗೆದು ಎಲ್ಲರಿಗೂ ತೋರಿಸಿದರು. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಬುಕಿಂಗ್ ಕನ್ಫರ್ಮೇಷನ್ ಆಗಿತ್ತು, ಪೂರ್ತಿ ಪರಿವಾರಕ್ಕೆ. ನನ್ನ ಕಡೆಯಿಂದ ನಿಮಗೆಲ್ಲ ಒಂದು ಬಹುಮಾನ. ಮುಂದಿನ ವಾರ ನಾವೆಲ್ಲರೂ 5 ದಿನಗಳಿಗಾಗಿ ಸ್ವಿಟ್ಜರ್ಲ್ಯಾಂಡ್ ಹೋಗುತ್ತಿದ್ದೇವೆ. ನಾನು ಎಲ್ಲವನ್ನು ಮೊದಲೇ ತಯಾರಿ ಮಾಡಿ ಇಟ್ಟಿದ್ದೇನೆ. ಈ ಮಾತು ಕೇಳಿದ ತಕ್ಷಣ ನನ್ನ ನಾದಿನಿ ಸುಪ್ರಿಯಾ ತನ್ನ ಊಟವನ್ನು ಸಹ ಅಲ್ಲೇ ಬಿಟ್ಟು ಓಡಿ ತನ್ನ ಅಮ್ಮನನ್ನು ತಬ್ಬಿಕೊಂಡಳು. ಅಮ್ಮ, ನೀವು ಈ ಪ್ರಪಂಚದಲ್ಲೇ ಎಲ್ಲರಿಗಿಂತಲೂ ತುಂಬಾ ಒಳ್ಳೆಯವರು. ನಾನು ತುಂಬಾ ಸಮಯದಿಂದ ಅಲ್ಲಿಗೆ ಹೋಗಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಈ ಬಾರಿ ನಾನು ಅಲ್ಲಿಂದ ತುಂಬಾ ಶಾಪಿಂಗ್ ಮಾಡುತ್ತೇನೆ ಅಂತ ಹೇಳುತ್ತಿದ್ದಳು. ನಾನು ಅಲ್ಲೇ ಸೈಲೆಂಟ್ ಆಗಿ ನಿಂತು ಯೋಚಿಸುತ್ತಿದ್ದೆ. ಇದಕ್ಕೆಲ್ಲ ಕಡಿಮೆ ಅಂದರೂ ಸುಮಾರು 10 ಲಕ್ಷ ರೂಪಾಯಿ ಬೇಕೇ ಬೇಕು ಅಂತ. ಅತ್ತೆ ಇಷ್ಟೊಂದು ಅರ್ಜೆಂಟಾಗಿ ಯಾಕೆ ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ? ನನ್ನ ಜೊತೆ ಇದರ ಬಗ್ಗೆ ಯಾಕೆ ಯಾರು ಏನೂ ಮಾತನಾಡಲಿಲ್ಲ? ನಾನು ಈಗ ರೋಹನ್ನನ್ನೇ ನೋಡ್ತಾ ಇದ್ದೆ. ಅವನು ಕೂಡ ಈ ಮಾತನ್ನು ಕೇಳಿ ತುಂಬಾ ಸಂತೋಷ ಪಡ್ತಾ ಇದ್ದ. ನನ್ನ ಅತ್ತೆ ಹೇಳುತ್ತಿದ್ದರು, ನಾನು ಎಲ್ಲವನ್ನೂ ಯೋಚಿಸಿದ್ದೇನೆ. ನಿನ್ನ ಅಪ್ಪ ಮತ್ತು ನನಗೆ ಇಬ್ಬರಿಗೂ ತುಂಬಾ ವಯಸ್ಸಾಗಿದೆ. ಆದ್ದರಿಂದ ಅಪ್ಪನಿಗೆ ಒಂದು ಸ್ಪೆಷಲ್ ರೂಮ್, ನನಗಾಗಿ ಒಂದು ಸುಂದರವಾದ ರೂಮ್ ಬುಕ್ ಮಾಡಿದ್ದೇನೆ. ರೋಹನ್ಗಾಗಿ ಒಂದು ರೂಮ್, ಇನ್ನು ನನ್ನ ಮುದ್ದಿನ ಮಗಳಿಗೆ ಒಂದು ಸ್ಪೆಷಲ್ ರೂಮ್. ಅಲ್ಲಿ ದೊಡ್ಡ ಬಾತ್ ಟಬ್ ಇದೆ. ಬಾಲ್ಕನಿಯಿಂದ ಸುಂದರವಾದ ದೃಶ್ಯಗಳು ಕಾಣಿಸುತ್ತವೆ. ಅತ್ತೆ ಎಲ್ಲ ರೂಮುಗಳ ಬಗ್ಗೆ, ಯಾವ ರೂಮು ಯಾರಿಗೆ ಎಂದು ಎಲ್ಲವನ್ನು ನೀಟಾಗಿ ವಿವರಿಸುತ್ತಿದ್ರು. ನಾನು ತಕ್ಷಣ ಕೇಳಿದೆ, ಅತ್ತೆ ನೀವು 4 ರೂಮ್ಗಳನ್ನು ಬುಕ್ ಮಾಡಿದ್ದೀರಾ, ನನಗಾಗಿ ರೂಮ್ ಎಲ್ಲಿದೆ? ನಾನು ಸುಪ್ರಿಯಾ ಜೊತೆ ಇರಬೇಕಾ ಅಥವಾ ರೋಹನ್ ಜೊತೆನಾ ಅಂತ ಕೇಳಿದಾಗ ಅವರೆಲ್ಲರೂ ಒಂದು ಕ್ಷಣ ಮೌನವಾಗಿ ನನ್ನನ್ನೇ ನೋಡುತ್ತಿದ್ದರು. ಅತ್ತೆ ಊಟವನ್ನು ತಿನ್ನುತ್ತಾ ಅಸಡ್ಡೆಯಿಂದ ಹೇಳಿದರು, ಅರೆ ಅನನ್ಯ, ನಾನು ನಿನ್ನನ್ನು ಮರೆತೇ ಹೋದೆ. ನಾನು ಯಾವಾಗಲೂ ಮಾಡಿದಂತೆ ನಮ್ಮನ್ನು ನೆನೆಸಿಕೊಂಡು ಮಾಡಿಬಿಟ್ಟೆ. ಮೊದಲೆಲ್ಲ ನಮ್ಮ ಮನೆಯಲ್ಲಿ ಕೇವಲ 4 ಜನ ಮಾತ್ರ ಇದ್ದಿದ್ದು ಅಲ್ವಾ? ಆದ್ದರಿಂದಲೇ ನಿನ್ನ ವಿಷಯ ನನ್ನ ತಲೆಯಿಂದ ಹೊರಟು ಹೋಯಿತು. ಅವರ ಮಾತು ಕೇಳಿ ನಾನು ಶಾಕ್ ಆಗಿದ್ದೆ. ಏನು, 10 ಲಕ್ಷದ ಒಂದು ವಿಹಾರ ಯಾತ್ರೆ, ಎಲ್ಲ ರೂಮ್ಗಳು, ಎಲ್ಲ ಕಿಟಕಿಗಳು, ಎಲ್ಲದರ ಬಗ್ಗೆಯೂ ನೆನಪಿಟ್ಟುಕೊಂಡ ನನ್ನ ಅತ್ತೆ ನನ್ನನ್ನು ಮಾತ್ರ ಮರೆತು ಬಿಟ್ರಾ? ಸುಪ್ರಿಯಾ ತಕ್ಷಣ ಹೇಳಿದ್ಲು, ಅತ್ತಿಗೆ ಅಮ್ಮ ಹೇಳ್ತಾ ಇದ್ದಾರೆ ತಾನೆ ಆಕೆ ಮರೆತು ಬಿಟ್ಟಿದ್ದಾರೆ ಅಂತ. ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ಮೂತಿ ತಿರುಗಿಸಿಕೊಂಡು ಇಷ್ಟೊಂದು ದೊಡ್ಡ ನಾಟಕ ಆಡುವ ಅವಶ್ಯಕತೆ ಇಲ್ಲ. ಇಷ್ಟಕ್ಕೂ ನೀವು ಮನೆಯಲ್ಲಿ ಇದ್ರೇನೆ ಎಲ್ಲರಿಗೂ ಒಳ್ಳೆಯದು. ನೀವು ಬರದೇ ಇದ್ರೆ ಎಷ್ಟೊಂದು ದುಡ್ಡು ಉಳಿತಾಯ ಆಗುತ್ತೆ ಗೊತ್ತಾ? ಮನೆಗೆ ಬೀಗ ಹಾಕಿ ಎಲ್ಲರೂ ಹೊರಟು ಹೋದ್ರೆ ಮನೆಯನ್ನು ಯಾರು ನೋಡಿಕೊಳ್ಳುತ್ತಾರೆ? ನಾವು ವಾಪಸ್ ಬಂದಾಗ ನಮಗೆ ಯಾರಾದರೂ ಊಟ ಹಾಕುವವರು ಕೂಡ ಬೇಕಲ್ವಾ? ಇನ್ನು ಅಪ್ಪನ ಲಕ್ಷಾಂತರ ರೂಪಾಯಿ ಆರ್ಕಿಡ್ಸ್, ಅವುಗಳಿಗೆ ನೀರನ್ನು ಯಾರು ಹಾಕ್ತಾರೆ? ನಮ್ಮ ಮನೆಯಲ್ಲಿರುವ ನಾಯಿಯನ್ನು ನೋಡಿಕೊಳ್ಳಲು ಸಹ ಯಾರಾದರೂ ಬೇಕಲ್ವಾ? ನಾನು ಸುಪ್ರಿಯಾಳನ್ನೇ ನೋಡುತ್ತಾ ನಂತರ ನನ್ನ ಗಂಡ ರೋಹನ್ನನ್ನು ನೋಡಿದೆ. ನಾನು ಅಂದುಕೊಳ್ತಾ ಇದ್ದೆ, ಅವನು ನನಗಾಗಿ ಏನಾದರೂ ಹೇಳಬಹುದು ಅಂತ. ಆದರೆ ಅವನು ತಲೆ ಬಗ್ಗಿಸಿಕೊಂಡು ಊಟ ತಿನ್ನುತ್ತಾ ನಿಧಾನವಾಗಿ ಹೇಳ್ದ, ಅನನ್ಯ, ಅಮ್ಮನಿಗೆ ವಯಸ್ಸಾಗಿ ಬಿಟ್ಟಿದೆ, ಆಕೆ ಮರೆತು ಬಿಟ್ಟಿದ್ದಾರಂತೆ. ಪರವಾಗಿಲ್ಲ ಬಿಡು, ನೀನು ಈ ಬಾರಿ ಆರಾಮವಾಗಿ ಮನೆಯಲ್ಲಿರು. ಎಲ್ಲವೂ ಬುಕ್ ಆದ ನಂತರ ಇನ್ನೊಂದು ರೂಮನ್ನು ಮತ್ತೆ ಬುಕ್ ಮಾಡಬೇಕು ಅಂದರೆ ತುಂಬ ಕಷ್ಟವಾಗುತ್ತೆ. ಕೊನೆ ಗಳಿಗೆಯಲ್ಲಿ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಲು ಹೋದರೆ ತುಂಬ ಹೆಚ್ಚು ದುಬಾರಿ ಕೂಡ ಆಗುತ್ತೆ. ಮುಂದಿನ ಬಾರಿ ನಾನು ನಿನ್ನನ್ನು ಎಲ್ಲಾದರೂ ಬೇರೆ ಕಡೆ ಸುತ್ತಾಡಲು ಕರೆದುಕೊಂಡು ಹೋಗುತ್ತೇನೆ. ಮುಂದಿನ ಬಾರಿ ನಿನ್ನನ್ನು ಎಲ್ಲಾದರೂ ಒಳ್ಳೆಯ ಕಡೆ ಸುತ್ತಾಡಲು ಕರೆದುಕೊಂಡು ಹೋಗುತ್ತೇನೆ ಎನ್ನುವ ಈ ಮಾತು ಕೇಳಿ ಕೇಳಿ ನನಗೆ ಸಾಕಾಗಿ ಬಿಟ್ಟಿತ್ತು. ನನ್ನ ಹೃದಯದಲ್ಲಿ ಅವಮಾನದ ಬೆಂಕಿ ಉರಿಯುತ್ತಿತ್ತು. ನನಗನ್ನಿಸ್ತಾ ಇತ್ತು, ಇವರ ಮುಂದೆ ಇಟ್ಟಿರುವ ಈ ಊಟವನ್ನು ಎತ್ತಿ ಬಿಸಾಕಿ ಜೋರಾಗಿ ಕಿರುಚಾಡಬೇಕು ಅಂತ. ಈ ಮನೆಯಲ್ಲಿ ಟಿವಿ, ಫ್ರಿಜ್ಜು, ವಾಷಿಂಗ್ ಮಿಷಿನ್, ಪ್ರತಿಯೊಂದು ದುಬಾರಿ ಸಾಮಾನುಗಳು. ತಿಂಗಳು ತಿಂಗಳು ಮನೆಯ ಖರ್ಚಿನಲ್ಲಿ ಅರ್ಧ ದುಡ್ಡು ಎಲ್ಲವೂ ನನ್ನ ಸಂಬಳದಿಂದ ನಡೆಯುತ್ತಿತ್ತು. ಈ ದಿನ ನನ್ನನ್ನು ಕೆಲಸಕ್ಕೆ ಬಾರದ ಮನುಷ್ಯಳ ರೀತಿ, ಒಬ್ಬ ಕೆಲಸಗಾರಳ ರೀತಿ ಲೆಕ್ಕ ಹಾಕ್ತಾ ಇದ್ರು. ನಾನು ಏನೋ ಹೇಳಬೇಕು ಅಂತ ಅಂದುಕೊಂಡೆ. ಆದರೆ ಅಷ್ಟರಲ್ಲೇ ನನ್ನ ಫೋನ್ ವೈಬ್ರೇಟ್ ಆಗ್ತಿತ್ತು. ನಾನು ಸ್ಕ್ರೀನ್ ಮೇಲೆ ನೋಡಿದಾಗ ನನ್ನ ಅಮ್ಮನ ಮೆಸೇಜ್ ಕಾಣಿಸಿತ್ತು. ಅಮ್ಮ ಬರೆದಿದ್ರು, ನನಗೆ ಎಲ್ಲವೂ ಗೊತ್ತಾಗಿದೆ, ನೀನು ಏನನ್ನೋ ಮಾತನಾಡಬೇಡ, ನೀನು ಅವರ ಜೊತೆ ಕೂಡ ಹೋಗಬೇಡ, ಕಾರ್ಡನ್ನು ಬ್ಲಾಕ್ ಮಾಡಿ ನೇರವಾಗಿ ನನ್ನ ಬಳಿ ಬಂದು ಬಿಡು. ನಾನು ಸ್ವಲ್ಪ ಸಮಯ ಅಮ್ಮನ ಮೆಸೇಜ್
ಮೆಸೇಜ್ ನೋಡುತ್ತಾ ಕುಳಿತಿದ್ದೆ. ನನಗನ್ನಿಸ್ತಾ ಇತ್ತು ಯಾರೋ ನನ್ನ ತಲೆಯ ಮೇಲೆ ತಣ್ಣೀರು ಹಾಕಿ ನನ್ನ ಒಳಗೆ ಕುದಿಯುತ್ತಿದ್ದ ಬೆಂಕಿ ಈಗ ಪೂರ್ತಿಯಾಗಿ ತಣ್ಣಗಾಗಿ ಬಿಟ್ಟಿದೆ ಅಂತ. ನನ್ನ ಅಮ್ಮ ತುಂಬಾ ವಿದ್ಯಾವಂತರು, ಆಕೆ ತುಂಬಾ ಬುದ್ಧಿವಂತರು. ಆಕೆ ಏನನ್ನು ಮಾತನಾಡಬೇಡ, ಕಾರ್ಡನ್ನು ಬ್ಲಾಕ್ ಮಾಡಿ ತಕ್ಷಣ ನನ್ನ ಬಳಿ ಬಂದು ಬಿಡು ಅಂತ ಹೇಳಿದ್ರೆ ಇದರ ಅರ್ಥ ಅವರಿಗೆ ಏನೋ ಗೊತ್ತಾಗಿದೆ. ಅದರ ಬಗ್ಗೆ ನನಗೆ ಮಾತ್ರನೇ ಇನ್ನೂ ಏನೂ ಗೊತ್ತಿರಲಿಲ್ಲ. ನಾನು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ನನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ನನ್ನ ಅತ್ತೆ ಮನೆಯವರನ್ನೇ ನೋಡ್ತಾ ಇದ್ದೆ. ಅವರೆಲ್ಲರೂ ನನ್ನ ಪ್ರತಿಕ್ರಿಯೆಗಾಗಿ ಕಾಯುತ್ತಾ ಕುಳಿತಿದ್ರು. ನಾನು ತುಂಬಾ ಶಾಂತವಾಗಿ ಹೇಳಿದೆ, ಅತ್ತೆ, ನನ್ನನ್ನು ಮರೆತು ಬಿಟ್ಟಿದ್ದರೆ ನಾನು ಏನು ಮಾಡಲು ಸಾಧ್ಯ? ಇಷ್ಟಕ್ಕೂ ಕೆಲವು ದಿನಗಳಿಂದ ನನ್ನ ಆರೋಗ್ಯ ಕೂಡ ಸರಿಯಿಲ್ಲ. ಇಷ್ಟೊಂದು ದೂರ ಓಡಾಡಿದ್ರೆ ಈಗ ಮತ್ತೆ ನನ್ನ ಆರೋಗ್ಯ ಕೆಡಬಹುದು. ನಾನು ಆರಾಮವಾಗಿ ಮನೆಯಲ್ಲಿ ಇದ್ದು ಮನೆಯನ್ನು ಕೂಡ ನೋಡಿಕೊಳ್ಳುತ್ತೇನೆ. ನೀವೆಲ್ಲರೂ ಆರಾಮವಾಗಿ ಹೋಗಿ ಎಂಜಾಯ್ ಮಾಡಿಕೊಂಡು ಬನ್ನಿ. ನನ್ನ ಮಾತು ಕೇಳಿ ಶಕುಂತಲಾ ಅವರ ಮುಖದ ಮೇಲೆ ಎಷ್ಟೊಂದು ಸಂತೋಷ ಬಂದುಬಿಟ್ಟಿತ್ತು. ಆಕೆ ತಮ್ಮ ಮಗಳಿಗೆ ಕಣ್ಣುಗಳಲ್ಲೇ ಏನನ್ನೋ ಸನ್ನೆ ಮಾಡುತ್ತಿದ್ದರು. ನನ್ನ ಗಂಡ ರೋಹನ್ ತಕ್ಷಣ ಒಂದು ಚಿಕನ್ ಪೀಸನ್ನು ನನ್ನ ಪ್ಲೇಟ್ನಲ್ಲಿ ಇಡುತ್ತಾ ಹೇಳಿದ್ರು, ನನ್ನ ಹೆಂಡತಿ ಎಲ್ಲರಿಗಿಂತಲೂ ತುಂಬಾ ಬುದ್ಧಿವಂತೆ. ಅನನ್ಯ, ನೀನು ಚಿಂತೆ ಮಾಡಬೇಡ, ನಾನು ಅಲ್ಲಿಂದ ನಿನಗಾಗಿ ತುಂಬಾ ಒಳ್ಳೆಯ ಉಡುಗೊರೆಯನ್ನು ತೆಗೆದುಕೊಂಡು ಬರುತ್ತೇನೆ. ಅವರು ತುಂಬಾ ಸಂತೋಷವಾಗಿ ಊಟ ಮಾಡ್ತಾ ಇದ್ರು. ನಾನು ಒಂದು ನೆರಳಿನ ಹಾಗೆ ಅಲ್ಲಿ ಕುಳಿತುಕೊಂಡಿದ್ದೆ. ನಾನು ತಿನ್ನುತ್ತಿರುವ ಪ್ರತಿಯೊಂದು ತುತ್ತು ನನ್ನ ಗಂಟಲಿನ ಒಳಗೆ ಇಳಿತಾನೆ ಇರಲಿಲ್ಲ. ನನಗೆ ತುಂಬಾ ಕಷ್ಟವಾಗುತ್ತಿತ್ತು ಅಲ್ಲಿ ಕುಳಿತುಕೊಳ್ಳಲು. ಎಲ್ಲರೂ ಮಲಗಿದ ಮೇಲೆ ನಾನು ಎದ್ದು ನನ್ನ ಗಂಡನ ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡಿದೆ. ಅದರಲ್ಲಿ ಎಲ್ಲ ಸಣ್ಣ ಪುಟ್ಟ ಲೆಕ್ಕಾಚಾರಗಳನ್ನು ಬರೆಯಲಾಗಿತ್ತು. ಫ್ಲೈಟ್ ಟಿಕೆಟ್, ಹೋಟೆಲ್ ಊಟಗಳು, ಡಿಸ್ನಿ ಲ್ಯಾಂಡ್ ಶಾಪಿಂಗ್. ಅದು ಕೇವಲ 10 ಲಕ್ಷದ ಟ್ರಿಪ್ ಮಾತ್ರ ಆಗಿರಲಿಲ್ಲ. 5 ಜನರ ಎಲ್ಲ ಖರ್ಚುಗಳನ್ನು ಬರೆಯಲಾಗಿತ್ತು. ನಾನು ನನ್ನ ಕಣ್ಣುಗಳನ್ನು ಉಜ್ಜಿಕೊಂಡು ಪದೇ ಪದೇ ನೋಡ್ತಾ ಇದ್ದೆ. ಹೌದು, ನಮ್ಮ 5 ಜನರ ಖರ್ಚನ್ನು ಬರೆಯಲಾಗಿತ್ತು. ಇದರ ಅರ್ಥ ಆಕೆ ನನ್ನನ್ನು ಮರೆತಿರಲಿಲ್ಲ. ಆಕೆ ನನ್ನನ್ನು ಸೇರಿಸಿಕೊಂಡಿದ್ರು. ಎಲ್ಲ ಖರ್ಚುಗಳನ್ನು ಲೆಕ್ಕಾಚಾರ ಹಾಕಿದ್ರು. ಟಿಕೆಟ್ ಬುಕ್ ಮಾಡಲು ದುಡ್ಡು ನಮ್ಮ ಜಾಯಿಂಟ್ ಅಕೌಂಟಿನಿಂದ ತೆಗೆದುಕೊಂಡಿದ್ರು. ಆದರೆ ಅವರು ಬೇಕಂತಲೇ ನನಗಾಗಿ ಟಿಕೆಟ್ ಅನ್ನು ಬುಕ್ ಮಾಡಿರಲಿಲ್ಲ. ಕೆಳಗಡೆ ಬರೆಯಲಾಗಿತ್ತು ಯಾವ್ಯಾವ ಬಂಧು ಬಳಗದವರಿಗೆ, ಸ್ನೇಹಿತರಿಗೆ ಏನೇನು ತರಬೇಕು ಅಂತ. ಅವರು ಎಲ್ಲವನ್ನೂ ಲೆಕ್ಕಾಚಾರ ಹಾಕಿದ್ರು. ನನ್ನ ಕಷ್ಟಾರ್ಜಿತವನ್ನು ತಮ್ಮ ಮೋಜು ಮಸ್ತಿಗಾಗಿ ಬಳಸಿಕೊಂಡಿದ್ರು. ಇದಕ್ಕಿಂತಲೂ ತುಂಬಾ ಕಠಿಣವಾದ ಮಾತು ಏನ್ ಗೊತ್ತಾ? ಅವರು ನನ್ನ ದುಡ್ಡನ್ನು ಉಪಯೋಗಿಸಿಕೊಂಡು ನನ್ನ ನಾದಿನಿ ಮತ್ತು ಅತ್ತೆಯ ವೈಯಕ್ತಿಕ ಖರ್ಚುಗಳನ್ನು ಪೂರೈಸಿಕೊಳ್ಳಲು ಅವರು ಬೇಕಂತಲೇ ನನ್ನನ್ನು ಬಿಟ್ಟು ಬಿಟ್ಟಿದ್ದರು. ನನ್ನ ಗಂಡ ರೋಹನ್ಗೆ ಇದೆಲ್ಲವೂ ಗೊತ್ತಿರಬಹುದು. ಇಷ್ಟಕ್ಕೂ ಈ ಫೈಲನ್ನು ಅವನೇ ಮ್ಯಾನೇಜ್ ಮಾಡುತ್ತಿರುವುದು. ಆದರೆ ಅವನು ಎಷ್ಟೊಂದು ನೀಟಾಗಿ ಸುಳ್ಳು ಹೇಳಿಬಿಟ್ಟಿದ್ದ. ಅವನು ತನ್ನ ಹೆಂಡತಿಯನ್ನು ಪ್ರೀತಿ ಮಾಡುತ್ತಾನೆ, ಆದರೆ ತನ್ನ ಅಮ್ಮನ ಮುಂದೆ ನಿಸ್ಸಹಾಯಕನಾಗಿದ್ದ. ನಾನು ಆ ಫೈಲನ್ನು ಬಂದ್ ಮಾಡಿ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದೆ. ನನ್ನ ಕಣ್ಣಿಂದ ಒಂದೇ ಒಂದು ತೊಟ್ಟು ಕಣ್ಣೀರು ಸಹ ಬರುತ್ತಿರಲಿಲ್ಲ. ಆದರೆ ನನ್ನ ಒಳಗೆ ತುಂಬಾ ದ್ವೇಷ ಹುಟ್ಟಿಕೊಂಡಿತ್ತು. ಅಮ್ಮ ಸರಿಯಾಗಿ ಹೇಳ್ತಾ ಇದ್ರು, ನಾನು ಇವರ ಜೊತೆ ಈ ಟ್ರಿಪ್ಪಿನಲ್ಲಿ ಹೋಗಬಾರ್ದು ಅಂತ. ನಾನು ಸೈಲೆಂಟ್ ಆಗಿ ಕುಳಿತುಕೊಂಡು ಯೋಚಿಸುತ್ತಿದ್ದೆ. ಇಲ್ಲ, ಇನ್ನು ಮುಂದೆ ಇವರುಗಳು ನನ್ನ ರಕ್ತ ಹೀರುವುದಕ್ಕೆ ನಾನು ಬಿಡೋದಿಲ್ಲ. ನಾನು ಈಗ ನನ್ನ ಗಂಡ ರೋಹನ್ನನ್ನೇ ನೋಡ್ತಾ ಇದ್ದೆ. ಅವನು ಹಾಯಾಗಿ ಮಲಗಿ ಬಹುಶಃ ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಕನಸು ಕಾಣುತ್ತಾ ಇದ್ದ ಅನ್ಸುತ್ತೆ. ನಾನು ತಕ್ಷಣ ಬೀರು ಓಪನ್ ಮಾಡಿ ನನ್ನ ಒಡವೆಗಳು, ನನ್ನ ಮುಖ್ಯವಾದ ಕಾಗದ ಪತ್ರಗಳು ಎಲ್ಲವನ್ನು ಒಂದು ಬ್ಯಾಗ್ನಲ್ಲಿ ಭದ್ರವಾಗಿ ಎತ್ತಿಟ್ಟು ಬಿಟ್ಟೆ. ಮಾರನೆಯ ದಿನ ಇನ್ನು ಸೂರ್ಯ ಕೂಡ ಹುಟ್ಟಿರಲಿಲ್ಲ. ಆದರೆ ನನ್ನ ಅತ್ತೆ ಮನೆಯಲ್ಲಿ ಮಾತ್ರ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ಅವರೆಲ್ಲರೂ ಸುಂದರವಾದ ಬಟ್ಟೆಗಳನ್ನು ಹಾಕಿಕೊಂಡು ಎಷ್ಟೋ ಸಂತೋಷವಾಗಿ ಜೋರಾಗಿ ಹೇಳ್ತಾ ಇದ್ರು, ಬೇಗ ಬೇಗ ಎಲ್ಲ ಸೂಟ್ ಕೇಸ್ಗಳನ್ನು ಟ್ಯಾಕ್ಸಿಯಲ್ಲಿ ಇಡಿ. ನಾನು ಬಾಗಿಲಿನ ಬಳಿ ನಿಂತುಕೊಂಡಿದ್ದೆ. ನನ್ನ ಕೈಯಲ್ಲಿ ಈಗಲೂ ಮನೆ ಒರೆಸುವ ಹಳೆ ಬಟ್ಟೆಯನ್ನು ಹಿಡಿದುಕೊಂಡು ನನಗನ್ನಿಸುತ್ತಿತ್ತು ನಾನು ಈ ಮನೆಯಲ್ಲಿ ಒಬ್ಬ ಕೆಲಸಗಾರಲಾಗಿ ಉಳಿದು ಬಿಟ್ಟಿದ್ದೇನೆ ಅಂತ. ರೋಹನ್ ಕೊನೆಯಲ್ಲಿ ಹೊರಗೆ ಬಂದಿದ್ದ. ಅವನ ಮುಖದಲ್ಲಿ ಸ್ವಲ್ಪ ನಾಚಿಕೆ ಕಾಣಿಸ್ತಾ ಇತ್ತು. ಆದರೆ ಕೆಲವೇ ಕ್ಷಣಗಳಲ್ಲಿ ಅವನ ನಾಚಿಕೆ ಉತ್ಸಾಹದಲ್ಲಿ ಬದಲಾಗಿ ಬಿಟ್ಟಿತ್ತು. ಅವರು ಹೇಳ್ತಾ ಇದ್ರು, ನೀನು ಬೇಜಾರು ಮಾಡ್ಕೋಬೇಡ, ನಿನ್ನನ್ನು ಮತ್ತು ಮನೆಯನ್ನು ಚೆನ್ನಾಗಿ ನೋಡಿಕೋ, ಸಮಯಕ್ಕೆ ಸರಿಯಾಗಿ ಊಟ ಮಾಡು. ಕೆಲವೇ ದಿನಗಳಲ್ಲಿ ನಾವು ವಾಪಸ್ ಬಂದ್ಬಿಡ್ತೀವಿ. ಬರುವಾಗ ನಿನಗಾಗಿ ಏನಾದರೂ ವಿಶೇಷವಾದ ಉಡುಗೊರೆ ತೆಗೆದುಕೊಂಡು ಬರ್ತೀನಿ. ನಿನಗೆ ಬೇರೆ ಏನಾದರೂ ಬೇಕಾಗಿದ್ರೆ ನೀನು ಮೆಸೇಜ್ ಮಾಡು ಅಂತ ಹೇಳುತ್ತಾ ಅವರೆಲ್ಲರೂ ಅಲ್ಲಿಂದ ಹೊರಟು ಹೋದರು. ಆ ಮನೆ ಇದ್ದಕ್ಕಿದ್ದ ಹಾಗೆ ಎಷ್ಟೊಂದು ಮೌನವಾಗಿ ಆಗ್ಬಿಡ್ತು ಅಂದ್ರೆ ನನಗೆ ಅಲ್ಲಿ ಈಗ ಭಯವಾಗಲು ಶುರುವಾಗಿತ್ತು. ಮನೆಯ ಗಡಿಯಾರದ ಟಿಕ್ ಟಿಕ್ ಶಬ್ದ ಕೂಡ ನನಗೆ ಕೇಳಿಸಲು ಶುರುವಾಗಿತ್ತು. ಸ್ವಲ್ಪ ಸಮಯ ಅಲ್ಲೇ ಕುಳಿತಿದ್ದ ನಾನು ನಂತರ ಮನೆ ಒರೆಸುವ ಬಟ್ಟೆಯನ್ನು ಅಲ್ಲೇ ನೆಲದ ಮೇಲೆ ಬಿಸಾಕಿ ನನ್ನ ರೂಮ್ಗೆ ಹೋಗಿ ನನ್ನ ಬ್ಯಾಗ್ ಅನ್ನು ತೆಗೆದುಕೊಂಡೆ. ಟ್ಯಾಕ್ಸಿ ಮಾಡಿಕೊಂಡು ನನ್ನ ತವರು ಮನೆಯ ಕಡೆ ಹೊರಟು ಬಿಟ್ಟೆ. ದಾರಿಯಲ್ಲಿ ನಾನು ನನ್ನ ಫೋನನ್ನು ತೆಗೆದು ನೋಡ್ತಾ ಇದ್ದೆ. ನನ್ನ ಹೃದಯ ತುಂಬಾ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು.
ನಾನು ಬ್ಯಾಂಕಿಂಗ್ ಆಪ್ ಅನ್ನು ಓಪನ್ ಮಾಡಿ ಕೆಲವೇ ಕ್ಷಣಗಳಲ್ಲಿ ಅದನ್ನು ಬ್ಲಾಕ್ ಮಾಡಿಬಿಟ್ಟೆ. ಆ ಕಾರ್ಡ್ನಲ್ಲಿ ನನ್ನ ಮತ್ತು ನನ್ನ ಗಂಡನ ಇಬ್ಬರ ಸಂಬಳ ಕೂಡ ಬರ್ತಾ ಇತ್ತು. ನಾನು ತಕ್ಷಣ ನನ್ನ ಅಕೌಂಟಿನಲ್ಲಿದ್ದ 5 ಲಕ್ಷ ದುಡ್ಡನ್ನು ನನ್ನ ಅಮ್ಮನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟೆ. ಬೇಕಂತಲೇ ATM ಕಾರ್ಡ್ ಕಳೆದು ಹೋಗಿದೆ ಎಂದು ನಾನು ರಿಪೋರ್ಟ್ ಅನ್ನು ಕೂಡ ಬರೆಸಿಬಿಟ್ಟೆ. ಕೇವಲ 30 ಸೆಕೆಂಡ್ಗಳಲ್ಲಿ ಇವೆಲ್ಲ ಕೆಲಸ ಮಾಡಿ ನಾನು ಈಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟೆ. ಆರಾಮವಾಗಿ ಸೀಟ್ನಲ್ಲಿ ಕುಳಿತುಕೊಂಡು ಹೊರಗೆ ಬೀಸುತ್ತಿದ್ದ ತಣ್ಣನೆಯ ಗಾಳಿಯನ್ನು, ಓಡಾಡುತ್ತಿದ್ದ ಜನರನ್ನು ನೋಡ್ತಾ ಇದ್ದೆ. ನನ್ನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ನನ್ನೊಳಗೆ ಯಾವುದೇ ದುಃಖ, ಪಶ್ಚಾತ್ತಾಪ ಇರಲಿಲ್ಲ. ಯಾವ ಸಂಬಂಧಕ್ಕಾಗಿ ನಾನು ಇಷ್ಟು ವರ್ಷದಿಂದ ಇಷ್ಟೊಂದು ಕಷ್ಟಪಡ್ತಾ ಇದ್ನೋ ಆ ಸಂಬಂಧವೇ ನನಗೆ ಒಂದು ದೊಡ್ಡ ಮೋಸವನ್ನು ಮಾಡಿಬಿಟ್ಟಿತ್ತು. ನಾನು ನನ್ನ ತವರು ಮನೆಗೆ ಹೋದಾಗ ನನ್ನನ್ನು ನೋಡಿದ ತಕ್ಷಣ ಅಮ್ಮ ಓಡಿ ಬಂದು ನನ್ನನ್ನು ತಬ್ಬಿಕೊಂಡರು. ಮಗಳೇ, ನೀನು ಬಂದ್ಬಿಟ್ಯಾ? ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಒಳಗೆ ಬಾ, ನಾನು ನಿನಗಿಷ್ಟವಾದ ಅಡುಗೆಯನ್ನು ತಯಾರು ಮಾಡಿದ್ದೇನೆ. ಆ ದಿನ ಮಧ್ಯಾಹ್ನದ ಊಟವನ್ನು ನಾನು ನನ್ನ ಅಮ್ಮನ ಜೊತೆ ಕುಳಿತುಕೊಂಡು ಮಾಡಿದೆ. ಎಷ್ಟೋ ಸಮಯದ ನಂತರ ನನಗೆ ಇಲ್ಲಿ ತುಂಬಾ ಸಮಾಧಾನ ಅನ್ನಿಸ್ತಾ ಇತ್ತು. ಅಲ್ಲಿ ಯಾರ ಮುಖದ ಮೇಲೆಯೂ ದ್ವೇಷ, ಚಾಲಾಕಿತನ ಕಾಣಿಸ್ತಾ ಇರಲಿಲ್ಲ. ನನಗೆ ಅಲ್ಲಿ ಯಾವುದೇ ಚಿಂತೆ ಕೂಡ ಇರಲಿಲ್ಲ. ನಾನು ಮಾಡಿರುವ ಕೆಲಸ ನನ್ನ ಅತ್ತೆಗೆ ಇಷ್ಟವಾಗುತ್ತೋ ಇಲ್ವೋ, ನನ್ನ ಮಾವ ಏನನ್ನುತ್ತಾರೋ, ನನ್ನ ನಾದಿನಿ ಏನು ಹೇಳುತ್ತಾಳೆ ಎನ್ನುವ ಯಾವುದೇ ಚಿಂತೆ ಕೂಡ ಇರಲಿಲ್ಲ. ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ನನ್ನ ಫೋನ್ ರಿಂಗ್ ಆಗ್ತಾ ಇತ್ತು. ಸ್ಕ್ರೀನ್ ಮೇಲೆ ಅತ್ತೆಯ ಹೆಸರು ಕಾಣಿಸುತ್ತಿತ್ತು. ನಾನು ಫೋನನ್ನು ಅಟೆಂಡ್ ಮಾಡದೆ ಅಮ್ಮನ ಜೊತೆ ಮಾತನಾಡುತ್ತಾ ಕುಳಿತುಕೊಂಡಿದ್ದೆ. ನಂತರ ರೋಹನ್, ನಂತರ ನನ್ನ ನಾದಿನಿ ಕೂಡ ಫೋನ್ ಮಾಡಿದ್ಲು. ಅಮ್ಮ ಫೋನನ್ನು ನೋಡಿ, ಮಗಳೇ, ನೀನು ಫೋನ್ ಅಟೆಂಡ್ ಮಾಡುವ ಅವಶ್ಯಕತೆ ಇಲ್ಲ. ಈಗಲೇ ನೀನು ಅವರ ಜೊತೆ ಮಾತನಾಡಿದ್ರೆ ಬಹುಶಃ ನಿನ್ನ ಮನಸ್ಸು ಕರಗಬಹುದು. ಆಗ ಎಲ್ಲ ಯೋಜನೆಗಳು ಹಾಳಾಗುತ್ತವೆ ಅಂತ ಹೇಳಿದ್ರು. ನಾನು ಅಮ್ಮನ ಮಾತು ಕೇಳಿ ತಲೆಯಾಡಿಸಿದೆ. ಆದರೆ ಮನಸ್ಸಿನಲ್ಲೇ ಅತ್ತೆ ಮನೆಯವರ ಫೋನ್ ಕಾಲುಗಳನ್ನು ಲೆಕ್ಕ ಹಾಕ್ತಾ ಇದ್ದೆ. 10, 20, 30 ಅವರ ಫೋನ್ ಕಾಲುಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇತ್ತು. ಸುಮಾರು 70-80 ಬಾರಿ ಅವರು ನನಗೆ ಫೋನನ್ನು ಮಾಡಿದ್ರು. ನಂತರ ಮೆಸೇಜ್ಗಳು, ಕೋಪದಿಂದ, ಬೈಯುತ್ತಾ, ಗಾಬರಿಯಿಂದಲೂ ಮಾಡಿದ ಮೆಸೇಜ್ಗಳಿದ್ವು. ಅನನ್ಯ, ನೀನು ಯಾಕೆ ಫೋನ್ ಅಟೆಂಡ್ ಮಾಡ್ತಾ ಇಲ್ಲ? ಇಷ್ಟಕ್ಕೂ ನೀನು ಎಲ್ಲಿದ್ದೀಯಾ? ಯಾಕೆ ಕಾರ್ಡ್ ವರ್ಕ್ ಆಗ್ತಾ ಇಲ್ಲ? ತಕ್ಷಣ ಕಾರ್ಡನ್ನು ಓಪನ್ ಮಾಡು. ನಾವು ಹೊರಗೆ ನಿಂತುಕೊಂಡಿದ್ದೇವೆ. ನೀನು ನಮ್ಮ ಪೂರ್ತಿ ಪರಿವಾರವನ್ನು ಕೊಂದು ಹಾಕಲು ಬಯಸುತ್ತಿದ್ದೀಯಾ? ತಕ್ಷಣ ಫೋನ್ ಅಟೆಂಡ್ ಮಾಡು. ಈ ಕಠಿಣವಾದ ಶಬ್ದ ಕೇಳಿ ನನಗೆ ಈಗ ಮೊದಲಿನಂತೆ ಭಯ ಆಗುತ್ತಿರಲಿಲ್ಲ. ಆಗಾಗ ನೀತಿ ಪಾಠಗಳನ್ನು ಹೇಳುತ್ತಿದ್ದ ಈ ಸಂಬಂಧಗಳ ಬಗ್ಗೆ ನನಗೆ ಈಗ ತುಂಬಾ ವಿಷಾದ ಅನ್ನಿಸುತ್ತಿತ್ತು. ಮತ್ತೊಂದು ಕಡೆ ಒಂದು ಅಪರಿಚಿತ ದೇಶದಲ್ಲಿ ಅವರ ಆಡಂಬರದ ನಾಟಕಗಳು ತುಂಬಾ ನಾಟಕೀಯ ರೀತಿಯಲ್ಲಿ ಬಹಿರಂಗಗೊಂಡಿರಬೇಕು ಅಂತ ರೋಹನ್ ಕುಡಿದ ಮತ್ತಿನಲ್ಲಿ ನನಗೆ ಎಲ್ಲ ಮಾತುಗಳನ್ನು ವಿವರಿಸಿದ. ಸಂಬಂಧಿಕರು ಮಾತನಾಡುತ್ತಿದ್ದಾಗ ಸ್ವಿಟ್ಜರ್ಲೆಂಡ್ನಲ್ಲಿ ಆ ಭಯಾನಕ ರಾತ್ರಿಯ ಸಂಪೂರ್ಣ ಚಿತ್ರಣ ನನಗರ್ಥವಾಗಿತ್ತು. ಏರ್ಪೋರ್ಟ್ನಲ್ಲಿ ನನ್ನ ಅತ್ತೆಯ ಪರಿವಾರ ಇಳಿದಾಗ ಅವರೆಲ್ಲರೂ ತುಂಬಾ ಸಂತೋಷವಾಗಿದ್ರು. ಅವರು ಮಾತನಾಡಿಕೊಳ್ತಾ ಇದ್ರು. ನನ್ನ ಸೊಸೆ ಮನೆಯಲ್ಲಿ ಎಲ್ಲವನ್ನೂ ಸಂಭಾಳಿಸುತ್ತಿದ್ದಾಳೆ. ನಾವು ಇಲ್ಲಿ ಎಂಜಾಯ್ ಮಾಡಲು ಬಂದಿದ್ದೇವೆ. ನನ್ನ ನಾದಿನಿ ಶ್ರೀಪ್ರಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಅನ್ನು ಹಾಕಿಕೊಂಡಿದ್ದಳು. ನಾನು ಈ ಸ್ವಿಟ್ಜರ್ಲೆಂಡ್ನಲ್ಲಿ ನನ್ನ ಕನಸುಗಳನ್ನು, ನನಗೆ ಬೇಕಾದ ಎಲ್ಲ ಸಾಮಾನುಗಳನ್ನು ಕೊಂಡುಕೊಳ್ಳಲು ಸಿದ್ಧಳಿದ್ದೇನೆ. ಅವರೆಲ್ಲರೂ ಎಷ್ಟೋ ಆತ್ಮವಿಶ್ವಾಸದಿಂದ, ಎಷ್ಟೋ ಹೆಮ್ಮೆಯಿಂದ ಆ ಹೋಟೆಲ್ನೊಳಗೆ ಕಾಲಿಟ್ಟಿದ್ದರು. ರೋಹನ್ ತನ್ನ ಬಳಿ ಇದ್ದ ಆ ಬ್ಲಾಕ್ ಕಾರ್ಡ್ ಅನ್ನು ತೆಗೆದು ಕೌಂಟರ್ನಲ್ಲಿ ಕೊಟ್ಟಿದ್ದ. ಎಷ್ಟೋ ಸಂತೋಷವಾಗಿ ನಗು ನಗುತ್ತಾ ಸ್ವೈಪ್ ಮಾಡಿದ ಹೋಟೆಲ್ನ ಸಿಬ್ಬಂದಿಗಳು ಇದ್ದಕ್ಕಿದ್ದ ಹಾಗೆ ಅವರ ಮುಖದ ಮೇಲೆ ಇದ್ದ ನಗು ಮಾಯವಾಗಿ ಬಿಟ್ಟಿತ್ತು. ಅವರು ಪದೇ ಪದೇ ಸ್ವೈಪ್ ಮಾಡಿ ಕಾರ್ಡು ಕೆಲಸ ಮಾಡುತ್ತಿಲ್ಲ ಎಂದು ಅವರ ಕೈಗೆ ವಾಪಸ್ ಕೊಟ್ಟಿದ್ದರು. ಎಷ್ಟೇ ಬಾರಿ ಪ್ರಯತ್ನ ಪಟ್ಟರೂ ಕಾರ್ಡು ಮಾತ್ರ ಕೆಲಸ ಮಾಡ್ತಾ ಇರಲಿಲ್ಲ. ಈಗ ಅವರ ರೂಮ್ಗಳನ್ನು ಸಹ ರದ್ದು ಮಾಡಲಾಗಿತ್ತು. ನನ್ನ ಅತ್ತೆ ಶಕುಂತಲಾ ಅವರು ಎಷ್ಟೋ ಸಂತೋಷದಿಂದ ನಗು ನಗುತ್ತಾ ಮಾತನಾಡುತ್ತಿದ್ದ ಮಹಿಳೆ ಇದ್ದಕ್ಕಿದ್ದ ಹಾಗೆ ಅವರ ನಗು ಮಾಯವಾಗಿ ಅವರು ಸುಮ್ಮನಾಗಿ ಬಿಟ್ಟಿದ್ರು. ಅವರ ಮುಖ ಅವಮಾನದಿಂದ ಬಿಳಿಚಿಕೊಂಡಿತ್ತು. ನನ್ನ ನಾದಿನಿ ಶ್ರೀಪ್ರಿಯಾ ಅವಳು ಕೋಪದಿಂದ ಕೂಗಾಡ್ತಾ ಇದ್ಲು. ಅಣ್ಣ, ಇದೆಲ್ಲ ಏನ್ ನಡೀತಾ ಇದೆ? ಯಾಕೆ ನಿನ್ನ ಕಾರ್ಡು ಕೆಲಸ ಮಾಡ್ತಾ ಇಲ್ಲ? ನಾನು ನನ್ನ ಗೆಳೆಯರಿಗೆ ರೂಮಿನ ಫೋಟೋ ಕಳಿಸ್ಕೊಡ್ತೀನಿ ಅಂತ ಪ್ರಮಾಣ ಮಾಡಿದ್ದೆ. ಆಗ ರೋಹನ್ ತಕ್ಷಣ ಗಾಬರಿಯಿಂದ ನನಗೆ ಫೋನ್ ಮಾಡ್ತಾ ಇದ್ದ. ಅವನು ಎಷ್ಟೇ ಬಾರಿ ಫೋನ್ ಮಾಡಿದ್ರು ಆ ಕಡೆಯಿಂದ ಯಾರೂ ಫೋನ್ ಅಟೆಂಡ್ ಮಾಡ್ತಾ ಇರಲಿಲ್ಲ. ನಂತರ ಅವನು ಬ್ಯಾಂಕಿಗೆ ಸಹ ಫೋನ್ ಮಾಡಿದ್ದ. ಬ್ಯಾಂಕಿನವರು ಹೇಳ್ತಾ ಇದ್ರು ಒರಿಜಿನಲ್ ಕಾರ್ಡ್ ಬ್ಲಾಕ್ ಮಾಡಲಾಗಿದೆ ಅಂತ. ಅವನ ಬಳಿ ಇದ್ದದ್ದು ಅದರ 2ನೇ ಡೂಪ್ಲಿಕೇಟ್ ಕಾರ್ಡ್ ಮಾತ್ರ. ಆದ್ದರಿಂದ ಆ ಕಾರ್ಡನ್ನು ಉಪಯೋಗಿಸಲು ಅವರಿಂದ ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಅತ್ತೆ ಶಕುಂತಲಾ ಅವರು ತಮ್ಮ ಬ್ಯಾಗುಗಳನ್ನು ಹುಡುಕಾಡುತ್ತಾ ಕೆಲವೊಂದು ನೋಟುಗಳನ್ನು ಹೊರತೆಗೆದಿದ್ದರು. ಆದರೆ ಅವರ ಬಳಿ ಇದ್ದಂತಹ ಆ ನೋಟುಗಳು ಕೇವಲ ಏನಾದರೂ ತಿಂಡಿ ತಿನ್ನಲು ಮಾತ್ರ ಸಾಕಾಗುತ್ತಿತ್ತು ಅಷ್ಟೇ. ಹೋಟೆಲ್ ಮ್ಯಾನೇಜರ್ ಎಷ್ಟೋ ವಿನಮ್ರತೆಯಿಂದ ಅವರನ್ನು ಹೋಟೆಲ್ನಿಂದ ಹೊರಗೆ ಹೋಗುವಂತೆ ಮನವಿ ಮಾಡಿದ್ದರು.
ಆ ಬಾಗಿಲಿನಿಂದ ಹೊರಗೆ ಬಂದಂತ ಆ ಕ್ಷಣದಲ್ಲಿ ನನ್ನ ಅತ್ತೆಯ ಅಹಂಕಾರ ಒಂದೇ ಕ್ಷಣದಲ್ಲಿ ಮಾಯವಾಗಿ ಬಿಟ್ಟಿತ್ತು. ಅವರು ಈಗ ವಿದೇಶದ ಆ ಬೀದಿಗಳಲ್ಲಿ ನಿಂತುಕೊಂಡಿದ್ದರು. ನಡುಗುತ್ತಿರುವ ಕೈಗಳಿಂದಲೇ ತಮ್ಮ ಸೂಟ್ ಕೇಸುಗಳನ್ನು ಹಿಡಿದುಕೊಂಡು ನನ್ನನ್ನು ಬೈಯುತ್ತಿದ್ದರು. ಆದರೆ ಅವರಿಗೆ ಗೊತ್ತಾಗ್ಲಿಲ್ಲ ನಾವು ಮಾಡಿದ ತಪ್ಪಿಗೆ ಇದೆಲ್ಲ ನಡೀತಾ ಇದೆ ಎಂದು. ನಮ್ಮಿಂದಲೇ ಈ ದಿನ ಪೂರ್ತಿ ಪರಿವಾರ ವಿದೇಶದಲ್ಲಿ ಈ ರೀತಿ ಬೀದಿಯಲ್ಲಿ ನಿಂತುಕೊಂಡಿದ್ದೇವೆ ಎಂದು. ಹೋಟೆಲ್ನಿಂದ ಹೊರಗೆ ಕಾಲಿಟ್ಟ ನಂತರ ಅವರುಗಳು ಆ ಬೀದಿಯಲ್ಲಿ ತಮ್ಮ ಲಗೇಜನ್ನು ಎಳೆದುಕೊಂಡು ಓಡಾಡ್ತಾ ಇದ್ರು. ಅವರಿಗೆ ಅಲ್ಲಿನ ಭಾಷೆ ಬರ್ತಾ ಇರಲಿಲ್ಲ, ದಾರಿಗಳು ಸಹ ಗೊತ್ತಿರಲಿಲ್ಲ. ಅವರು ಹೊಸ ಸಿಮ್ ಕಾರ್ಡ್ ಅನ್ನು ಸಹ ಕೊಂಡುಕೊಳ್ಳಲಿಲ್ಲ. ಆದ್ದರಿಂದ ಅವರಿಗೆ ಇಂಟರ್ನೆಟ್ ಸೇವೆ ಕೂಡ ಇರಲಿಲ್ಲ. ಒಂದು ರೀತಿಯ ಆಧುನಿಕ ಚಕ್ರವ್ಯೂಹದಲ್ಲಿ ಅವರು ಕುರುಡರಂತೆ ಸಿಕ್ಕಿ ಹಾಕಿಕೊಂಡಿದ್ರು. ರೋಹನ್ ಅಲ್ಲಿ ಒಂದು ಸಣ್ಣ ಹೋಟೆಲ್ ಅನ್ನು ಹುಡುಕಲು ಪ್ರಯತ್ನ ಪಡ್ತಾ ಇದ್ದ. ಆದ್ರೆ ಅಲ್ಲಿ ಎಲ್ಲೋ ಹೋಟೆಲ್ನ ರೂಮುಗಳು ಖಾಲಿ ಇರಲಿಲ್ಲ. ಖಾಲಿ ಇರುವ ಕಡೆ ಬೆಲೆ ತುಂಬಾ ಅಧಿಕವಾಗಿತ್ತು. ಅವರ ಬಳಿ ಇದ್ದಂತಹ ಚಿಲ್ಲರೆ ಕಾಸಿನಿಂದ ಅವರು ಯಾವುದೇ ಹೋಟೆಲ್ಗೆ ಹೋಗಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ನನ್ನ ನಾದಿನಿ ಅವಳು ಎಲ್ಲರ ಮೇಲೆ ಕೋಪ ಮಾಡಿಕೊಳ್ಳುತ್ತಾ, ಈ ಹೈ ಹೀಲ್ನಿಂದ ನಡೆಯಲಾಗುತ್ತಿಲ್ಲ, ಇಷ್ಟೊಂದು ಭಾರವಿರುವ ಬ್ಯಾಗುಗಳನ್ನು ನನ್ನಿಂದ ಎಳೆಯಲಾಗ್ತಾ ಇಲ್ಲ ಎಂದು ತುಂಬಾ ದುಃಖ ಪಡ್ತಾ ಇದ್ಲು. ನೀನು ಸರಿಯಾಗಿ ಎಲ್ಲವನ್ನು ನಿಭಾಯಿಸಿಲ್ಲ ಎಂದು ಅವರ ಅಣ್ಣನನ್ನು ಆಡಿಕೊಳ್ಳುತ್ತಿದ್ದಳು. ಆ ಚಳಿಗೆ ನಡುಗುತ್ತಾ ಬೇರೆ ದಾರಿ ಇಲ್ಲದೆ ಅವರು ಅಲ್ಲಿ ಕಪ್ ನೂಡಲ್ಸ್ ಅನ್ನು ತೆಗೆದುಕೊಂಡು ತಿಂತಾ ಇದ್ರು. ನನ್ನ ಅತ್ತೆ ಶಕುಂತಲಾ ದೇವಿ ಅವರು, ನಿನ್ನ ಹೆಂಡತಿ ಬೇಕಂತಲೇ ಇದನ್ನೆಲ್ಲವನ್ನು ಮಾಡಿದ್ದಾಳೆ. ಈ ವಿದೇಶದಲ್ಲಿ ನಮ್ಮನ್ನು ಕೊಂದು ಹಾಕಬೇಕು ಅಂತ ಆ ಕಾರ್ಡ್ ಅನ್ನು ಅವಳು ಬ್ಲಾಕ್ ಮಾಡಿ ಇಟ್ಟುಕೊಂಡಿದ್ದಾಳೆ. ಅವಳಿಗೆ ಚೆನ್ನಾಗಿ ಗೊತ್ತು ಈ ಕಾರ್ಡು ಇಲ್ಲದಿದ್ದರೆ ಇಲ್ಲಿ ನಾವು ಉಪವಾಸದಿಂದಲೇ ಸಾಯ್ಬೇಕಾಗತ್ತೆ ಅಂತ. ಆದರೂ ಅವಳು ಬೇಕಂತಲೇ ಈ ಕಾರ್ಡ್ ಅನ್ನು ಬ್ಲಾಕ್ ಮಾಡಿದ್ದಾಳೆ. ಅವಳು ಎಷ್ಟೊಂದು ದುಷ್ಟ ನೀಚ ಹೆಂಗಸು. ನಾನು ವಾಪಸ್ ಹೋದಾಗ ಅವಳನ್ನು ಕೊಂದು ಹಾಕ್ತೀನಿ ಎಂದು ಆಕೆ ಬಾಯಿಗೆ ಬಂದ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ರು. ನನ್ನ ಗಂಡ ಮೌನವಾಗಿ ಕುಳಿತುಕೊಂಡಿದ್ದ. ಅವನು ಒಂದೇ ಒಂದು ಮಾತು ಕೂಡ ಹೇಳಲಿಲ್ಲ. ಅವನಿಗೆ ಚೆನ್ನಾಗಿ ಗೊತ್ತು ಕೋಪದಿಂದ ನನ್ನ ಅಮ್ಮ ಬಾಯಿಗೆ ಬಂದದ್ದೆಲ್ಲವನ್ನು ಮಾತನಾಡುತ್ತಿದ್ದಾರೆ ಅಂತ. ಅವನು ತನ್ನ ಮನಸ್ಸಿನಲ್ಲೇ ಅಂದುಕೊಳ್ತಾ ಇದ್ದ, ನನ್ನ ಹೆಂಡತಿ ಸಣ್ಣ ಮಗುವಿನ ಹಾಗೆ ನಮ್ಮ ಮೇಲೆ ಕೋಪ ಮಾಡಿಕೊಂಡಿದ್ದಾಳೆ. ಅಲ್ಲಿ ಅವರಿಗೆ ಇಷ್ಟೊಂದು ಕಷ್ಟ ಎದುರಾಗಬಹುದು ಅಂತ ಅವಳು ಯೋಚಿಸಿರೋದಿಲ್ಲ ಅಂತ ಅವನು ಅಂದುಕೊಳ್ತಾ ಇದ್ದ. ನನ್ನ ನಾದಿನಿ ಅಳುತ್ತಾ, ಅಮ್ಮ ನಾನು ಮನೆಗೆ ಹೋಗ್ಬೇಕು, ನಾನು ಇಲ್ಲಿ ಇರೋದಿಲ್ಲ, ನನಗೆ ಇನ್ನು ಇಲ್ಲಿ ಸುತ್ತಾಡುವ ಅವಶ್ಯಕತೆ ಕೂಡ ಇಲ್ಲ. ಅತ್ತಿಗೆ ತುಂಬಾ ಕೆಟ್ಟವಳು, ಅವಳು ನಮ್ಮನ್ನು ನೋಡಿ ಹೊಟ್ಟೆ ಉರಿ ಪಟ್ಕೊಳ್ತಾ ಇದ್ದಾಳೆ, ಅವಳು ನಮ್ಮ ಜೊತೆ ಕರೆದುಕೊಂಡು ಬಂದಿಲ್ಲ ಅಂತ. ಅಮ್ಮ ನಡೆದು ನನ್ನ ಕಾಲುಗಳೆಲ್ಲ ಹೇಗೆ ಕೆಂಪಗಾಗಿ ಗಾಯವಾಗಿ ಬಿಟ್ಟಿವೆ ನೋಡು. ಅವರು ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡುತ್ತಾ ಆ ತಣ್ಣನೆಯ ಗಾಳಿಯಲ್ಲಿ ಕುಳಿತುಕೊಂಡಿದ್ರು. ಅಲ್ಲಿದ್ದ ಯಾರೂ ಯೋಚಿಸಿರಲಿಲ್ಲ, ಇಷ್ಟಕ್ಕೂ ಅವಳು ಈ ರೀತಿ ಯಾಕೆ ಮಾಡ್ತಾ ಇದ್ದಾಳೆ, ನಿನ್ನೆ ರಾತ್ರಿ ನಾವು ಅವಳ ಜೊತೆ ಏನು ಮಾಡಿದ್ವಿ ಅಂತ. ರಾತ್ರಿ ಆಗುವಷ್ಟರಲ್ಲಿ ಅಲ್ಲಿನ ಚಳಿ ಗಾಳಿಗೆ ನನ್ನ ಮಾವನವರು ಅಲ್ಲೇ ಪ್ರಜ್ಞೆ ತಪ್ಪಿದ್ದರು. ರೋಹನ್ ಮತ್ತು ಅತ್ತೆ ಗಾಬರಿಯಿಂದ ಅವರನ್ನು ಸಂಭಾಳಿಸುತ್ತಿದ್ದರು. ಆದರೆ ಅವರು ಆಂಬ್ಯುಲೆನ್ಸ್ ಅನ್ನು ಕರೆಸಲಿಲ್ಲ. ವಿದೇಶದಲ್ಲಿ ಚಿಕಿತ್ಸೆಯ ವೆಚ್ಚವನ್ನು ಯೋಚಿಸಿ ಅವರು ತುಂಬಾ ಗಾಬರಿ ಪಡ್ತಾ ಇದ್ರು. ಬೆಳಿಗ್ಗೆ ನನ್ನ ಫೋನ್ ಪದೇ ಪದೇ ರಿಂಗ್ ಆಗ್ತಾ ಇತ್ತು. ಈ ಬಾರಿ ಯಾವುದೋ ಪರಿಚಯವಿಲ್ಲದ ನಂಬರ್ನಿಂದ ಫೋನ್ ಬಂದಿತ್ತು. ನನಗೆ ನಂಬರ್ ಅನ್ನು ನೋಡಿದ ತಕ್ಷಣ ಗೊತ್ತಾಯ್ತು ಅವರು ಬೇರೆ ಯಾರದ್ದೋ ಫೋನ್ ತೆಗೆದುಕೊಂಡು ನನಗೆ ಕಾಲ್ ಮಾಡ್ತಾ ಇದ್ದಾರೆ ಅಂತ. ನಾನು ತುಂಬಾ ಶಾಂತವಾಗಿ ಫೋನ್ ಅಟೆಂಡ್ ಮಾಡಿ ಹಲೋ ಎಂದು ಹೇಳಿದಾಗ ರೋಹನ್ ಫೋನಿನಲ್ಲಿ ಜೋರಾಗಿ ಕೂಗಾಡ್ತಾ ಇದ್ದ, ಅನನ್ಯ ನೀನು ಎಲ್ಲಿದ್ದೀಯಾ, ನಿನ್ಗೆ ಗೊತ್ತಾ ನಿನ್ನಿಂದ ನನ್ನ ಪೂರ್ತಿ ಪರಿವಾರ ವಿದೇಶದಲ್ಲಿ ಸಾಯುತ್ತಾ ಸಾವಿನ ಹಂಚಿಗೆ ಹೊರಟು ಹೋಗಿತ್ತು ಅಂತ. ನೀನು ಕಾರ್ಡ್ ಅನ್ನು ಯಾಕೆ ಬ್ಲಾಕ್ ಮಾಡಿದೀಯಾ, ತಕ್ಷಣ ಕಾರ್ಡ್ ಅನ್ನು ಓಪನ್ ಮಾಡು, ಅಪ್ಪ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ, ನಿನ್ನೊಳಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ. ಅವನು ನನ್ನ ಮೇಲೆ ದೋಷಗಳನ್ನು ಹೊರಿಸುತ್ತಾ ಎಷ್ಟೋ ಅಧಿಕಾರವಾಗಿ ಕೂಗಾಡ್ತಾ ಇದ್ದ. ಆದರೆ ನಾನು ತುಂಬಾ ಶಾಂತವಾಗಿ, ರೋಹನ್ ನಾನು ಅಂದುಕೊಳ್ತಾ ಇದ್ದೆ ಮನೆಯಲ್ಲಿ ಒಂಟಿಯಾಗಿ ನನ್ನ ಹೆಂಡತಿ ಹೇಗಿದ್ದಾಳೆ, ಅವಳು ಇಷ್ಟಕ್ಕೂ ಊಟ ಮಾಡಿದ್ಲಾ ಇಲ್ವಾ, ಏನಾದರೂ ದುಃಖ ಪಡ್ತಾ ಇದ್ದಾಳ ಅಂತ ಫೋನ್ ಮಾಡ್ತಾ ಇದೀಯಾ ಅಂತ. ಆದರೆ ನಿನಗೆ ಮಾತ್ರ ಕೇವಲ ಕಾರ್ಡಿನ ಚಿಂತೆ ಕಾಡ್ತಾ ಇದೆ. ನಾನು ತುಂಬಾ ಶಾಂತವಾಗಿ ಹೇಳಿದೆ, ನೀವು ಯಾಕೆ ಈ ರೀತಿ ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ದೀರಾ, ಕಾರ್ಡಿನಲ್ಲಿರುವ ದುಡ್ಡು ನನ್ನ ಸಂಬಳದ ದುಡ್ಡು, ನಾನು ಅದನ್ನು ಬ್ಲಾಕ್ ಮಾಡ್ತೀನಿ ಅಥವಾ ಇಲ್ಲ ಅದು ನನ್ನ ಇಷ್ಟ, ನೀವು ಯಾಕೆ ನನ್ನ ಮೇಲೆ ಒತ್ತಡ ಹಾಕ್ತಾ ಇದ್ದೀರಾ. ರೋಹನ್ ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಜೋರಾಗಿ ಕೂಗಾಡಲು ಶುರು ಮಾಡ್ದ, ಅನನ್ಯ ನೀನು ಇದೆಂತ ಮಾತು ಮಾತನಾಡ್ತಾ ಇದೀಯಾ, ನಿನ್ನ ಸಂಬಳದ ದುಡ್ಡು ಅಂದ್ರೆ ಏನಾಗೋಯ್ತು, ಇದು ನಮ್ಮಿಬ್ಬರ ಗಂಡ ಹೆಂಡತಿಯ ದುಡ್ಡು, ನೀನು ಇಷ್ಟೊಂದು ಸ್ವಾರ್ಥಿಯಾಗಿ ಯೋಚಿಸಬೇಡ. ಅಮ್ಮ ನಿನಗಾಗಿ ಟಿಕೆಟ್ ಬುಕ್ ಮಾಡಿಲ್ಲ, ಆದ್ದರಿಂದ ನೀನು ಇಷ್ಟೊಂದು ನಾಟಕ ಆಡುವ ಅವಶ್ಯಕತೆ ಇಲ್ಲ. ನೀನು ತಕ್ಷಣ ಕಾರ್ಡ್ ಅನ್ನು ಅನ್ಬ್ಲಾಕ್ ಮಾಡು. ನಾನು ಅಪ್ಪನ ಚಿಕಿತ್ಸೆಯನ್ನು ಬೇಗ ಮಾಡಿಸಬೇಕು. ಮನೆಗೆ ವಾಪಸ್ ಬಂದ ನಂತರ ನಾನು ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಅವನ ಮಾತು ಕೇಳಿ ನನಗೆ ನಗು ಬಂದು ಬಿಟ್ಟಿತ್ತು. ನಾನು ಈಗ ರೋಹನ್ಗೆ ಒಂದು ಮೆಸೇಜ್ ಕಳುಹಿಸಿ ಇದನ್ನು ನೋಡಿ ನಂತರ ಮಾತನಾಡಿ ಅಂತ ಹೇಳಿದೆ. ಆ ಮೆಸೇಜ್ನಲ್ಲಿ ನನ್ನ ಟಿಕೆಟ್ ಅನ್ನು ಕ್ಯಾನ್ಸಲ್ ಮಾಡಿ ಆ ದುಡ್ಡಿನಿಂದ ಅವರ ತಂಗಿಗೆ ಡಿಸೈನರ್ ಬ್ಯಾಗ್ ಅನ್ನು, ತನ್ನ ಗೆಳೆಯರಿಗೆ ಗಿಫ್ಟ್ಗಳನ್ನು ಕೊಂಡುಕೊಳ್ಳುವುದು ಬರೆಯದಿದ್ದರು. ಸ್ವಲ್ಪ ಸಮಯದಲ್ಲೇ ರೋಹನ್ ಹೇಳ್ತಾ ಇದ್ದ. ಆದರೆ ಈ ಬಾರಿ ಅವನ ಧ್ವನಿಯಲ್ಲಿ ಕೋಪ ಆಕ್ರೋಶವಿರಲಿಲ್ಲ.
ನೀನು ನನ್ನ ಕಂಪ್ಯೂಟರ್ ಅನ್ನು ಚೆಕ್ ಮಾಡಿದೀಯಾ? ಅಮ್ಮನ ಲೆಕ್ಕಾಚಾರದಲ್ಲಿ ಏನೋ ಸಣ್ಣ ತಪ್ಪುಗಳಾಗಿರುತ್ತವೆ. ಅಮ್ಮನಿಗೆ ಈಗ ತುಂಬಾ ವಯಸ್ಸಾಗ್ಬಿಟ್ಟಿದೆ. ನೀನು ಈ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಇಷ್ಟೊಂದು ಯಾಕೆ ಯೋಚನೆ ಮಾಡ್ತಾ ಇದೀಯಾ? ನೀನು ನನ್ನ ಹೆಂಡತಿ. ನೀನು ನಿನ್ನ ಮನಸ್ಸನ್ನು ಸ್ವಲ್ಪ ದೊಡ್ಡದಾಗಿ ಇಟ್ಟುಕೊಳ್ಳಬೇಕು. ನೀನು ನಿನ್ನ ಅತ್ತೆ ಮನೆಯವರ ಜೊತೆ ಇಷ್ಟು ಒಂದು ಲೆಕ್ಕಾಚಾರ ಯಾಕೆ ಹಾಕ್ತಾ ಇದೀಯಾ ಅಂತ ಕೇಳ್ತಾ ಇದ್ದ. ನಾನು ನಗುತ್ತಾ ಅವನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ. ಆದರೆ ನನ್ನ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಏನು, ನಾನು ಲೆಕ್ಕಾಚಾರ ಹಾಕ್ತಾ ಇದ್ದೀನ? ನನ್ನ ದುಡ್ಡಿನಿಂದ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ? ನನ್ನನ್ನು ಒಂಟಿಯಾಗಿ ಕೆಲಸಗಾರಳ ಹಾಗೆ ಬಿಟ್ಟು ನೀವುಗಳು ಎಂಜಾಯ್ ಮಾಡಲು ಹೋಗ್ತಾ ಇರ್ತೀರಾ? ಇವುಗಳನ್ನು ನೀನು ಸಣ್ಣ ಸಣ್ಣ ತಪ್ಪುಗಳು ಅಂತ ಹೇಳ್ತಾ ಇದೀಯಾ? ರೋಹನ್, ನಾನೇನು ಚಿಕ್ಕ ಮಗುವಲ್ಲ. ನನ್ನ ತಾಳ್ಮೆಗೂ ಒಂದು ಮಿತಿ ಇರುತ್ತೆ. ನಾನು ಏನು ಭಾವನೆಗಳು ಇಲ್ಲದ ಯಾವುದೇ ಮಿಷನ್ ಅಲ್ಲ ಅಂತ ಹೇಳಿ ನಾನು ಫೋನನ್ನು ಕಟ್ ಮಾಡಿಬಿಟ್ಟಿದ್ದೆ. ರೋಹನ್ ಪದೇ ಪದೇ ನನಗೆ ಫೋನ್ ಮಾಡ್ತಾನೆ ಇದ್ದ. ಆದರೆ ನಾನು ಅವನ ಫೋನನ್ನು ಅಟೆಂಡ್ ಮಾಡಲಿಲ್ಲ. ಅಮ್ಮ ನನಗಾಗಿ ಜ್ಯೂಸನ್ನು ಮಾಡಿ ತಂದು ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ನನಗೆ ಸಮಾಧಾನ ಮಾಡ್ತಾ ಇದ್ರು. ಆಗಲೇ ನನ್ನ ಫೋನ್ಗೆ ಮತ್ತೆ ಯಾರೋ ಫೋನ್ ಮಾಡಿದ್ದರು. ರೋಹನ್ ಫೋನ್ ಮಾಡಿರಬೇಕು ಅಂತ ನಾನು ತುಂಬ ಗಾಬರಿ ಪಟ್ಟುಕೊಂಡೆ. ಆದರೆ ಮೊಬೈಲ್ನಲ್ಲಿ ಅಪ್ಪನ ಹೆಸರು ಕಾಣಿಸುತ್ತಿತ್ತು. ನಾನು ತಕ್ಷಣ ಫೋನನ್ನು ಅಟೆಂಡ್ ಮಾಡಿ ಹಲೋ ಅಪ್ಪ ಎಂದು ಕೇಳಿದಾಗ ಮತ್ತೊಂದು ಕಡೆಯಿಂದ ನನ್ನ ಅಪ್ಪ ತುಂಬ ಗಂಭೀರವಾಗಿ ಮಾತನಾಡ್ತಾ ಇದ್ರು. ಅವರು ತಕ್ಷಣ ಹೇಳಿದ್ರು, ಮಗಳೇ ನೀನು ಎಲ್ಲಿದ್ದೀಯಾ? ಅಪ್ಪ, ನಾನು ಇಲ್ಲೇ ಅಮ್ಮನ ಮನೆಯಲ್ಲಿದ್ದೇನೆ. ಏನಾಯ್ತು ಅಂತ ಕೇಳಿದಾಗ ಅಪ್ಪ ದೀರ್ಘವಾದ ಉಸಿರು ತೆಗೆದುಕೊಂಡು ತುಂಬಾ ಗಾಬರಿಯಾಗಿ ಹೇಳ್ತಾ ಇದ್ರು, ಮಗಳೇ, ನನಗೆ ನಿನ್ನೆ ತಾನೇ ಕೆಲವು ಸ್ನೇಹಿತರ ಕಡೆಯಿಂದ ಕೆಲವು ಸುದ್ದಿಗಳು ಗೊತ್ತಾಯಿತು. ನಿನ್ನ ಅತ್ತೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗುವುದಕ್ಕಿಂತ ಮೊದಲು ನಿನ್ನ ಫ್ಲಾಟ್ ಅನ್ನು ಮಾರಾಟ ಮಾಡಲು ಕೆಲವು ಪ್ರಾಪರ್ಟಿ ಡೀಲರ್ ಜೊತೆ ಮಾತುಕತೆ ಮಾಡಿದ್ರಂತೆ. ಈ ಮಾತು ಕೇಳಿದ ತಕ್ಷಣ ನಾನು ಶಾಕ್ ಆಗಿದ್ದೆ. ನನ್ನ ಕೈಯಿಂದ ಜ್ಯೂಸಿನ ಲೋಟ ಜಾರಿ ಕೆಳಗೆ ಬಿದ್ದು ಹೋಗಿತ್ತು. ಆ ಫ್ಲಾಟು ನನ್ನ ಸ್ವಂತದ್ದಾಗಿತ್ತು. ನನ್ನ ತಂದೆ ತಾಯಿ ಮದುವೆಯ ಸಮಯದಲ್ಲಿ ನನಗೆ ಅಂತ ಕೊಡಿಸಿದ ಫ್ಲಾಟ್ ಅದು. ಅದು ಕೇವಲ ನನ್ನ ಹೆಸರಿನ ಮೇಲೆ ಮಾತ್ರ ಇತ್ತು. ಅತ್ತೆಗೆ ಇದನ್ನು ಮಾರಾಟ ಮಾಡಲು ಯಾವುದೇ ಅಧಿಕಾರ ಇರಲಿಲ್ಲ. ನನ್ನ ಅಪ್ಪ ಮುಂದೆ ಹೇಳುತ್ತಿದ್ದರು, ನೀನು ಆ ಮನೆಯನ್ನು ಮಾರಾಟ ಮಾಡಲು ಒಪ್ಪಿಕೊಂಡಿದ್ದೀಯಂತೆ. ಅದನ್ನು ಮಾರಿ ಬಂದಂತಹ ದುಡ್ಡಿನಿಂದ ಅವರ ಮಗಳ ಬಿಸ್ನೆಸ್ಗಾಗಿ ದುಡ್ಡು ಕೊಡಲು. ಊರಿನಿಂದ ಬಂದ ತಕ್ಷಣ ನನ್ನ ಸೊಸೆ ಈ ಪೇಪರ್ಗಳ ಮೇಲೆ ಸೈನ್ ಮಾಡುತ್ತಾಳೆ ಅಂತ ಹೇಳಿದ್ರಂತೆ. ನನಗೆ ಗೊತ್ತಿರುವ ಡೀಲರ್ ನನಗೆ ಫೋನ್ ಮಾಡಿ ವಿಚಾರ ತಿಳಿಸಿದ್ರು. ನನ್ನ ಅಪ್ಪ ಎಷ್ಟೋ ಚಿಂತೆಯಿಂದ ಹೇಳ್ತಾ ಇದ್ರು, ಮನೆ ನಿನ್ನ ಹೆಸರಿನ ಮೇಲಿದೆ ಅಲ್ವಾ? ಆ ರೀತಿ ಇರಬೇಕಾದ್ರೆ ಆ ಮನೆಯನ್ನು ಮಾರಾಟ ಮಾಡಲು ಅವರು ಹೇಗೆ ಪ್ರಯತ್ನ ಪಡುತ್ತಿದ್ದಾರೆ? ನನಗೆ ಈಗ ತುಂಬ ಕೋಪ ಬರ್ತಾ ಇತ್ತು. ಈ ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ಪು ಕೇವಲ ನನ್ನ ದುಡ್ಡಿನಿಂದ ಅವರು ಎಂಜಾಯ್ ಮಾಡ್ತಾ ಇದ್ದಿದ್ದು ಮಾತ್ರವಲ್ಲ, ಇದು ನನ್ನ ಗಮನವನ್ನು ಪಕ್ಕಕ್ಕೆ ಸರಿಸಲು ಆಡುತ್ತಿರುವ ಒಂದು ನಾಟಕ ಅಷ್ಟೇ. ಅವರು ಕೇವಲ ನನ್ನ ದುಡ್ಡನ್ನು ಲಪಟಾಯಿಸಲು ಮಾತ್ರ ನೋಡ್ತಾ ಇಲ್ಲ, ಅವರುಗಳು ನನ್ನ ತಲೆಯ ಮೇಲಿದ್ದ ಸೂರನ್ನು ಸಹ ಕಸಿದುಕೊಳ್ಳಲು ಪ್ರಯತ್ನ ಪಡ್ತಾ ಇದ್ರು. ನನ್ನ ಶ್ರೀಧನವನ್ನು ಅವರು ತಮ್ಮ ಮಗಳಿಗೆ ಕೊಡಬೇಕು ಅಂತ ಪ್ರಯತ್ನ ಪಡುತ್ತಿದ್ದರು. ಅಪ್ಪನ ಫೋನಿನ ನಂತರ ನನಗೆ ಅರ್ಥವಾಗಿ ಬಿಟ್ಟಿದ್ದು, ನಾನು ಈಗ ನನ್ನ ತವರು ಮನೆಯಲ್ಲಿ ಸೈಲೆಂಟ್ ಆಗಿ ಕುಳಿತುಕೊಂಡಿರಲು ಸಾಧ್ಯವಿಲ್ಲ ಅಂತ. ನಾನು ನನ್ನ ಮನೆ ಕಳೆದುಕೊಳ್ಳುವ ಭಯ ಈಗ ನನ್ನ ಮುಂದೆ ಇತ್ತು. ಈ ದುರಾಸೆ ತುಂಬಿದ ಜನರು ಇನ್ನು ಬೇರೆ ಏನಾದರೂ ಮಾಡುವ ಮೊದಲು ನಾನು ಎಲ್ಲವನ್ನು ಭದ್ರ ಮಾಡಿ ಇಟ್ಟುಕೊಳ್ಳಬೇಕಿತ್ತು. ನಾನು ತಕ್ಷಣ ಟ್ಯಾಕ್ಸಿ ಹಿಡಿದುಕೊಂಡು ನನ್ನ ಅಪಾರ್ಟ್ಮೆಂಟ್ಗೆ ವಾಪಸ್ ಬಂದುಬಿಟ್ಟೆ. ಈಗ ರಾತ್ರಿ ಆಗಿಬಿಟ್ಟಿತ್ತು. ನಾನು ಅಂದುಕೊಳ್ತಾ ಇದ್ದೆ ತಕ್ಷಣ ಒಳಗೆ ಹೋಗಿ ಮನೆಯ ಕಾಗದ ಪತ್ರಗಳನ್ನು ನೋಡಬೇಕು ಅಂತ. ಆದರೆ ನಾನು ಇನ್ನೂ ಒಳಗೆ ಹೋಗುತ್ತಿರುವ ಹಾಗೆ ಒಳಗಿನಿಂದ ಏನೋ ಶಬ್ದಗಳು ಬರುತ್ತಿದ್ದವು. ಯಾರೋ ಅಲ್ಮಾರಿಯನ್ನು ತೆಗೆಯುತ್ತಿರುವ ಹಾಗೆ, ಏನನ್ನೋ ಹುಡುಕಾಡುತ್ತಿರುವ ಹಾಗೆ ಶಬ್ದ ಕೇಳಿಸುತ್ತಿದ್ದವು. ಅದನ್ನು ಕೇಳಿ ನನ್ನ ಹೃದಯ ತುಂಬ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಯಾರಾದರೂ ಕಳ್ಳರು ಬಿದ್ದಿದ್ದಾರಾ ಅಥವಾ ರೋಹನ್ ಬೇಗ ಬಂದು ಬಿಟ್ಟಿದ್ದಾರಾ ಅಂತ. ಇಲ್ಲ, ಅವರು ಈಗಲೇ ಬರಲು ಸಾಧ್ಯವೇ ಇಲ್ಲ. ಅವರು ವಿದೇಶದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂದುಕೊಂಡು ನಾನು ತುಂಬ ಜಾಸ್ತಿ ಹೆದರಿಕೊಳ್ಳುತ್ತಲೇ ಬೆಡ್ರೂಮಿನ ಕಡೆ ಹೋದೆ. ಬಾಗಿಲು ಸ್ವಲ್ಪ ತೆರೆದೇ ಇತ್ತು. ಅವರು ಮೊಬೈಲ್ ಬ್ಯಾಟ್ರಿ ಹಾಕಿಕೊಂಡು ಹುಡುಕಾಡ್ತಾ ಇದ್ರು. ಆ ಸಣ್ಣ ಬೆಳಕಿನಲ್ಲಿಯೇ ಆ ಮುಖ ನನಗೆ ನೀಟಾಗಿ ಕಾಣಿಸ್ತಾ ಇತ್ತು. ಅವರು ಯಾರೋ ಕಳ್ಳರಾಗಿರ್ಲಿಲ್ಲ, ನನ್ನ ಅತ್ತೆಯ ತಂಗಿ ಮೀನಾ ಅವರು. ಮೀನಾ ಅತ್ತೆ ಕೈಯಲ್ಲಿ ಬೀಗಗಳ ಗೊಂಚಲು ಇತ್ತು. ಆಕೆ ನನ್ನ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಕುಳಿತುಕೊಂಡು ಪ್ರತಿಯೊಂದು ಬೀಗವನ್ನು ತೆಗೆಯಲು ಪ್ರಯತ್ನ ಪಡ್ತಾ ಇದ್ರು. ನನಗೆ ಈಗ ಎಲ್ಲವೂ ನೆನಪಿಗೆ ಬರುತ್ತಿತ್ತು. ನನ್ನ ಅತ್ತೆ ಒಂದು ಬಾರಿ ಅಲ್ಮಾರಿಯ ಬೀಗವನ್ನು ನನ್ನ ಬಳಿಯಿಂದ ಕೇಳಿ ತೆಗೆದುಕೊಂಡಿದ್ರು. ಅವರು ನಂತರ ನನಗೆ ಬೀಗಗಳನ್ನು ವಾಪಸ್ಸೇನೋ ಕೊಟ್ಟುಬಿಟ್ಟಿದ್ರು. ಆದರೆ ಅವರು ಕಳ್ಳತನವಾಗಿ ಅದರ ಡೂಪ್ಲಿಕೇಟ್ ಮಾಡಿಸಿಕೊಂಡಿರಬಹುದು, ಅದನ್ನು ತನ್ನ ತಂಗಿಗೆ ಕೊಟ್ಟಿರಬಹುದು ಎಂದು ನನಗೆ ಈಗ ಅರ್ಥವಾಗಿತ್ತು. ಇದೆಲ್ಲ ಯೋಚಿಸಿ ನನ್ನ ರಕ್ತ ಕುದಿಯುತ್ತಿತ್ತು. ಇಷ್ಟಕ್ಕೂ ಇವರು ನನ್ನ ಮನೆಯನ್ನು ಏನು ಅಂತ ಅಂದುಕೊಂಡು ಬಿಟ್ಟಿದ್ದಾರೆ. ಯಾವಾಗ ಬೇಕೋ ಆಗ ನನ್ನ ಮನೆಯ ಒಳಗೆ ನುಗ್ಗಿ ಮನೆಯನ್ನು ಹುಡುಕಾಡಬಹುದು ಅಂತನಾ? ನಾನು ತಕ್ಷಣ ನನ್ನ ಫೋನನ್ನು ಹೊರತೆಗೆದು ವಿಡಿಯೋ ಮಾಡಲು ಶುರು ಮಾಡಿದೆ.
ವಿಡಿಯೋ ಮಾಡುತ್ತಾ ನಾನು ಜೋರಾಗಿ ಬಾಗಿಲು ತೆಗೆದು ಎಲ್ಲ ಕಡೆ ಲೈಟ್ಗಳನ್ನು ಆನ್ ಮಾಡಿದೆ. ಲೈಟ್ ಆನ್ ಆಗುತ್ತಿದ್ದ ಹಾಗೆ ಮೀನಾ ಅತ್ತೆ ಶಾಕ್ ಆಗಿ ಹಾಗೆಯೇ ನಿಂತುಕೊಂಡಿದ್ರು. ಅವರ ಕೈಯಲ್ಲಿದ್ದ ಬೀಗಗಳ ಗುಚ್ಚುಗಳು ಅವರ ಕೈ ಜಾರಿ ನೆಲದ ಮೇಲೆ ಬಿದ್ದಿದ್ವು. ಅವರ ಕೈಯಲ್ಲಿ ನನ್ನ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಕಾಪಿಗಳು ಕೂಡ ಇದ್ವು. ನಾನು ಕೋಪವಾಗಿ ಕೇಳಿದೆ, ನೀವು ನನ್ನ ರೂಮಿನಲ್ಲಿ ಏನ್ ಮಾಡ್ತಾ ಇದ್ದೀರಾ? ಆಕೆ ಗಾಬರಿ ಪಡುತ್ತಾ, ಅನನ್ಯ ಮಗಳೇ, ನಾನು ನಿನ್ನ ಮನೆಯನ್ನು ನೋಡಲು ಬಂದಿದ್ದೆ. ನಿನ್ನ ಅತ್ತೆ ಹೇಳಿದ್ರು ನೀನು ಕಿಟಕಿಗಳನ್ನು ಬಂದ್ ಮಾಡಿದೆಯೋ ಇಲ್ವೋ ನೋಡಿಕೊಂಡು ಬರಲು. ಅವರು ನನ್ನನ್ನು ನೋಡಿ ನಗಲು ಪ್ರಯತ್ನ ಪಡ್ತಾ ಇದ್ರು. ಆದರೆ ಅವರ ಕೈ ಕಾಲುಗಳು ನಡುಗುತ್ತಿದ್ದವು. ಅವರ ಧ್ವನಿ ಕೂಡ ನಡುಗುತ್ತಿತ್ತು. ಅವರ ಮುಖದ ಮೇಲೆ ಎಷ್ಟೊಂದು ಭಯ ತುಂಬಿಕೊಂಡಿತ್ತು ಅಂದ್ರೆ ನಾನು ತಕ್ಷಣ ಕೇಳಿದೆ, ಕಿಟಕಿಯನ್ನು ಚೆಕ್ ಮಾಡಬೇಕಂದ್ರೆ ನೀವು ನನ್ನ ಅಲ್ಮಾರಿಯಲ್ಲಿ ಏನನ್ನು ಹುಡುಕಾಡಲು ಪ್ರಯತ್ನ ಪಡ್ತಾ ಇದ್ದೀರಾ? ನಾನು 2 ಹೆಜ್ಜೆ ಮುಂದೆ ಹಾಕಿ ಅವರ ಕಾಲ ಬಳಿ ಬಿದ್ದಿದ್ದ ಆ ಬೀಗದ ಗೊಂಚಲನ್ನು ಮಂಚದ ಕೆಳಗೆ ತಳ್ಳಿಬಿಟ್ಟೆ. ನಾನು ಆಕೆಗೆ ಕೋಪವಾಗಿ ಹೇಳಿದೆ, ನಿಮ್ಗೆ ಗೊತ್ತಾ, ಬೇರೆಯವರ ಮನೆಯಲ್ಲಿ ಅವರ ಪರ್ಮಿಷನ್ ಇಲ್ಲದೆ ಅರ್ಧ ರಾತ್ರಿ ಕಳ್ಳತನವಾಗಿ ಹೋಗುವುದು, ಅವರ ಮನೆಯಲ್ಲಿ ಈ ರೀತಿ ಕಳ್ಳತನ ಮಾಡುವುದು, ಅವರಿಗೆ ಗೊತ್ತಿಲ್ಲದ ಹಾಗೆ ಅವರ ಬೀಗಗಳನ್ನು ಡೂಪ್ಲಿಕೇಟ್ ಮಾಡಿ ಇಟ್ಟುಕೊಳ್ಳುವುದು, ಇದಕ್ಕೆ ನಿಮಗೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಅಂತ. ಈ ಶಬ್ದ ಕೇಳಿದ ತಕ್ಷಣ ಆಕೆ ಭಯದಿಂದ ನೆಲದ ಮೇಲೆ ಹಾಗೆಯೇ ಕುಸಿದು ಬಿದ್ದಿದ್ದಳು. ಆಕೆ ಭಯದಿಂದ, ಬೇಡ ಬೇಡಮ್ಮ, ದಯವಿಟ್ಟು ಪೊಲೀಸರನ್ನು ಮಾತ್ರ ಕರೆಸಬೇಡ, ನಾನು ತುಂಬಾ ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ದೇನೆ, ಇದೆಲ್ಲವೂ ಕೇವಲ ನಿನ್ನ ಅತ್ತೆ ಹೇಳಿದ್ದಕ್ಕೆ ನಾನು ಮಾಡಿದ್ದೇನೆ ಎಂದು ಆಕೆ ಜೋರಾಗಿ ಅಳಲು ಶುರು ಮಾಡಿದ್ರು. ನಾನು ಫೋನನ್ನು ಹಾಗೆ ಇಟ್ಟುಕೊಂಡು ಹೇಳಿದೆ, ಇಷ್ಟಕ್ಕೂ ಶಕುಂತಲಾ ಅವರು ನಿಮಗೆ ಏನು ಮಾಡಲು ಹೇಳಿ ಕಳುಹಿಸಿದ್ದಾರೆ? ನೀವು ನೀಟಾಗಿ ಎಲ್ಲವನ್ನು ನನಗೆ ಹೇಳಿ. ಒಂದು ವೇಳೆ ನೀವೇನಾದರೂ ನನಗೆ ಸತ್ಯ ಹೇಳಿಲ್ಲ ಅಂದರೆ ಈ ವಿಡಿಯೋವನ್ನು ನಾನು ಈಗಲೇ ಪೊಲೀಸರಿಗೆ ಕಳುಹಿಸಿಕೊಡುತ್ತೇನೆ ಅಂತ ಹೇಳಿದಾಗ ಮೀನಾ ಅತ್ತೆ ಭಯದಿಂದ ಹೆದರಿಕೊಂಡು ಅಳುತ್ತಾ ಎಲ್ಲ ಮಾತುಗಳನ್ನು ಹೇಳಿಬಿಟ್ರು. ಶಕುಂತಲಾ ದೇವಿಯವರು ಮೊದಲೇ ಆ ಯೋಜನೆಗಳನ್ನು ತಯಾರು ಮಾಡಿದ್ರು. ಅವರಿಗೆ ಚೆನ್ನಾಗಿ ಗೊತ್ತು ಈ ಮನೆ ನನ್ನ ಸ್ವಂತ ಆಸ್ತಿ ಅಂತ. ಆದ್ದರಿಂದ ಅವರು ಮನೆ ಮಾರಾಟ ಮಾಡಲು ನನ್ನನ್ನು ಬಲವಂತ ಮಾಡಲು ಸಾಧ್ಯವಿಲ್ಲ ಎಂದು. ಆಕೆ ತನ್ನ ತಂಗಿಗೆ 50,000 ರೂಪಾಯಿಗಳನ್ನು ಕೊಟ್ಟು ಪ್ರಮಾಣ ಮಾಡಿದ್ರಂತೆ. ನೀನು ನಿಜವಾದ ಕಾಗದ ಪತ್ರಗಳನ್ನು ಕಳ್ಳತನ ಮಾಡಿ ತಂದ್ರೆ ಅವುಗಳನ್ನು ಇಟ್ಟುಕೊಂಡು ನಾವು ಇನ್ನೊಂದು ಡೂಪ್ಲಿಕೇಟ್ ಪತ್ರಗಳನ್ನು ಮಾಡಿಸಿ ಅವಳು ಸೈನ್ ಮಾಡಿದ ಹಾಗೆ ಬೇರೆಯವರ ಕೈಯಿಂದ ಸೈನ್ ಮಾಡಿ ಮಾರಾಟ ಮಾಡಿಕೊಳ್ಳೋಣ ಅಂತ. ಆ ಮನೆಯನ್ನು ಮಾರಾಟ ಮಾಡಿ ಶ್ರೀಪ್ರಿಯಾಳ ಸಾಲ ತೀರಿಸಿ ಅವಳಿಗೆ ಒಂದು ಹೊಸ ಬಿಸ್ನೆಸ್ ಅನ್ನು ಇಟ್ಟುಕೊಡೋಣ. ನನ್ನ ಸೊಸೆ ತುಂಬಾ ಅಮಾಯಕಳು, ಆದ್ದರಿಂದ ಅವಳು ನನ್ನ ಮೇಲೆ ಯಾವತ್ತೂ ಕೇಸನ್ನು ಹಾಕೋದಿಲ್ಲ. ಮೀನಾ ಅತ್ತೆಯವರು ತಲೆ ಬಗ್ಗಿಸಿಕೊಂಡು ಎಲ್ಲ ಮಾತುಗಳನ್ನು ಒಪ್ಪಿಕೊಂಡಿದ್ರು. ಅವರ ಪ್ರತಿಯೊಂದು ಶಬ್ದಗಳು ನನ್ನ ಹೃದಯವನ್ನು ಛಿದ್ರ ಮಾಡ್ತಾ ಇತ್ತು. ನನ್ನ ಅತ್ತೆಯ ಈ ನೀಚ ಬುದ್ಧಿಯನ್ನು ಕೇಳಿ ನಾನು ನಡುಗಿ ಹೋದೆ. ಆಕೆ ಕೇವಲ ನನ್ನ ಮನೆಯನ್ನು ಕಸಿದುಕೊಳ್ಳಲು ಮಾತ್ರ ಪ್ರಯತ್ನ ಪಡಲಿಲ್ಲ, ನನ್ನನ್ನು ಕಾನೂನಿನ ಇಕ್ಕಟ್ಟುಗಳಲ್ಲಿ ಸಿಕ್ಕಿ ಹಾಕಿಸಬೇಕು ಅಂತ ಕೂಡ ಪ್ರಯತ್ನ ಪಡ್ತಾ ಇದ್ಲು. ಈ ಸಮಾಜದಲ್ಲಿ ಇಂತಹ ಮೋಸ, ಅನ್ಯಾಯ, ಯಾವುದೇ ಹೊಸ ಕಥೆಗಳು ಇಲ್ಲದಿರಬಹುದು. ಆದರೆ ನಾನು ಸಮಯ ಇದ್ದಾಗಲೇ ಇದನ್ನು ತಿಳಿದುಕೊಂಡಿದ್ದೆ ಒಳ್ಳೆಯದಾಗಿತ್ತು. ಇಲ್ಲದಿದ್ದರೆ ನನ್ನ ಜೊತೆ ನಡೆಯಬಾರದೆಲ್ಲವೂ ನಡೆದು ಹೋಗುತ್ತಿತ್ತು. ನಾನು ಆ ವಿಡಿಯೋವನ್ನು ಸೇವ್ ಮಾಡಿಕೊಂಡು ಆ ಹೆಂಗಸನ್ನು ಕೋಪವಾಗಿ ನೋಡುತ್ತಾ, ನನ್ನ ಮನೆಯಿಂದ ತಕ್ಷಣ ಹೊರಗೆ ಹೋಗು, ನೀನು ನಿನ್ನ ಅಕ್ಕನಿಗೂ ಸಹ ಹೇಳು, ನನ್ನ ಬಳಿ ಎಲ್ಲ ಆಧಾರಗಳು ಇವೆ ಅಂತ. ಆಕೆಯಿಂದ ಈ ಮನೆಯ ಒಂದೇ ಒಂದು ಇಟ್ಟಿಗೆಯನ್ನು ಸಹ ಮುಟ್ಟಿಕೊಳ್ಳಲು ಧೈರ್ಯ ಮಾಡಬೇಡಿ ಅಂತ. ಮೀನಾ ಅತ್ತೆಯವರು ಸರಿ ಎಂದು ಹೇಳುತ್ತಾ ತಮ್ಮ ಬ್ಯಾಗ್ ಎತ್ತಿಕೊಂಡು ಅಲ್ಲಿಂದ ಓಡಿ ಹೋದರು. ಮಾರನೆಯ ದಿನ ನಾನು ತುಂಬಾ ಬೇಗ ಎದ್ದಿದ್ದೆ. ನನಗೆ ಚೆನ್ನಾಗಿ ಗೊತ್ತು ನಾನು ಮೈ ಮರೆತು ಮಲಗುವ ಹಾಗಿಲ್ಲ ಅಂತ. ಈ ದಿನ ಮೀನಾ ಅತ್ತೆ ನನ್ನ ಕಾಗದ ಪತ್ರಗಳನ್ನು ಕಳ್ಳತನ ಮಾಡಿರಲು ಸೋತಿರಬಹುದು. ಆದರೆ ಶಕುಂತಲಾ ಅವರ ಈ ಚಾಲಾಕಿತನವನ್ನು ನೋಡಿ ಯಾರು ತಾನೇ ಹೇಳಬಲ್ಲರು? ಆಕೆಯ ಬಳಿ ಇನ್ನು ಯಾವುದೇ ಯೋಜನೆಗಳು ಇಲ್ಲ ಅಂತ. ನಾನು ಈಗ ರೆಡಿಯಾಗಿ ನನ್ನ ಮನೆಯ ಎಲ್ಲ ದಾಖಲೆ ಪತ್ರಗಳನ್ನು, ನನ್ನ ಎಲ್ಲ ವೈಯಕ್ತಿಕ ದಾಖಲೆಗಳನ್ನು ಸಹ ತೆಗೆದುಕೊಂಡು ನೇರವಾಗಿ ಸರ್ಕಾರಿ ಕಚೇರಿಗೆ ಹೋದೆ. ಅಲ್ಲಿ ತುಂಬಾ ಜನ ಕುಳಿತುಕೊಂಡಿದ್ರು. ನಾನು ನಂಬರ್ ತೆಗೆದುಕೊಂಡು ಕಾಯುತ್ತಾ ಕುಳಿತಿದ್ದೆ. ನನ್ನ ನಂಬರ್ ಕರೆದಾಗ ನಾನು ಕೌಂಟರ್ನಲ್ಲಿ ಕುಳಿತಿದ್ದ ಅಧಿಕಾರಿಗಳಿಗೆ ನನ್ನ ಸಮಸ್ಯೆಗಳನ್ನು ನೀಟಾಗಿ ವಿವರಿಸಿದೆ. ನಮ್ಮ ಮನೆಯ ಎಲ್ಲ ವಹಿವಾಟನ್ನು ನಿಲ್ಲಿಸಲು ನಾನು ಅರ್ಜಿ ಸಹ ಸಲ್ಲಿಸಿದೆ ಮತ್ತು ಯಾರು ನನ್ನ ದಾಖಲೆಗಳನ್ನು ನಕಲು ಮಾಡಿ ನನ್ನ ಸಂಪತ್ತನ್ನು ಮಾರಾಟ ಮಾಡಲು ಪ್ರಯತ್ನ ಪಡುತ್ತಿದ್ದಾರೆ ಅಂತ ಹೇಳಿ ರಾತ್ರಿ ತೆಗೆದಂತಹ ಆ ವಿಡಿಯೋವನ್ನು ಸಹ ಅವರಿಗೆ ತೋರಿಸಿದೆ. ಅವರು ಹೇಳ್ತಾ ಇದ್ರು, ನೀವು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಇಂತಹ ವಂಚನೆ ಪ್ರಕರಣಗಳು ತುಂಬಾ ಹೆಚ್ಚಾಗ್ತಾ ಇವೆ. ನೀವು ಚಿಂತೆ ಮಾಡಬೇಡಿ, ನಾವು ನೋಟ್ ಹಾಕುತ್ತೇವೆ. ಇನ್ನು ಮುಂದೆ ನಿಮ್ಮ ಫ್ಲಾಟ್ ಅನ್ನು ಬೇರೆಯವರ ಹೆಸರಿಗೆ ವರ್ಗಾಯಿಸಲು ಅಥವಾ ಅಡಮಾನ ಇಡಲು ಕೂಡ ಯಾರೂ ಧೈರ್ಯ ಮಾಡೋದಿಲ್ಲ ಅಂತ ಹೇಳಿದರು. ನಾನು ಆ ಅರ್ಜಿಗಳ ಮೇಲೆ ಸೈನ್ ಮಾಡಿದಾಗ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದೆ. ಈಗ ಶಕುಂತಲಾ ದೇವಿ ಅವರು ಏನೇ ಮಾಡಿದ್ರು ಈ ಮನೆ ಇನ್ನು ಮುಂದೆ ಸುರಕ್ಷಿತವಾಗಿರುತ್ತದೆ ಎಂದು.
ಕಚೇರಿಯಿಂದ ಹೊರಬರಬೇಕಾದ್ರೆ ನಾನು ನನ್ನ ಫೋನನ್ನು ಓಪನ್ ಮಾಡಿ ನೋಡಿದೆ. ಅದರಲ್ಲಿ ಎಷ್ಟೊಂದು ಮೆಸೇಜ್ಗಳು, ಎಷ್ಟೊಂದು ಮಿಸ್ ಕಾಲ್ಗಳು ಇದ್ದವು. ನನಗೆ ಚೆನ್ನಾಗಿ ಗೊತ್ತು, ರೋಹನ್ ಮತ್ತು ಶಕುಂತಲಾ ದೇವಿ ಅವರು ಬೇರೆಯವರ ನಂಬರ್ಗಳಿಂದ ನನ್ನನ್ನು ಸಂಪರ್ಕ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಅಂತ. ಈಗ ನನಗೆ ಅವರ ಯಾವುದೇ ಚಿಂತೆ ಇರಲಿಲ್ಲ. ನಾನು ಅಲ್ಲೇ ಇದ್ದ ಒಂದು ಹೋಟೆಲ್ಗೆ ಹೋಗಿ ಕಾಫಿ ಕುಡಿಯುತ್ತಾ ಯೋಚಿಸುತ್ತಿದ್ದೆ. ಈಗ ನನ್ನ ಮನೆ ಸುರಕ್ಷಿತವಾಗಿದೆ, ನನಗೆ ಇನ್ನು ಯಾರಿಂದಲೂ ಏನೂ ಆಗಬೇಕಾಗಿಲ್ಲ ಅಂತ. ನನಗೆ ಚೆನ್ನಾಗಿ ಗೊತ್ತು, ಮುಂಬರುವ ವಿಚ್ಛೇದನದ ಹೋರಾಟ ಇದಕ್ಕಿಂತಲೂ ತುಂಬ ಕಷ್ಟಕರವಾಗಿರುತ್ತೆ ಅಂತ. ಅವರು ಈಗ ಸೋತು ಹೋಗಿದ್ದಾರೆ, ಹಸಿದ ಹುಲಿಗಳ ಹಾಗೆ ನನ್ನ ಮೇಲೆ ಬೀಳುತ್ತಾರೆ ಅಂತ ಕೂಡ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಕೈಯಲ್ಲಿ ಈಗ ಎಲ್ಲ ಆಧಾರಗಳು ಇದ್ದವು. ನಾನು ಈಗ ಮೊದಲಿನಂತೆ ಎಲ್ಲದಕ್ಕೂ ಸರಿ ಎಂದು ತಲೆಯಾಡಿಸುವ ಸೊಸೆಯಾಗಿ ಇರಲಿಲ್ಲ. ನಾನು ಈಗ ಒಬ್ಬ ಸೈನಿಕಳಾಗಿದ್ದೆ. ನನ್ನ ಹಕ್ಕಿಗಾಗಿ ನಾನು ಕಳೆದುಕೊಂಡ ಎಲ್ಲವನ್ನು ವಾಪಸ್ ಪಡೆಯಲು ನಾನು ಈಗ ಸಿದ್ಧವಾಗಿದ್ದೆ. ಕೊನೆಗೂ ನನ್ನ ಅತ್ತೆ ಮನೆಯವರು ವಾಪಸ್ ಬಂದು ಬಿಟ್ಟಿದ್ರು. ನನಗೆ ಪರಿಚಯದವರ ಮುಖಾಂತರ ಗೊತ್ತಾಯಿತು, ರೋಹನ್ ತನ್ನ ದುಬಾರಿ ಗಡಿಯಾರ ಮತ್ತು ಶಕುಂತಲಾ ಅವರ ಬಂಗಾರದ ಚೈನನ್ನು ಮಾರಾಟ ಮಾಡಿ ಫ್ಲೈಟ್ ಟಿಕೆಟ್ ಅನ್ನು ಬುಕ್ ಮಾಡಿದ್ರು ಅಂತ. ಎಷ್ಟೋ ಅದ್ದೂರಿಯಾಗಿ ಸಂತೋಷದಿಂದ ಎಲ್ಲರ ಮುಂದೆ ತೋರಿಸಿಕೊಂಡು ಓಡಾಡುತ್ತಿದ್ದ ಆ ವಿದೇಶಿ ಪ್ರಯಾಣ ಈಗ ಅವಮಾನ ಮತ್ತು ಬಡತನದಿಂದ ಮುಗಿದು ಹೋಗಿತ್ತು. ಆ ದಿನ ನಾನು ಹಾಲಿನಲ್ಲಿ ಕುಳಿತುಕೊಂಡು ಬಿಸಿ ಬಿಸಿ ಕಾಫಿ ಕುಡಿಯುತ್ತಾ ರೆಡಿ ಮಾಡಿದಂತಹ ಎಲ್ಲ ಕಾಗದ ಪತ್ರಗಳನ್ನು ನೋಡ್ತಾ ಇದ್ದೆ. ಆಗಲೇ ಮನೆಯ ಕಾಲಿಂಗ್ ಬೆಲ್ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಜೊತೆಗೆ ಬಾಗಿಲನ್ನು ಜೋರಾಗಿ ತಟ್ಟುತ್ತಿರುವ ಶಬ್ದ ಕೂಡ ಕೇಳಿಸ್ತಾ ಇತ್ತು. ನಾನು ಸೆಕ್ಯೂರಿಟಿ ಕ್ಯಾಮೆರಾದಿಂದಲೇ ನೋಡಿದೆ. ಬಾಗಿಲಿನ ಬಳಿ ಆ 4 ಜನ ನಿಂತುಕೊಂಡಿದ್ರು. ಅವರು ಮಳೆಯಲ್ಲಿ ಪೂರ್ತಿಯಾಗಿ ನೆನೆದಿದ್ರು. ಅವರ ಪರಿಸ್ಥಿತಿ ನೋಡಿದ್ರೆ ನನಗೆ ನಗು ಬರ್ತಾ ಇತ್ತು. ಎಷ್ಟೋ ಅದ್ದೂರಿಯಾಗಿ ಜಂಬದಿಂದ ಹೋಗಿದ್ದ ಅವರು ಈಗ ಅವರೆಲ್ಲರ ಮುಖಗಳು ಇಳಿದು ಹೋಗಿದ್ದವು. ನನ್ನ ಅತ್ತೆ ಬಾಗಿಲಿನ ಬಳಿಯಿಂದಲೇ ಹೇಳ್ತಾ ಇದ್ರು, ಅನನ್ಯ, ದಯವಿಟ್ಟು ಬಾಗಿಲನ್ನು ತೆಗಿ. ನಿನ್ನ ಮಾವನವರ ಆರೋಗ್ಯ ತುಂಬಾ ಕೆಟ್ಟು ಹೋಗಿದೆ. ನಿನಗೆ ನಮ್ಮ ಮೇಲೆ ಏನಾದರೂ ಕೋಪವಿದ್ರೆ ಮನೆಯಲ್ಲಿ ಬಂದು ನಾವೆಲ್ಲ ಕುಳಿತು ಮಾತನಾಡೋಣ. ನಾನು ಕ್ಯಾಮರಾದಿಂದ ಮಾವನನ್ನು ನೋಡಿದೆ. ಪಾಪ, ಅವರು ತುಂಬಾ ವೀಕ್ ಆಗಿ ಬಿಟ್ಟಿದ್ರು. ಈ ಮನೆಯಲ್ಲಿ ನಾನು ಬಂದಾಗಿನಿಂದ ಅವರು ನನ್ನ ಜೊತೆ ಏನು ಕೆಟ್ಟದಾಗಿ ನಡೆದುಕೊಂಡಿರಲಿಲ್ಲ. ಆದ್ದರಿಂದ ನಾನು ಈಗ ಅವರಿಗಾಗಿ ಬಾಗಿಲನ್ನು ಓಪನ್ ಮಾಡಿದೆ. ಶಕುಂತಲಾ ಅವರು ಮನೆಯೊಳಗೆ ಬಂದ ತಕ್ಷಣ ಕುಳಿತುಕೊಳ್ಳುವುದಕ್ಕಿಂತ ಮೊದಲೇ ಅವರು ತಮ್ಮ ಬ್ಯಾಗಿನಿಂದ ಒಂದು ಹಳೆಯ ಪ್ಲಾಸ್ಟಿಕ್ ಬ್ಯಾಗ್ ಅನ್ನು ಓಪನ್ ಮಾಡಿ ಅದರಲ್ಲಿ ಏರ್ಪೋರ್ಟ್ನಲ್ಲಿ ಕೊಡುವಂತಹ ಕೆಲವೊಂದು ಸಣ್ಣ ಸಣ್ಣ ಕೇಕುಗಳ ತುಂಡುಗಳನ್ನು ಕೊಡುತ್ತಾ ಮುಗುಳ್ನಗುತ್ತಾ, ಅನನ್ಯ, ಇದನ್ನು ನೋಡು ಮಗಳೇ, ನಾನು ನಿನಗಾಗಿ ಈ ಉಡುಗೊರೆಯನ್ನು ತಂದಿದ್ದೇನೆ. ನನಗೆ ಚೆನ್ನಾಗಿ ಗೊತ್ತು ನಿನಗೆ ಸಿಹಿ ಅಂದ್ರೆ ತುಂಬಾ ಇಷ್ಟ ಅಂತ. ಆ ದಿನ ನಡೆದದ್ದು ಅದು ನನ್ನ ತಪ್ಪು. ನನಗೆ ತುಂಬಾ ವಯಸ್ಸಾಗ್ಬಿಟ್ಟಿದೆ ಅಲ್ವಾ, ನನಗೆ ತಲೆ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆದ್ದರಿಂದಲೇ ಲೆಕ್ಕಾಚಾರ ಹಾಕುವುದರಲ್ಲಿ ನಾನು ಸ್ವಲ್ಪ ತಪ್ಪು ಮಾಡಿಬಿಟ್ಟೆ. ನೀನು ಇದೆಲ್ಲವನ್ನು ನಿನ್ನ ಮನಸ್ಸಿನಲ್ಲಿ ಹಾಕಿಕೊಳ್ಳಬೇಡ. ಎಷ್ಟಾದರೂ ನಾವೆಲ್ಲರೂ ಒಂದೇ ಪರಿವಾರ. ನಾವು ಒಬ್ಬರಿಗೊಬ್ಬರು ನಮ್ಮ ತಪ್ಪುಗಳನ್ನು ಕ್ಷಮಿಸಿಕೊಳ್ಳಬೇಕಲ್ವಾ ಅಂತ ಹೇಳುತ್ತಾ ಇದ್ದರು. ಟೇಬಲ್ ಮೇಲೆ ಇದ್ದಂತಹ ಆ ಕೇಕುಗಳನ್ನು ನೋಡಿ ನನಗೆ ನಗು ಬಂದುಬಿಟ್ಟಿತ್ತು. ಇವರುಗಳು ನನ್ನ ದುಡ್ಡನ್ನು ಉಪಯೋಗಿಸಿಕೊಂಡು ನನ್ನನ್ನು ಕೆಲಸದವಳಾಗಿ ಮಾಡಿ ಎಂಜಾಯ್ ಮಾಡಲು ಹೋಗಿದ್ರು. ಇವರ ಎಲ್ಲ ಪ್ಲಾನುಗಳು ವಿಫಲವಾದಾಗ ಇವರು ಏರ್ಪೋರ್ಟ್ನಲ್ಲಿ ಸಿಗುವಂತಹ ಕೆಲವೊಂದು ಕೇಕು ತುಂಡುಗಳನ್ನು ತಂದು ನನಗೆ ಸಮಾಧಾನ ಮಾಡಬೇಕು ಅಂತ ಅಂದುಕೊಂಡಿದ್ದಾರಾ? ಅಷ್ಟರಲ್ಲೇ ಶ್ರೀಪ್ರಿಯಾ ಕೂಡ ಹೇಳಿದ್ಲು, ಅತ್ತಿಗೆ, ನಾನು ನಿಮಗಾಗಿ ದುಬಾರಿಯಾದ ಫೇಸ್ ಮಾಸ್ಕುಗಳನ್ನು ಕೊಂಡುಕೊಂಡಿದ್ದೆ. ಆದರೆ ಏರ್ಪೋರ್ಟ್ನಲ್ಲಿ ಅವುಗಳನ್ನು ತೆಗೆದುಕೊಂಡು ಬರಲು ಬಿಡಲಿಲ್ಲ. ದಯವಿಟ್ಟು ನೀವು ನಮ್ಮ ಮೇಲೆ ಕೋಪ ಮಾಡಿಕೊಳ್ಬೇಡಿ ಅಂತ. ನಾನು ಅಲ್ಲಿ ಕುಳಿತಿದ್ದ ಎಲ್ಲರ ಮುಖಗಳನ್ನು ನೋಡ್ತಾ ಇದ್ದೆ. ಅವರ ಮುಖಗಳಲ್ಲಿ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ. ಅವರುಗಳು ಕೇವಲ ಭಯಪಟ್ಟುಕೊಂಡಿದ್ರು ಅಷ್ಟೇ. ನಾನು ಆ ಕೇಕುಗಳನ್ನು ಮುಟ್ಟಿಕೊಳ್ಳಲಿಲ್ಲ. ಅವರ ಯಾವುದೇ ಪ್ರಶ್ನೆಗೆ ಕೂಡ ಉತ್ತರ ಕೊಡಲಿಲ್ಲ. ನಾನು ನೇರವಾಗಿ ಅಲ್ಲೇ ಇದ್ದ ಒಂದು ಸೋಫಾದಲ್ಲಿ ತುಂಬ ಶಾಂತವಾಗಿ ಕುಳಿತುಕೊಂಡಿದ್ದೆ. ನಾನು ಟೇಬಲ್ ಮೇಲೆ ಇಟ್ಟಂತಹ ಆ ಫೈಲನ್ನು ತೆಗೆದುಕೊಂಡು ನಿಧಾನವಾಗಿ ಅದರಲ್ಲಿಂದ ಒಂದೊಂದೇ ಪೇಪರ್ಗಳನ್ನು ಹೊರತೆಗೆದು ತೋರಿಸಲು ಶುರು ಮಾಡಿದೆ. ಅತ್ತೆ, ನೀವು ಹೇಳ್ತಾ ಇದ್ದೀರಾ ನಿಮಗೆ ವಯಸ್ಸಾಗಿ ಹೋಗಿದೆ, ನೀವು ಮುದುಕಿಯಾಗ್ಬಿಟ್ಟಿದ್ದೀರಾ ಅಂತ, ನಿಮ್ಮ ಲೆಕ್ಕಾಚಾರ ಹಾಕುವುದರಲ್ಲಿ ತಪ್ಪುಗಳಾಗಿವೆ ಅಂತ. ದಯವಿಟ್ಟು ನೀವು ನನಗೆ ಅರ್ಥ ಮಾಡಿಸುತ್ತೀರಾ? ಈ ಎಲ್ಲ ಖರ್ಚುಗಳಲ್ಲಿ 5 ಜನರ ಲೆಕ್ಕವನ್ನು ಯಾಕೆ ಹಾಕಲಾಗಿದೆ ಮತ್ತು ನಿಮ್ಮ ಪ್ರೀತಿಯ ಮಗಳಿಗಾಗಿ ನೀವು ಲಿಸ್ಟ್ ಮಾಡಿರುವ ಸಾಮಾನುಗಳ ಮತ್ತು ನಿಮ್ಮ ಸ್ನೇಹಿತರ ಲಿಸ್ಟುಗಳು ಇದೆಲ್ಲವೂ ನನ್ನ ಸಂಬಳದ ದುಡ್ಡಿನಿಂದ ತೆಗೆದುಕೊಳ್ಳಲಾಗಿದೆ ಅಲ್ವಾ? ನೀವು ನಿಜವಾಗಿಯೂ ಮರೆತು ಬಿಟ್ಟಿದ್ದೀರಾ? ಅಥವಾ ಬೇರೆಯವರ ದುಡ್ಡನ್ನು ಉಪಯೋಗಿಸುವಾಗ ತುಂಬ ಬುದ್ಧಿವಂತಿಕೆ ಉಪಯೋಗಿಸುತ್ತೀರಾ? ಆ ಕಾಗದ ಪತ್ರಗಳನ್ನು ತೆಗೆದುಕೊಳ್ಳಲು ಅವರ ಕೈಗಳು ಜೋರಾಗಿ ನಡುಗುತ್ತಿದ್ದವು. ಅವರು ಈಗ ಕೋಪದಿಂದ, ನೀನು ಏನೋ ತಪ್ಪಾಗಿ ತಿಳಿದುಕೊಂಡಿದ್ಯಾ, ನಾನು ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದುಕೊಂಡಿದ್ದೆ ಅಷ್ಟೇ. ನಾನು ತಕ್ಷಣ ಕೇಳಿದೆ, ನನ್ನನ್ನು ಮನೆಯಲ್ಲಿ ವಾಚ್ಮ್ಯಾನ್ ರೀತಿ ಬಿಟ್ಟು ಮನೆಯ ಕೆಲಸಗಳನ್ನು ಮಾಡಲು ಹೇಳಿ ನೀವು ಎಂಜಾಯ್ ಮಾಡಲು ಹೋಗಿ ಇದೆಲ್ಲ ನನಗೆ ಕೊಡುವ ಸರ್ಪ್ರೈಸಾ?
ಇನ್ನು ಅವರಿಗೆ ಏನು ಮಾತನಾಡಲು ಅವಕಾಶ ಕೊಡದೆ ನಾನು ನನ್ನ ಮೊಬೈಲ್ನಿಂದ ಆ ವಿಡಿಯೋವನ್ನು ಹಾಕಿ ಅವರೆಲ್ಲರಿಗೂ ತೋರಿಸಿದೆ. ಅದರಲ್ಲಿ ಅವರ ತಂಗಿ ಅಳುತ್ತಾ ಎಲ್ಲ ಮಾತುಗಳನ್ನು ಒಪ್ಪಿಕೊಂಡಿದ್ದರು. ನಿನ್ನ ಅತ್ತೆ ಹೇಳಿದ್ದರಿಂದಲೇ ನಾನು ಇದನ್ನು ಮಾಡಿದೆ ಅಂತ ಹೇಳಿದ ಮಾತುಗಳು ಈಗ ಜೋರಾಗಿ ಮನೆಯಲ್ಲಿ ಕೇಳಿಸುತ್ತಿದ್ವು. ಇದನ್ನು ನೋಡಿದ ತಕ್ಷಣ ಶಕುಂತಲಾ ದೇವಿಯವರ ಕೈಯಲ್ಲಿದ್ದ ಆ ಕಾಗದ ಪತ್ರಗಳು ಜಾರಿ ಕೆಳಗೆ ಬಿದ್ದಿದ್ದವು. ಅವರು ಗಾಬರಿಯಿಂದ ಹಾಗೆ ಕುಳಿತುಕೊಂಡು ಬಿಟ್ಟಿದ್ರು. ಇದನ್ನು ನೋಡಿದ ತಕ್ಷಣ ರೋಹನ್ ತನ್ನ ಅಮ್ಮನನ್ನು ಎಷ್ಟೋ ಆಶ್ಚರ್ಯವಾಗಿ ನೋಡುತ್ತಾ ಅವನ ತಕ್ಷಣ ಕೇಳಿದ, ಅಮ್ಮ, ಇದೆಲ್ಲ ನೀವು ಏನ್ ಮಾಡ್ತಾ ಇದ್ದೀರಾ? ನೀವು ನಿಜವಾಗಿಯೂ ಮನೆಯ ಕಾಗದ ಪತ್ರಗಳನ್ನು ಕಳ್ಳತನ ಮಾಡಬೇಕು ಅಂತ ಅಂದುಕೊಂಡಿದ್ರಾ? ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಎಂದು ಅವನು ಜೋರಾಗಿ ಕೂಗಾಡುತ್ತಿದ್ದ. ಶಕುಂತಲಾ ಅವರು ಈಗ ಎದ್ದು ನನ್ನ ಕೈಯಿಂದ ಫೋನ್ ಕಸಿದುಕೊಳ್ಳಲು ಪ್ರಯತ್ನ ಪಟ್ಟರು. ಆದರೆ ನಾನು ನನ್ನ ಕೈಯನ್ನು ಹಿಂದೆ ತೆಗೆದುಕೊಂಡೆ. ಅವರು ಕೋಪದಿಂದ ಕೂಗಾಡ್ತಾ ಇದ್ರು, ಇದನ್ನು ತಕ್ಷಣವೇ ಬಂದ್ ಮಾಡು ಅನನ್ಯ, ನೀನು ನನ್ನ ತಂಗಿಯನ್ನು ಇದರಲ್ಲಿ ಸಿಕ್ಕಿ ಹಾಕಿಸಿದೀಯಾ? ನಾನು ಫೋನನ್ನು ಟೇಬಲ್ ಮೇಲೆ ಇಟ್ಟು ನಾನು ಯಾರನ್ನು ಯಾವುದರಲ್ಲೂ ಸಿಕ್ಕಿ ಹಾಕಿಸಿಲ್ಲ. ನಿಮ್ಮ ದುರಾಸೆಯಿಂದ ಈ ಪೂರ್ತಿ ಪರಿವಾರ ಈಗ ಸಿಕ್ಕಿ ಹಾಕಿಕೊಂಡಿದೆ. ನೀವು ಕೇವಲ ನನ್ನ ದುಡ್ಡನ್ನು ಮಾತ್ರ ಲಪಟಾಯಿಸಲು ನೋಡಲಿಲ್ಲ, ನೀವುಗಳು ನನ್ನ ಮನೆಯನ್ನು ಸಹ ಕಸಿದುಕೊಳ್ಳಲು ಪ್ರಯತ್ನ ಪಟ್ಟಿದ್ದೀರಾ. ನೀವು ನನ್ನನ್ನು ಬೀದಿಯಲ್ಲಿ ನಿಲ್ಲಿಸಿ ನಿಮ್ಮ ಮಗಳ ಅಯ್ಯಾಶಿಗಳಿಗೆ ಅವಳಿಗೆ ಬೆಂಬಲ ಕೊಡಬೇಕು ಅಂತ ಅಂದುಕೊಳ್ತಾ ಇದ್ದೀರಾ? ನಾನು ಈಗ ಆ ಫೈಲ್ನಿಂದ ಇನ್ನೂ ಕೆಲವು ಕಾಗದ ಪತ್ರಗಳನ್ನು ಹೊರತೆಗೆದೆ. ಅವುಗಳಲ್ಲಿ ಶ್ರೀಪ್ರಿಯಾಳ ಸಾಲದ ಲೆಕ್ಕವಿತ್ತು. ನೀವು ನಮ್ಮ ಸಂಬಳದಿಂದ ಅವಳ ಸಾಲವನ್ನು ತೀರಿಸುವುದು ಅಲ್ಲದೆ ನನ್ನನ್ನು ಮೋಸ ಮಾಡಿ ನಿಮ್ಮ ಮಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದೀರಾ. ನೀವುಗಳು ಏನಂತ ಅಂದುಕೊಂಡಿದ್ದೀರಾ? ಈ ಮನೆಯ ಸೊಸೆ ಅಂತನಾ, ಅಥವಾ ನಾನೊಬ್ಬಳು ಹಸು ಅಂತ ಅಂದುಕೊಂಡಿದ್ದೀರಾ? ನನ್ನ ಮುಂದೆ ಕುಳಿತಿದ್ದ ಎಲ್ಲರ ಮುಖಗಳು ಈಗ ಬೆಳ್ಳಗೆ ಬಿಳಿಚಿಕೊಂಡಿದ್ವು. ನಾನು ಈಗ ಅವರುಗಳನ್ನು ನೋಡಿ ನೇರವಾಗಿ ಹೇಳಿದೆ, ನಾನು ನಿಮಗೆ 2 ಅವಕಾಶ ಕೊಡ್ತೀನಿ. ಮೊದಲನೆಯದು, ರೋಹನ್ ವಿಚ್ಛೇದನ ಪತ್ರಗಳ ಮೇಲೆ ಸೈನ್ ಮಾಡಬೇಕು. ನೀವೆಲ್ಲರೂ ತಕ್ಷಣ ನನ್ನ ಮನೆ ಬಿಟ್ಟು ಹೊರಟು ಹೋಗಬೇಕು. ಈ ಮನೆ ನನ್ನದು, ಇದರ ಮೇಲೆ ನಿಮಗೆ ಯಾವುದೇ ರೀತಿಯ ಅಧಿಕಾರವಿಲ್ಲ. ನೀವೆಲ್ಲರೂ ಇದನ್ನು ಒಪ್ಪಿಕೊಂಡ್ರೆ ನಾನು ನಿಮ್ಮ ತಂಗಿಯನ್ನು ಯಾವುದೇ ಕಾರಣಕ್ಕೂ ಜೈಲಿಗೆ ಕಳುಹಿಸುವುದಿಲ್ಲ. ಪ್ರಿಯಾ ಜೈಲಿಗೆ ಹೋಗಬೇಕು ಎನ್ನುವ ಮಾತು ಕೇಳಿ ಅವಳು ಗಾಬರಿ ಪಟ್ಟಿದ್ಲು. ಅವಳು ತಕ್ಷಣ ತನ್ನ ಅಮ್ಮನ ಕೈ ಹಿಡಿದುಕೊಂಡು, ಅಮ್ಮ, ನಾವು ಇದನ್ನು ಮಾಡ್ಬಿಡೋಣ. ಈ ಕೆಲಸ ಮಾಡಲಿಲ್ಲ ಅಂದ್ರೆ ಚಿಕ್ಕಮ್ಮ ಮಾತ್ರವಲ್ಲ, ನಾವು ಕೂಡ ಜೈಲಿಗೆ ಹೋಗ್ಬೇಕಾಗುತ್ತೆ. ನಡಿಯಮ್ಮ, ನಾವು ಇಲ್ಲಿಂದ ಹೊರಟೋಗೋಣ ಅಂತ ಹೇಳ್ತಾ ಇದ್ಲು. ಎರಡನೆಯದು, ಇಲ್ಲ, ನಾವು ಇಲ್ಲೇ ಇರಬೇಕು ಅಂತ ಹಠ ಮಾಡಿದ್ರೆ ಆಗ ನಾನು ಈ ಎಲ್ಲ ಆಧಾರಗಳನ್ನು ಈಗಲೇ ಪೊಲೀಸರಿಗೆ ಕೊಡುತ್ತೇನೆ. ಆಗ ಮನೆ ಕಳೆದುಕೊಳ್ಳುವ ಭಯ ಮಾತ್ರವಲ್ಲ, ಜೈಲಿಗೆ ಕೂಡ ಹೋಗಬೇಕಾಗುತ್ತೆ. ನೀವೇ ತೀರ್ಮಾನ ಮಾಡಿ, ನಿಮಗೆ ಏನು ಬೇಕು ಅಂತ. ರೋಹನ್ ತಕ್ಷಣ ನನ್ನ ಕಾಲಿನ ಮೇಲೆ ಬಿದ್ದು ಅವನು ನನ್ನ ಕಾಲು ಹಿಡಿದುಕೊಂಡು ಅಲ್ಲಲು ಶುರು ಮಾಡಿದ. ಅನನ್ಯ, ನಾನು ನಿನ್ನನ್ನು ಕೇಳಿಕೊಳ್ಳುತ್ತಿದ್ದೇನೆ, ದಯವಿಟ್ಟು ನೀನು ಆ ರೀತಿ ಮಾಡಬೇಡ. ನಾನು ನನ್ನ ತಪ್ಪನ್ನು ಸ್ವೀಕರಿಸುತ್ತಿದ್ದೇನೆ. ನಾನು ನಿನ್ನ ರಕ್ಷಣೆ ಮಾಡಲಿಲ್ಲ, ನಾನು ನಿನ್ನ ಪರ ನಿಂತುಕೊಳ್ಳಲಿಲ್ಲ. ಆದರೆ ನಾವಿಬ್ಬರೂ ಈಗಲೂ ಗಂಡ ಹೆಂಡತಿ. ಅಪ್ಪನ ಆರೋಗ್ಯ ತುಂಬ ಕೆಟ್ಟೋಗಿದೆ. ಇಂತಹ ಸಮಯದಲ್ಲಿ ನೀನು ಅವರನ್ನು ಮನೆಯಿಂದ ಓಡಿಸಬೇಕು ಅಂತ ಅಂದುಕೊಂಡಿದೀಯಾ ಅಂತ ಕೇಳಿಕೊಳ್ತಾ ಇದ್ದ. ಒಂದು ಕಾಲದಲ್ಲಿ ನಾನು ಇವನನ್ನು ಇಷ್ಟೊಂದು ಪ್ರೀತಿ ಮಾಡಿ ಇವನ ಜೊತೆ ನನ್ನ ಪೂರ್ತಿ ಜೀವನವನ್ನು ಕಳೆಯಬೇಕು ಅಂತ ಆಸೆಪಟ್ಟು ಇವನನ್ನು ಮದುವೆ ಮಾಡಿಕೊಂಡು ಬಂದಿದ್ದೆ. ಅದೇ ವ್ಯಕ್ತಿ ಈ ದಿನ ನನ್ನ ಕಾಲಿನ ಮೇಲೆ ಬಿದ್ದು ಕೇಳಿಕೊಳ್ತಾ ಇದ್ದ. ಅವನು ನನ್ನ ತಂದೆಯ ಆರೋಗ್ಯವನ್ನು ಒಂದು ಅಸ್ತ್ರವಾಗಿ ಉಪಯೋಗಿಸಿಕೊಳ್ಳುತ್ತಿದ್ದ. ನಾನು ಒಂದು ಹೆಜ್ಜೆ ಹಿಂದೆ ಹಾಕಿ ಅವನ ಮುಖವನ್ನೇ ನೋಡಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಯಾವುದೇ ಭಾವನೆ ಬರಲಿಲ್ಲ. ಏನು, ಗಂಡ ಹೆಂಡತಿಯ ಸಂಬಂಧನ? ಈ ಸಂಬಂಧ ಆವತ್ತೇ ಸತ್ತು ಹೋಯಿತು. ನೀನು ನಿನ್ನ ಅಮ್ಮ ಮತ್ತು ತಂಗಿಯ ಜೊತೆ ನನ್ನನ್ನು ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ನನ್ನ ದುಡ್ಡು ತೆಗೆದುಕೊಂಡು ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ಪಿಗೆ ಎಂಜಾಯ್ ಮಾಡಲು ಹೋದಾಗ ನನ್ನ ಮೇಲೆ ಒತ್ತಡವನ್ನು ಹಾಕಲು ನಿನ್ನ ಅಪ್ಪನ ಆರೋಗ್ಯವನ್ನು ಮಧ್ಯದಲ್ಲಿ ತರಬೇಡ. ನಿಜವಾಗಿಯೂ ಅವರಿಗೆ ಅಷ್ಟೊಂದು ಹುಷಾರಿಲ್ಲದಿದ್ದರೆ ಅವರನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ, ಅಥವಾ ಎಲ್ಲಾದರೂ ಬಾಡಿಗೆ ಮನೆಯನ್ನು ಮಾಡಿಕೊಂಡು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ನನಗೆ ಮೋಸ ಮಾಡುವಂತಹ, ನನ್ನನ್ನು ದೋಚಿಕೊಳ್ಳುವಂತಹ ಕುಟುಂಬಕ್ಕೆ ನಾನು ಇನ್ನು ಮುಂದೆ ಸಹಾಯ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ನಾನು ಶಕುಂತಲಾ ಅವರ ಕಡೆ ತಿರುಗಿ, ನೀವು ಈಗ ತೀರ್ಮಾನ ಮಾಡಿಕೊಳ್ಳಿ. ನಾನು ನಿಮಗೆ ಕೇವಲ 30 ನಿಮಿಷಗಳ ಅವಕಾಶವನ್ನು ಕೊಡುತ್ತೇನೆ. ನಿಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಳ್ಳಲು, ನಿಮ್ಮ ಬಟ್ಟೆಗಳು, ಮುಖ್ಯವಾದ ವಸ್ತುಗಳನ್ನು ತೆಗೆದುಕೊಂಡು ಹೊರಟು ಹೋಗಿ. ಈ ಮನೆಯ ವಸ್ತುಗಳನ್ನು ನೀವು ಮುಟ್ಟುವ ಹಾಗಿಲ್ಲ. 30 ನಿಮಿಷದ ನಂತರ ನಾನು ಪೊಲೀಸರಿಗೆ ಫೋನ್ ಮಾಡಿ ಕರೆಸುತ್ತೇನೆ ಅಂತ ಹೇಳಿದಾಗ ಶಕುಂತಲಾ ಅವರು ಕೋಪದಿಂದ ಹಲ್ಲುಗಳನ್ನು ಮಸೆಯುತ್ತಿದ್ರು. ಅವರಿಗೆ ಅರ್ಥವಾಗಿ ಬಿಟ್ಟಿತ್ತು, ಅವರು ಈ ಆಟವನ್ನು ಪೂರ್ತಿಯಾಗಿ ಸೋತು ಹೋಗಿದ್ದಾರೆ ಅಂತ. ಅವರು ಎದ್ದು ತಮ್ಮ ಮಕ್ಕಳ ಮೇಲೆ ಕೂಗಾಡ್ತಾ ಇದ್ರು. ಇನ್ನು ನಿಂತುಕೊಂಡು ಏನ್ ತಮಾಷೆ ನೋಡ್ತಾ ಇದ್ದೀರಾ? ಬೇಗ ಬೇಗ ಹೋಗಿ ನಿಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಳ್ಳಿ. ನಾವು ಇಂತಹ ಅಹಂಕಾರಿ ಸೊಸೆಯ ಮನೆಯಲ್ಲಿರಲು ಬಯಸುವುದಿಲ್ಲ ಅಂತ ಹೇಳ್ತಾ ಇದ್ರು. ಎಲ್ಲರೂ ಅವರವರ ರೂಮ್ಗಳಿಗೆ ಓಡಿ ಅವರ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಳ್ಳಲು ಶುರು ಮಾಡಿದ್ರು.
30 ನಿಮಿಷದ ನಂತರ ಅವರೆಲ್ಲರೂ ತಮ್ಮ ಸೂಟ್ಕೇಸ್ಗಳನ್ನು ಎಳೆದುಕೊಂಡು ಆ ಮನೆಯಿಂದ ಹೊರಗೆ ಬಂದು ಬಿಟ್ಟರು. ಹೋಗುವುದಕ್ಕಿಂತ ಮೊದಲು ಶಕುಂತಲಾ ಅವರು ಹಿಂದೆ ತಿರುಗಿ ನನ್ನನ್ನೇ ನೋಡ್ತಾ ಇದ್ರು. ಅವರ ಕಣ್ಣುಗಳಲ್ಲಿ ಎಷ್ಟೊಂದು ವಿಷ ತುಂಬಿಕೊಂಡಿತ್ತು. ಚೆನ್ನಾಗಿ ನೆನಪಿಟ್ಕೋ ಅನನ್ಯ, ಈ ದಿನ ನೀನು ನಮ್ಮನ್ನು ಮನೆಯಿಂದ ಹೊರ ಹಾಕುತ್ತಿದ್ದೀಯಾ. ನಾಳೆ ನಾನು ನಿನಗೆ ಹೇಳಿಕೊಡ್ತೀನಿ ಮರ್ಯಾದೆ ಗೌರವ ಅಂದರೆ ಏನು ಅಂತ. ನಾನು ನಿನ್ನನ್ನು ನೆಮ್ಮದಿಯಾಗಿ ಬದುಕಲು ಖಂಡಿತ ಬಿಡೋದಿಲ್ಲ ಅಂತ ಹೇಳುತ್ತಿದ್ದರು. ನಾನು ಅವರ ಮುಖದ ಮೇಲೆಯೇ ಜೋರಾಗಿ ಬಾಗಿಲನ್ನು ಬಂದ್ ಮಾಡಿಬಿಟ್ಟೆ. ಮನೆಯಿಂದ ಹೊರಗೆ ಹೋದ ನಂತರ ಅವರು ನಮ್ಮ ಮನೆಗೆ ಸ್ವಲ್ಪ ದೂರದಲ್ಲಿಯೇ ಒಂದು ಸಣ್ಣ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದರು. ಆರಾಮವಾದ ಜೀವನದಿಂದ ಹೊರಬಂದು ಈಗ ಅವರು ಒಂದು ಕಷ್ಟಕರವಾದ ಬದುಕಿನಲ್ಲಿ ಕಾಲಿಟ್ಟಿದ್ದರು. ಶಕುಂತಲಾ ಅವರ ಪ್ರತಿಯೊಂದು ತಪ್ಪು, ಅವರ ಪ್ರತಿಯೊಂದು ಕರ್ಮದ ಫಲವನ್ನು ಅವರುಗಳು ಈಗ ನನ್ನ ತಲೆಯ ಮೇಲೆ ಹಾಕುತ್ತಿದ್ದರು. ಕೆಲವು ದಿನಗಳ ನಂತರ ನಾನು ಗಮನಿಸುತ್ತಿದ್ದೆ. ನಾನು ಕೆಲಸದಿಂದ ಮನೆಗೆ ಬರುವಾಗ ಅಕ್ಕಪಕ್ಕದವರು ಕೆಲವೊಬ್ಬರು ಹೆಂಗಸರು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಹೆಂಗಸರು ನನ್ನನ್ನು ನೋಡಿ ಗುಸುಗುಸು ಅಂತ ಏನೋ ಮಾತನಾಡಿಕೊಳ್ಳುತ್ತಿದ್ದರು. ಮೊದಮೊದಲು ನನಗೆ ಇದೆಲ್ಲವೂ ಏನು ನಡೆಯುತ್ತಿದೆ ಎಂದು ಅರ್ಥನೇ ಆಗುತ್ತಿರಲಿಲ್ಲ. ಕೆಲವು ದಿನಗಳ ನಂತರ ತರಕಾರಿ ಮಾರಾಟ ಮಾಡುತ್ತಿದ್ದ ಒಬ್ಬ ಮಹಿಳೆ ನನ್ನನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ನನಗೆ ಎಲ್ಲವನ್ನೂ ವಿವರಿಸಿದರು. ಅನನ್ಯ ಮೇಡಮ್, ಶಕುಂತಲಾ ದೇವಿಯವರು ಎಲ್ಲ ಕಡೆ ಹೇಳಿಕೊಂಡು ಬರ್ತಾ ಇದ್ದಾರೆ, ನಿನಗೆ ನಿನ್ನ ಬಾಸ್ನ ಜೊತೆ ಅಕ್ರಮ ಸಂಬಂಧ ಇದೆ ಎಂದು. ನೀನು ಮನೆಯಲ್ಲಿ ನಿನ್ನ ಅತ್ತೆ ಮಾವನನ್ನು ಹೊಡೆಯುತ್ತಾ ಅವರಿಗೆ ತುಂಬಾ ಕಟ್ಟ ಕೊಡ್ತಾ ಇದ್ದೆ ಎಂದು. ಅಷ್ಟು ಮಾತ್ರವಲ್ಲ, ನೀನು ಅವರನ್ನು ಮಧ್ಯರಾತ್ರಿ ಜೋರು ಮಳೆಯಲ್ಲಿ ಮನೆಯಿಂದ ಹೊರಗೆ ಹಾಕಿದೀಯಾ ಅಂತ. ಈ ಮಾತು ಕೇಳಿ ನಾನು ಶಾಕ್ ಆಗಿದ್ದೆ. ನಾನು ತುಂಬಾ ಹೆಚ್ಚಾಗಿ ಕೋಪ ಬರ್ತಾ ಇತ್ತು. ನನಗೆ ಚೆನ್ನಾಗಿ ಗೊತ್ತು ಶಕುಂತಲಾ ಅವರು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಅಂತ. ಆದರೆ ಸ್ವಲ್ಪ ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇಷ್ಟು ನೀಚ ಸುಳ್ಳನ್ನು ಹೇಳ್ತಾರೆ ಅಂತ ನಾನು ಊಹಿಸಿರಲಿಲ್ಲ. ತರಕಾರಿ ಮಾರಾಟ ಮಾಡುವ ಆಂಟಿ ಹೇಳ್ತಾ ಇದ್ರು, ನಿಮ್ಮ ಅತ್ತೆ ಪಕ್ಕದ ಅಂಗಡಿಗೆ ಹೋಗಿ ಅಳುತ್ತಾ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಆಕೆ ಎಲ್ರಿಗೂ ಹೇಳ್ತಾ ಇದ್ಲು, ನೀನು ರೋಹನ್ನ ಎಲ್ಲ ದುಡ್ಡನ್ನು ಮೋಸ ಮಾಡಿ ಕಸಿದುಕೊಂಡಿದ್ದೀಯಾ. ಅತ್ತೆ ಮನೆಯವರ ಆಸ್ತಿ ಮೇಲೆ ಅಧಿಕಾರ ಜಮಾಯಿಸಿ ಅವರನ್ನು ಸಾಯಲು ಬೀದಿಗೆ ತಳ್ಳಿದ್ದೀಯಾ. ನೀನು ಕೃತಜ್ಞತೆ ಇಲ್ಲದವಳು. ನಿನ್ನ ಅತ್ತೆ ಮಾವ ನಿನ್ನನ್ನು ಸ್ವಂತ ಮಗಳಿಗಿಂತಲೂ ಹೆಚ್ಚಾಗಿ ನೋಡಿಕೊಂಡ್ರೆ ನೀನು ಅವರಿಂದ ಮನೆ ಕಸಿದುಕೊಂಡು ಅವರನ್ನು ಈ ದಿನ ಈ ರೀತಿ ಬೀದಿಗೆ ಬಿಟ್ಟುಬಿಟ್ಟಿದೆಯಾ ಅಂತ ಹೇಳಿಕೊಳ್ಳುತ್ತಿದ್ದಾರೆ. ಸತ್ಯ ಗೊತ್ತಿಲ್ಲದೆ ಇರುವ ಎಲ್ಲ ಜನರು ಆಕೆಯ ಮಾತುಗಳನ್ನು ನಂಬಿ ನನ್ನನ್ನೇ ಕೆಟ್ಟವಳು ಅಂತ ನೋಡುತ್ತಿದ್ದರು. ನನಗೆ ಇದೆಲ್ಲ ಕೇಳಿ ತುಂಬಾ ಕೋಪ ಬರ್ತಾ ಇತ್ತು. ಅವರಿಂದ ನನ್ನ ಸಂಪತ್ತನ್ನು ಕಸಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಅಂದಾಗ ಅವರು ನನ್ನ ಗೌರವವನ್ನು ನನ್ನ ಮರ್ಯಾದೆಯನ್ನು ಹಾಳು ಮಾಡಬೇಕು ಅಂತ ನೋಡ್ತಾ ಇದ್ರು. ಅವರು ಈ ಸಮಾಜದ ಮುಂದೆ ನನ್ನನ್ನು ಒಬ್ಬ ಅಪರಾಧಿಯಾಗಿ ನಿಲ್ಲಿಸಿ ನಾನು ಅವರ ಕಾಲಿನ ಬಳಿ ಬರಬೇಕು ಅಂತ ಪ್ರಯತ್ನ ಪಡುತ್ತಿದ್ದರು. ಕೆಲವೇ ದಿನಗಳಲ್ಲಿ ಅವರು ಹರಡಿಸಿದ ಈ ಸುಳ್ಳು ಕಥೆಗಳು ಎಲ್ಲ ಕಡೆ ಹರಡಿಬಿಟ್ಟಿದ್ವು. ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಅವರು ಕಥೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ನನಗೆ ಅನ್ನಿಸುತ್ತೆ ಇದೆಲ್ಲ ಪ್ರಿಯಾಳದ್ದೇ ಕತೆ ಅಂತ. ತುಂಬ ದುಃಖಭರಿತ ಕತೆ, ಕ್ರೂರ ಸೊಸೆಯ ಕತೆ. ಸೊಸೆಗೆ ಹೇಗೆ ಅಮಾಯಕ ತುಂಬ ಒಳ್ಳೆಯವರಾದ ವಯಸ್ಸಾದ ಅತ್ತೆ ಮಾವನವರಿಗೆ ಕಾಟ ಕೊಡ್ತಾ ಇದ್ಲು ಎಂದು ಹೆಡ್ಡಿಂಗ್ಗಳನ್ನು ಬರೆಯಲಾಗಿತ್ತು. ನನ್ನ ವಿರುದ್ಧ ಕೆಟ್ಟದಾಗಿ ಕಮೆಂಟ್ಸ್ ಮಾಡುತ್ತಿದ್ದರು. ನಾನು ಹೊರಗೆ ಬರುವಾಗ ಜನರು ನನ್ನನ್ನು ಎಷ್ಟೋ ಕೆಟ್ಟದಾಗಿ ನೋಡ್ತಾ ಇದ್ರು. ಅವರ ನೋಟಗಳು ಸಾವಿರಾರು ಸೂಜಿಗಳು ಒಟ್ಟಿಗೆ ಚುಚ್ಚುತ್ತಿರುವ ಹಾಗೆ ನನಗನ್ನಿಸುತ್ತಿತ್ತು. ನನಗೆ ಈಗ ಅರ್ಥವಾಗಿತ್ತು, ಈ ಸಮಯದಲ್ಲಿ ನಾನು ಮೌನವಾಗಿದ್ದರೆ, ನಾನು ಏನು ಮಾತನಾಡದೇ ಇದ್ದರೆ ಅವರು ಹೇಳುತ್ತಿರುವ ಎಲ್ಲ ಮಾತುಗಳು ಸತ್ಯ ಎಂದು ನಾನು ಒಪ್ಪಿಕೊಂಡ ಹಾಗೆ ಅಂತ. ಆದರೆ ನಾನು ಅವರ ರೀತಿ ಬೀದಿಯಲ್ಲಿ ನಿಂತು ಈ ರೀತಿ ತಮಾಷೆ ಮಾಡುವ ಹೆಂಗಸಾಗಿರಲಿಲ್ಲ. ನಾನೊಬ್ಬಳು ವಿದ್ಯಾವಂತೆ. ಆದ್ದರಿಂದ ನಾನು ಎಲ್ಲವನ್ನು ಯೋಚಿಸಿ ಏನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೆ. ಒಂದು ದಿನ ನಾನು ಆಫೀಸಿನಲ್ಲಿ ಕುಳಿತು ಕೆಲಸ ಮಾಡಿಕೊಳ್ಳುತ್ತಾ ಇದ್ದೆ. ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸಿನಲ್ಲಿ ಏನೋ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ವು. ನನ್ನ ಕಣ್ಣು ಕೂಡ ತುಂಬ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಎಲ್ಲರೂ ಲಂಚ್ಗೆ ಹೋಗುತ್ತಿರುವ ಸಮಯದಲ್ಲಿ ಬಿಲ್ಡಿಂಗ್ ಕೆಳಗೆ ತುಂಬ ಜೋರಾದ ಶಬ್ದಗಳು ಕೇಳಿಸುತ್ತಿದ್ದವು. ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗಿ ಬೇಗ ಓಡಿ ಬಂದು ನನಗೆ ಹೇಳಿದ್ಲು, ಅನನ್ಯ ಮೇಡಮ್, ನಿಮ್ಮ ಪರಿವಾರದಿಂದ ಯಾರೋ ಕೆಳಗೆ ಬಂದಿದ್ದಾರೆ. ಅವರು ಬ್ಯಾನರ್ಗಳನ್ನು ಹಿಡಿದುಕೊಂಡು ಅದರ ಮೇಲೆ ನಿಮ್ಮ ಹೆಸರನ್ನು ಬರೆದು ಕೆಟ್ಟದಾಗಿ ಕೂಗಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನನ್ನ ಹೃದಯ ತುಂಬ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಯಿತು. ನಾನು ತಕ್ಷಣ ಕಿಟಕಿ ಬಳಿ ಹೋಗಿ ಕೆಳಗೆ ಬಗ್ಗಿ ನೋಡ್ತಾ ಇದ್ದೆ. ನನ್ನ ಕಣ್ಣ ಮುಂದೆ ಇದ್ದಂತಹ ಆ ದೃಶ್ಯವನ್ನು ನಾನು ಕನಸಿನಲ್ಲಿಯೂ ಸಹ ಊಹಿಸಿರಲಿಲ್ಲ. ನನ್ನ ಅತ್ತೆ ಶಕುಂತಲಾ ದೇವಿಯವರು 7-8 ಮಹಿಳೆಯರ ಜೊತೆ ಗುಂಪು ಕಟ್ಟಿಕೊಂಡು ನಿಂತ್ಕೊಂಡಿದ್ರು. ಅವರ ಕೈಯಲ್ಲಿ ಒಂದು ಲೌಡ್ ಸ್ಪೀಕರ್ ಇತ್ತು. ಅವರು ಜೋರಾಗಿ ಕಿರುಚಿಕೊಳ್ತಾ ಇದ್ರು. ಅವರು ಪೋಸ್ಟರ್ಗಳನ್ನು ಸಹ ಹಿಡಿದುಕೊಂಡಿದ್ರು. ನಮ್ಮ ಸೊಸೆ ಅನನ್ಯ ನಾಚಿಕೆ ಕೆಟ್ಟವಳು. ಅವಳು ನಮ್ಮ ಆಸ್ತಿಯನ್ನು ಲಪಟಾಯಿಸಿ ನಮ್ಮನ್ನು ಬೀದಿಗೆ ತಳ್ಳಿಬಿಟ್ಟಿದ್ದಾಳೆ. ಎಲ್ಲ ಅಣ್ಣ ತಂಗಿಯರು ಎಲ್ಲರೂ ಬಂದು ನನ್ನ ಸೊಸೆಯನ್ನು ನೋಡಿರಿ. ಅವಳು ಈ ದೊಡ್ಡ ಆಫೀಸಿನಲ್ಲಿಯೇ HR ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳ ಈ ಅವತಾರಗಳನ್ನು ನೋಡಿ ಅವಳು ತನ್ನ ಗಂಡನ ಎಲ್ಲ ದುಡ್ಡು ಲಪಟಾಯಿಸಿ ತಮ್ಮ ವಯಸ್ಸಾದ ಅತ್ತೆ ಮಾವನನ್ನು ಬೀದಿಗೆ ತಳ್ಳಿಬಿಟ್ಟಿದ್ದಾಳೆ.
ಅವರ ಈ ಕಠೋರವಾದ ಶಬ್ದಗಳು ಆಫೀಸಿನ ಶಾಂತಿಯನ್ನು ಭಂಗ ಮಾಡಿದ್ದವು. ನಮ್ಮ ಕಂಪನಿಯವರು ಎಲ್ಲ ಜನರು ಅದನ್ನು ಗಮನಿಸುತ್ತಿದ್ದರು. ಆ ಮಹಿಳೆ ನನ್ನನ್ನು ಅವಮಾನ ಮಾಡಬೇಕು ಅಂತ ಮಾತ್ರ ಅಂದುಕೊಂಡಿರಲಿಲ್ಲ. ಆಕೆ ನನ್ನ ಊಟವನ್ನು ಸಹ ನನ್ನಿಂದ ಕಸಿದುಕೊಳ್ಳಬೇಕು ಅಂತ ಅಂದುಕೊಂಡಿದ್ಲು. ಆಕೆ ನನ್ನ ಕೆರಿಯರನ್ನು, ನನ್ನ ಜೀವನವನ್ನು ಹಾಳು ಮಾಡಬೇಕು ಅಂತ ನೋಡ್ತಾ ಇದ್ಲು. ಸೆಕ್ಯೂರಿಟಿ ಗಾರ್ಡ್ ಆಕೆಯ ಬಳಿ ಹೋಗಿ, ಮೇಡಮ್, ಇಲ್ಲಿ ತಮಾಷೆ ಮಾಡಬೇಡಿ, ಏನಾದರೂ ಇದ್ದರೆ ಶಾಂತವಾಗಿ ನಿಮ್ಮ ಮನೆಗಳಲ್ಲಿ ಕುಳಿತುಕೊಂಡು ಮಾತನಾಡಿಕೊಳ್ಳಿ ಅಂತ ಹೇಳುತ್ತಿದ್ದರು. ಆದರೆ ಆ ಮಹಿಳೆ ಹೆದರಿಕೊಳ್ಳುವ ಬದಲು ಅಲ್ಲೇ ನೆಲದ ಮೇಲೆ ಬಿದ್ದು ಹೊರಲಾಡುತ್ತಾ ಜೋರಾಗಿ ಕಿರುಚಾಡ್ತಾ ಇದ್ಲು. ಈ ವಾಚ್ಮೆನ್ ವಯಸ್ಸಾದ ಮಹಿಳೆಯರನ್ನು ಹೊಡೆಯುತ್ತಾ ಇದ್ದಾನೆ ಅಂತ. ಆಕೆಯ ಜೊತೆ ಬಂದಿದ್ದ ಮಹಿಳೆಯರು ಕೂಡ ಜೋರಾಗಿ ಕಿರುಚಿಕೊಳ್ತಾ ಇದ್ರು. ಅವರು ತಮ್ಮ ಬ್ಯಾಗಿನಲ್ಲಿ ಇಟ್ಟುಕೊಂಡು ಬಂದಿದ್ದ ಕಪ್ಪು ಬಣ್ಣವನ್ನು ಬಿಲ್ಡಿಂಗ್ ಗಾಜುಗಳ ಮೇಲೆ, ಕಂಪನಿಯ ಹೆಸರಿನ ಮೇಲೆ, ಅಲ್ಲಿದ್ದ ಸ್ಥಳಗಳಲ್ಲಿ ಎಲ್ಲರ ಮೇಲೆ ಹಾಕಲು ಶುರು ಮಾಡಿದ್ರು. ನಾನು ಶಾಕ್ನಿಂದ ಹಾಗೆಯೇ ನಿಂತುಕೊಂಡು ಬಿಟ್ಟಿದ್ದೆ. ನಾನು ನನ್ನ ಅತ್ತೆಯನ್ನು ನೋಡ್ತಾ ಇದ್ದೆ. ಯಾವಾಗಲೂ ಮಾನ ಮರ್ಯಾದೆ ಸಂಸ್ಕಾರದ ಬಗ್ಗೆ ಮಾತನಾಡುತ್ತಿದ್ದ ಅದೇ ಮಹಿಳೆ ಈ ದಿನ ಗೂಂಡಾಗಳ ರೀತಿ ವರ್ತಿಸುತ್ತಿದ್ರು. ನನಗೆ ತುಂಬ ಅವಮಾನವಾಗ್ತಾ ಇತ್ತು. ಆದರೆ ನಾನು ಅಳಲಿಲ್ಲ. ನನಗೆ ಅವರ ಮೇಲೆ ಅಸಹ್ಯವಾಗ್ತಾ ಇತ್ತು. ಆಕೆಯ ಮೇಲೆ ನನಗೆ ಇದ್ದ ಸ್ವಲ್ಪ ಗೌರವ ಮರ್ಯಾದೆ ಕೂಡ ಈಗ ಪೂರ್ತಿಯಾಗಿ ಸತ್ತು ಹೋಗಿತ್ತು. ಆಗ ನಮ್ಮ ಡೈರೆಕ್ಟರ್ ಫೋನ್ ಮಾಡಿ ಫೋನಿನಲ್ಲೇ ಹೇಳ್ತಾ ಇದ್ರು, ಅನನ್ಯ, ನೀನು ತಕ್ಷಣ ಕೆಳಗೆ ಹೋಗಿ ಎಲ್ಲವನ್ನೂ ಸರಿ ಮಾಡು. ಈ ಎಲ್ಲ ಸ್ಥಿತಿಗಳಿಂದ ಕಂಪನಿಗೆ ತುಂಬ ಕೆಟ್ಟ ಹೆಸರು ಬರುತ್ತೆ. ನಾನು ದೀರ್ಘವಾದ ಉಸಿರು ತೆಗೆದುಕೊಂಡು ನನ್ನ ಕೂದಲನ್ನು, ಬಟ್ಟೆಗಳನ್ನು ಸರಿ ಮಾಡಿಕೊಂಡು ನಾನು ಕೆಳಗೆ ಹೋಗಬೇಕಾಯಿತು. ನಾನು ನನ್ನ ಫೋನನ್ನು ತೆಗೆದುಕೊಂಡು ರೆಕಾರ್ಡ್ ಮೋಡನ್ನು ಆನ್ ಮಾಡಿದೆ. ನಾನು ಕೆಳಗೆ ಹೋದಾಗ ಪ್ರಾಣಿಗಳಂತೆ ಅವರು ನನ್ನ ಮೇಲೆ ಎರಗಿದರು. ಆದರೆ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳು ಅಡ್ಡ ಬಂದು ಅವರನ್ನು ಅಲ್ಲೇ ತಡೆದು ನಿಲ್ಲಿಸಿದರು. ನೀನು ಬಂದ್ಬಿಟ್ಟಿಯಾ ಮಿಟುಕ್ಲಾಡಿ, ನೋಡು ನೀನು ನಮ್ಮ ಪರಿವಾರವನ್ನು ಯಾವ ಸ್ಥಿತಿಗೆ ತಂದ್ಬಿಟ್ಟಿದೀಯಾ ಅಂತ. ನಾನು ಈಗ ಆ ಮಹಿಳೆಯರನ್ನು ನೋಡಲಿಲ್ಲ. ಗಾರ್ಡ್ಗಳನ್ನು, ಅಲ್ಲಿ ಇದ್ದ ಎಲ್ಲ ಜನರ ಮುಂದೆ ತಲೆ ಬಗ್ಗಿಸಿ ಕ್ಷಮಾಪಣೆ ಕೇಳಿದೆ. ನಾನು ದೊಡ್ಡ ಸ್ಕ್ರೀನ್ ಮೇಲೆ ಮೀನಾ ಅತ್ತೆ ಮಾಡುತ್ತಿದ್ದ ಕಳ್ಳತನ, ಅವರು ಹೇಳಿದ ಎಲ್ಲ ತಪ್ಪೊಪ್ಪಿಗೆಗಳನ್ನು, ನನ್ನ ಅತ್ತೆಯ ಕೆಟ್ಟ ಬೈಗುಳವನ್ನು, ಇವರು ಟ್ರಿಪ್ಪಿಗೆ ಹೋಗುವ ಮುಂಚೆ ಮಾಡಿದ ಎಲ್ಲ ಕೆಟ್ಟ ಕೆಲಸವನ್ನು, ನನ್ನ ನಾದಿನಿಯ ಮೋಸ ಸಾಲಗಳು ಎಲ್ಲವನ್ನು ಪ್ಲೇ ಮಾಡಿ ತೋರಿಸಿದೆ. ಡೈರೆಕ್ಟರ್ ನನ್ನ ಬಳಿ ಇದ್ದ ಎಲ್ಲ ಆಧಾರಗಳನ್ನು ನೀಟಾಗಿ ಗಮನಿಸುತ್ತಿದ್ರು. ಅವರಿಗೆ ಈಗ ನೀಟಾಗಿ ಅರ್ಥವಾಗಿ ಬಿಟ್ಟಿತ್ತು ಒಬ್ಬ ಮಹಿಳೆಗೆ ಇವರು ಎಷ್ಟೊಂದು ಕಾಟ ಕೊಡ್ತಾ ಇದ್ದಾರೆ ಅಂತ. ಅವರು ಹೇಳ್ತಾ ಇದ್ರು, ಅನನ್ಯ, ನಮಗೆ ಈಗ ಅರ್ಥವಾಯಿತು ನೀನು ಎಷ್ಟೊಂದು ಕಷ್ಟ ಅನುಭವಿಸುತ್ತಿದ್ದೀಯಾ ಅಂತ. ಡೈರೆಕ್ಟರ್ ತಕ್ಷಣ ಹೇಳಿದ್ರು, ನಾನು ಕಂಪನಿಯ ಆಸ್ತಿಯನ್ನು, ಸಾರ್ವಜನಿಕರ ಆಸ್ತಿಯನ್ನು ನಷ್ಟಗೊಳಿಸಿದ್ದಕ್ಕೆ, ಇಷ್ಟೊಂದು ರಾತಾಂತ ಮಾಡಿದ್ದಕ್ಕೆ ಎಲ್ಲ CCTV ರೆಕಾರ್ಡ್ಗಳನ್ನು ನಿನಗೆ ಕೊಡ್ತೀನಿ. ಪೊಲೀಸ್ ಸ್ಟೇಷನ್ನಲ್ಲಿ ನಿನ್ನ ಪರವಾಗಿ ನಾವು ನಿಂತುಕೊಳ್ಳುತ್ತೇವೆ ಅಂತ ಅವರು ನನಗೆ ಭರವಸೆ ಕೊಟ್ಟರು. ನಾನು ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸಿದೆ. ನಾನು ಕಂಪನಿಗೆ ಭರವಸೆಯನ್ನು ಕೊಟ್ಟೆ, ಇವರುಗಳಿಂದ ಕಂಪನಿಗೆ ಏನು ನಷ್ಟವಾಗಿದ್ದರೂ ಅದನ್ನು ನಾನು ತುಂಬಿಸಿಕೊಡುತ್ತೇನೆ ಅಂತ. ಶಕುಂತಲಾ ಅವರು ನನ್ನ ಕೆಲಸವನ್ನು ಅಡ್ಡ ಇಟ್ಟುಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಲು ಒಂದು ಕೆಟ್ಟ ಯೋಚನೆಯನ್ನು ರೂಪಿಸಿದ್ರು. ಆದರೆ ಅವರು ಮಾಡಿದ ಈ ಒಂದು ತಪ್ಪು ಅವರನ್ನು ಎಂತಹ ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಸಿ ಬಿಟ್ಟಿತ್ತು ಅಂದರೆ, ಅಲ್ಲಿಗೆ ಈಗ ಪೊಲೀಸರು ಸಹ ಬಂದಿದ್ರು. ಪೊಲೀಸರನ್ನು ಅಲ್ಲಿ ನೋಡಿ ಆ ಮಹಿಳೆಯರು ಶಾಕ್ ಆಗಿದ್ರು. ಅವರ ಮುಖಗಳು ಬಿಳಿಚಿಕೊಂಡಿದ್ವು. ಪೊಲೀಸರು ಈಗ ಆ ಮಹಿಳೆಯರ ಜೊತೆ ವಿಚಾರಣೆ ನಡೆಸುತ್ತಿದ್ದರು. ಅಷ್ಟರಲ್ಲೇ ರೋಹನ್ ಕೂಡ ಅಲ್ಲಿಗೆ ಬಂದಿದ್ದ. ಅವನು ಪೊಲೀಸರನ್ನು, ತನ್ನ ಪರಿವಾರದವರನ್ನು ಮತ್ತು ನನ್ನನ್ನು ನೋಡಿ ಅವನು ತಕ್ಷಣ ನನ್ನ ಬಳಿ ಓಡಿ ಬಂದು ನನ್ನನ್ನು ಬೈಯಲು ಶುರು ಮಾಡಿದ. ಇವೆಲ್ಲ ನೋಡಿ ಅವನು ನನ್ನ ಕಡೆ ನಿಂತು ನನಗಾಗಿ ಮಾತನಾಡಬೇಕಾಗಿತ್ತು. ಅವರ ಅಮ್ಮನಿಗೆ ಬುದ್ಧಿ ಹೇಳಬೇಕಾಗಿತ್ತು. ಆದರೆ ಅವನು ನನಗೆ ಹೇಳ್ತಾ ಇದ್ದ, ಏನು ನಾಟಕ ನಡೀತಾ ಇದೆ ಇಲ್ಲಿ? ನೀನು ನನ್ನ ಅಮ್ಮನನ್ನು ಪೊಲೀಸರಿಗೆ ಯಾಕೆ ಹಿಡಿದುಕೊಟ್ಟಿದೀಯಾ? ನಿನಗೆ ಗೊತ್ತಲ್ವಾ ನನ್ನ ಅಮ್ಮನಿಗೆ ವಯಸ್ಸಾಗ್ಬಿಟ್ಟಿದೆ ಅಂತ, ಅವರ ಆರೋಗ್ಯ ಕೂಡ ಸರಿ ಇರೋದಿಲ್ಲ ಅಂತ. ಅವರು ಈ ವಯಸ್ಸಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದೆಲ್ಲವನ್ನು ಸಹಿಸಿಕೊಳ್ಳಲು ಸಾಧ್ಯನಾ? ನಾನು ಅವನನ್ನೇ ನೋಡ್ತಾ ಇದ್ದೆ. ನನ್ನ ಕಣ್ಣಿಗೆ ಈಗ ಅವನು ಒಂದು ರೀತಿಯ ವಿಚಿತ್ರವಾದ ಪ್ರಾಣಿಯ ರೀತಿ ಕಾಣಿಸ್ತಾ ಇದ್ದ. ನಾನು ತಕ್ಷಣ ಹೇಳಿದೆ, ರೋಹನ್, ನೀನು ನಿನ್ನ ಕಣ್ಣುಗಳನ್ನು ಬಿಟ್ಟು ದೊಡ್ಡದಾಗಿ ನೋಡು. ಇದೆಲ್ಲವನ್ನು ಇಷ್ಟಕ್ಕೂ ಯಾರು ಮಾಡ್ತಾ ಇರೋದು? ನಿನ್ನ ಅಮ್ಮ ಜನರನ್ನು ಕರೆದುಕೊಂಡು ನನ್ನ ಕಂಪನಿಗೆ ಬಂದು ನನ್ನನ್ನು ಅವಮಾನ ಮಾಡಿದ್ದು ಸಾಕಾಗೋದಿಲ್ಲ ಅಂತ ಕಂಪನಿಯ ಸಾಮಾನುಗಳನ್ನು ಕೂಡ ಹೊಡೆದು ಹಾಕಿದ್ದಾರೆ. ಕಂಪನಿಯನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ನನ್ನ ಗೌರವ ಮರ್ಯಾದೆಯನ್ನು ಮಣ್ಣುಪಾಲು ಮಾಡಿದ್ದಾರೆ. ಇದೆಲ್ಲ ನಡೆದ ನಂತರ ನೀನು ನನ್ನಿಂದ ಏನು ಮಾಡಬೇಕು ಅಂತ ಅಂದುಕೊಳ್ತಾ ಇದೀಯಾ? ನಾನು ಅವರಿಗೆ ಆರತಿ ಎತ್ತಿ ಒಳಗೆ ಕೂರಿಸಿ ಟೀ ಕಾಫಿ ಕೊಡಬೇಕು ಅಂತನಾ? ಅವನು ಸ್ವಲ್ಪ ಕೂಡ ನಾಚಿಕೆ ಇಲ್ಲದೆ, ನನ್ನ ಅಮ್ಮ ಕೋಪದಲ್ಲಿದ್ದಾರೆ, ಕೋಪದಿಂದ ಅವರು ಏನು ಮಾಡ್ತಾರೋ ಅನ್ನುವುದೇ ಅವರಿಗೆ ಅರ್ಥವಾಗುತ್ತಿಲ್ಲ. ಆದರೆ ನೀನು ಒಬ್ಬಳ ಸೊಸೆ, ವಿದ್ಯಾವಂತೆ, ನೀನು ನನ್ನ ಅಮ್ಮನನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ನೀನು ಸ್ವಲ್ಪ ಸಹಿಸಿಕೊಂಡಿದ್ದರೆ, ನನ್ನ ಅಮ್ಮನ ಬಳಿ ಬಂದು ಕ್ಷಮಾಪಣೆ ಕೇಳಿದರೆ ಆಗ ವಿಷಯಗಳು ಇಷ್ಟೊಂದು ಗಂಭೀರ ಸ್ಥಿತಿಗೆ ಬರ್ತಾ ಇರಲಿಲ್ಲ. ನೀನು ಸಣ್ಣ ವಿಷಯಗಳನ್ನು ಎಷ್ಟು ದೊಡ್ಡದಾಗಿ ಮಾಡಿಬಿಟ್ಟೆ ಅಂದರೆ ಈಗ ನಾವು ಹೇಗೆ ತಾನೇ ತಲೆ ಎತ್ತಿಕೊಂಡು ಓಡಾಡಬೇಕು?
ಅವನ ಈ ವಿಚಿತ್ರವಾದ ಮಾತು ಕೇಳಿ ನನಗೆ ನಗು ಬಂದು ಬಿಟ್ಟಿತ್ತು. ಏನು, ನೀನು ಇಂತಹ ಮಹಿಳೆಯರಿಗೆ ನಾನು ಕ್ಷಮಾಪಣೆ ಹೇಳಬೇಕು ಅಂತ ಹೇಳ್ತಾ ಇದೀಯಾ? ಈ ಮಹಿಳೆ ನನ್ನ ಮನೆಯನ್ನು ಕಸಿದುಕೊಳ್ಳಲು ಪ್ರಯತ್ನ ಪಟ್ಲು. ಮನೆಯ ಬಳಿ ನನ್ನನ್ನು ಅವಮಾನ ಮಾಡಿದ್ಲು. ನನಗೆ ಬೇರೆಯವರ ಜೊತೆ ಸಂಬಂಧ ಇದೆ ಎಂದು ಊರೆಲ್ಲ ಸುಳ್ಳು ಸುದ್ದಿ ಹರಡಿದಳು. ಈಗ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಬಂದು ನನ್ನ ಭವಿಷ್ಯವನ್ನು, ನನ್ನ ಹೆಸರನ್ನು, ನನ್ನ ಕೆಲಸವನ್ನು ಹಾಳು ಮಾಡಬೇಕು ಅಂತ ಇಷ್ಟೆಲ್ಲ ಮಾಡಿದ ಮಹಿಳೆಗೆ ನಾನು ಕ್ಷಮಾಪಣೆ ಹೇಳಬೇಕು ಅಂತ ನೀನು ಅಂದುಕೊಳ್ತಾ ಇದೀಯಾ? ನೀನು ಇಷ್ಟೊಂದು ದೊಡ್ಡವನಾಗಿದೆಯಾ? ಆದರೆ ನಿನಗೆ ಈಗಲೂ ಸರಿ ಯಾವುದು ತಪ್ಪು ಯಾವುದು ಎಂದು ಅರ್ಥ ಮಾಡಿಕೊಳ್ಳುವ ಪ್ರಜ್ಞೆನೇ ಇಲ್ವಾ ಅಂತ ಹೇಳಿದಾಗ ಅವನು ನನ್ನ ಕೈಯನ್ನು ಹಿಡಿದುಕೊಂಡು, ಅನನ್ಯ, ಇದೆಲ್ಲವನ್ನು ಇಲ್ಲಿಗೆ ಬಿಟ್ಟು ಬಿಡು. ಇದೆಲ್ಲ ನಮ್ಮ ಮನೆಯ ವಿಷಯಗಳು. ನಾವು ಮನೆಗೆ ಹೋಗಿ ಆರಾಮವಾಗಿ ಕುಳಿತು ಮಾತನಾಡೋಣ. ನೀನು ತಕ್ಷಣ ಕಂಪ್ಲೇಂಟ್ ವಾಪಸ್ ತಗೋ. ಪೊಲೀಸರಿಗೆ ಹೇಳು ನನ್ನ ಅಮ್ಮನನ್ನು, ಆ ಮಹಿಳೆಯರನ್ನು ಬಿಟ್ಟು ಬಿಡಲು. ಅವರೆಲ್ಲರೂ ಅವರ ಮನೆಗಳಿಗೆ ವಾಪಸ್ ಹೊರಟು ಹೋಗುತ್ತಾರೆ. ನಂತರ ಅವರು ಯಾವತ್ತೂ ಇಲ್ಲಿಗೆ ಬರೋದಿಲ್ಲ. ನೀನು ನನ್ನ ಮಾತು ಕೇಳಿಲ್ಲ ಅಂದರೆ ಎಲ್ಲ ಜನ ಏನಂತಾರೆ ಹೇಳು? ಇವನು ತನ್ನ ಹೆಂಡತಿಯನ್ನೇ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ, ಇವನೆಂತ ಗಂಡಸು ಅಂತ ಆಡಿಕೊಳ್ಳುತ್ತಾರೆ. ಇದರಿಂದ ನನ್ನ ಗೌರವ ಹಾಳಾಗುತ್ತೆ, ನನ್ನ ಕೆಲಸ ಕೂಡ ಹೊರಟು ಹೋಗುತ್ತೆ. ದಯವಿಟ್ಟು ನನ್ನ ಗೌರವಕ್ಕಾಗಿ ನೀನು ನನ್ನ ಮಾತನ್ನು ಕೇಳು ಅಂತ ಹೇಳ್ತಾ ಇದ್ದ. ಅವನ ಪ್ರತಿಯೊಂದು ಮಾತುಗಳು ಚೂರಿಯ ಹಾಗೆ ನನ್ನ ಹೃದಯವನ್ನು ಛಿದ್ರ ಛಿದ್ರ ಮಾಡ್ತಾ ಇದ್ವು. ಆ ಮನುಷ್ಯನಿಗೆ ಕೇವಲ ತನ್ನ ಗೌರವದ ಚಿಂತೆ ಮಾತ್ರ ಕಾಡ್ತಾ ಇತ್ತು. ಅವನು ಈಗಲೂ ತನ್ನ ಅಮ್ಮನ ಸೆರಗಿನ ಹಿಂದೆ ಬಚ್ಚಿಟ್ಟುಕೊಂಡು ಮಗುವಿನ ಹಾಗೆ ನಡೆದುಕೊಳ್ತಾ ಇದ್ದ. ಅವನಿಗೆ ನನ್ನ ಗೌರವ, ನನ್ನ ಮರ್ಯಾದೆ ಯಾವುದರ ಬಗ್ಗೆಯೂ ಯೋಚನೆ ಇರಲಿಲ್ಲ. ನಾನು ತಕ್ಷಣ ಅವನ ಕೈಯನ್ನು ದೂರ ತಳ್ಳಿಬಿಟ್ಟೆ. ನನಗೆ ಅವನ ಮೇಲೆ ಅಸಹ್ಯವಾಗ್ತಾ ಇತ್ತು. ನಾನು 2 ಹೆಜ್ಜೆ ಹಿಂದೆ ಸರಿದು, ಏನು, ನಿನ್ನ ಗೌರವನ? ನಿನ್ನ ಗೌರವಕ್ಕಾಗಿ ನಾನು ಯಾಕೆ ನನ್ನ ಗೌರವವನ್ನು, ನನ್ನ ಸ್ವಾಭಿಮಾನವನ್ನು ತ್ಯಾಗ ಮಾಡಬೇಕು? ಹೆಂಡತಿಯನ್ನು ಸಂಭಾಳಿಸಲು ಸಾಧ್ಯವಿಲ್ವಾ? ಹೌದು, ನೀನು ಸರಿಯಾದ ಮಾತೇ ಹೇಳ್ತಾ ಇದೀಯಾ. ಯಾಕೆಂದರೆ ನೀನು ಒಬ್ಬ ಗಂಡಸೇ ಅಲ್ಲ, ಗಂಡ ಆಗುವ ಯೋಗ್ಯತೆ ಇಲ್ಲದವನು. ಯಾರನ್ನಾದರೂ ಹೇಗೆ ಸಂಭಾಳಿಸಲು ಸಾಧ್ಯ? ನನ್ನ ಮಾತು ಕೇಳಿ ಅವನು ಶಾಕ್ನಿಂದ ಬಾಯಿ ಬಿಟ್ಕೊಂಡು ಹಾಗೆಯೇ ನೋಡ್ತಾ ಇದ್ದ. ಅವನು ಯಾವತ್ತೂ ಊಹಿಸಿರಲಿಲ್ಲ ನಾನು ಈ ರೀತಿ ಕೂಡ ಮಾತನಾಡಬಹುದು ಅಂತ. ಅವನು ಅಂದುಕೊಳ್ತಾ ಇದ್ದ, ನಾನು ಅಮಾಯಕಲು, ಈಗಲೂ ಅವರ ಮಾತುಗಳನ್ನು ಕೇಳಿಸಿಕೊಂಡು ಅವರು ಹೇಳುವುದನ್ನೆಲ್ಲ ಕೇಳಿ ತಲೆಯಾಡಿಸ್ತೀನಿ ಅಂತ. ಅಲ್ಲಿ ಎಷ್ಟೊಂದು ಜನ ಜಮಾಯಿಸಿದ್ರು. ಅವರೆಲ್ಲರೂ ಈ ನಾಟಕವನ್ನು ನೋಡುತ್ತಾ ಗುಸುಗುಸು ಅಂತ ಮಾತನಾಡುತ್ತಾ ಇದ್ರು. ಶಕುಂತಲಾ ದೇವಿಯವರು ತಮ್ಮ ಮಗನನ್ನು ನೋಡಿ ಇನ್ನೂ ಜೋರು ಜೋರಾಗಿ ಅಳಲು ಶುರು ಮಾಡಿದ್ರು. ಆಕೆ ಜನರ ವಿಶ್ವಾಸವನ್ನು ಗಳಿಸಲು ಬೇಕಂತಲೇ ಅಳುತ್ತಾ ಅಮಾಯಕಳ ರೀತಿ ನಾಟಕ ಮಾಡ್ತಾ ಇದ್ರು. ರೋಹನ್ ಜನರನ್ನು ನೋಡಿ ಅವನು ಗಾಬರಿಯಿಂದ ತುಂಬಾ ಕೋಪ ಮಾಡ್ಕೊಳ್ತಾ ಇದ್ದ. ಅವನು ನನ್ನನ್ನೇ ನೋಡುತ್ತಾ ಕೋಪವಾಗಿ ಹಲ್ಲು ಮಸೆಯುತ್ತಿದ್ದ. ನೀನು ತಕ್ಷಣ ಮನೆಗೆ ನಡಿ, ಇಲ್ಲಿ ನಿಂತುಕೊಂಡು ಜನರ ಮುಂದೆ ತಮಾಷೆ ಮಾಡಬೇಡ, ನಾವುಗಳು ಮನೆಗೆ ಹೋಗಿ ಮಾತನಾಡೋಣ ಅಂತ ಹೇಳ್ತಾ ಇದ್ದ. ಆಗ ನಾನು ಧೈರ್ಯವಾಗಿ ಹೇಳಿದೆ, ನಾನು ನಿನ್ನ ಮನೆಗೆ ಬರೋದಿಲ್ಲ, ನಿನ್ನ ಜೊತೆ ಆ ನರಕದಲ್ಲಿ ನಾನು ಯಾವತ್ತೂ ವಾಪಸ್ ಬರೋದಿಲ್ಲ. ನನಗೆ ಗೌರವ ಮರ್ಯಾದೆ ಕೊಡದೇ ಇರುವ ಮನುಷ್ಯರ ಗೌರವವನ್ನು ಕಾಪಾಡಲು ನಾನು ಯಾವುದೇ ಒಂದೇ ಒಂದು ಕೆಲಸ ಕೂಡ ಮಾಡೋದಿಲ್ಲ ಅಂತ ಅಂದುಕೊಂಡೆ. ನಾನು ಅವನನ್ನೇ ನೋಡುತ್ತಾ ನೇರವಾಗಿ ಹೇಳಿದೆ, ರೋಹನ್, ಮನೆಗೆ ಹೋಗಿ ಮಾತನಾಡಿದ್ರು ಈಗ ನಮ್ಮ ಮಧ್ಯೆ ಏನೂ ಉಳಿದಿಲ್ಲ. ಈ ಎಲ್ಲ ಜನರ ಮುಂದೆ ನಾನು ಹೇಳ್ತಾ ಇದ್ದೀನಿ, ನನಗೆ ನಿನ್ನಿಂದ ಡೈವರ್ಸ್ ಬೇಕು. ನನ್ನ ಈ ಒಂದು ಶಬ್ದ ಕೇಳಿ ಅಲ್ಲಿದ್ದ ಎಲ್ಲರೂ ಶಾಕ್ ಆಗಿಬಿಟ್ಟಿದ್ರು. ಶಕುಂತಲಾ ದೇವಿ ಕೋಪವಾಗಿ ನನ್ನನ್ನೇ ಗುರಾಯಿಸುತ್ತಾ, ನೀನು ಇದೆಂಥ ಮಾತು ಹೇಳ್ತಾ ಇದೀಯಾ ಅಂತ ಕೂಗಾಡ್ತಾ ಇದ್ರು. ನಾನು ಜೋರಾಗಿ ಹೇಳಿದೆ, ನಾನು 5 ವರ್ಷದಿಂದ ನಿನ್ನ ಹೆಂಡತಿಯಾಗಿ, ಈ ಮನೆಯ ಸೊಸೆಯಾಗಿ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸಿದ್ದೇನೆ. ರಾತ್ರಿ ಹಗಲು ಎನ್ನದೆ ಎಲ್ಲ ಕೆಲಸ ಮಾಡಿದ್ದೇನೆ. ನಿಮ್ಮ ಪರಿವಾರದ ಎಲ್ಲ ಆರ್ಥಿಕ ಭಾರವನ್ನು ನಾನು ನಿಭಾಯಿಸಿದ್ದೇನೆ. ನಿನ್ನ ತಂಗಿಯ ಸಾಲವನ್ನು ನಾನು ತೀರಿಸಿದ್ದೇನೆ. ನಿನ್ನ ಅಪ್ಪ ಅಮ್ಮನ ಎಲ್ಲ ರೀತಿಯ ಸೇವೆ ಮಾಡಿದ್ದೇನೆ. ಬದಲಾಗಿ ನನಗೆ ಏನು ತಾನೇ ಸಿಕ್ತು? ಅವಮಾನ, ಶೋಷಣೆ, ಕೊನೆಗೆ ನನ್ನ ಆಸ್ತಿಯನ್ನು ಲಪಟಾಯಿಸಲು ಸಹ ನೋಡ್ತಾ ಇದ್ದೀರಾ? ನೀವುಗಳು ಇಷ್ಟೊಂದು ದೊಡ್ಡ ಪ್ಲಾನ್ ಮಾಡಿದರೆ ನಿನ್ನ ಅಮ್ಮ ನನ್ನನ್ನು ದುಡ್ಡು ಕೊಡುವ ಒಂದು ಮಿಷನ್ ಅಂತ ಅಂದುಕೊಂಡ್ರೆ ನೀನು ನನ್ನನ್ನು ಒಬ್ಬ ಕೆಲಸದವಳು ಅಂತ ಅಂದುಕೊಂಡು ಬಿಟ್ಟಿದೀಯಾ? ಗಂಡನಾಗಿ ನೀನು ಒಂದೇ ಒಂದು ಬಾರಿ ಕೂಡ ನನ್ನ ಪರವಾಗಿ ಮಾತನಾಡಲಿಲ್ಲ, ನನಗಾಗಿ ನಿಂತುಕೊಳ್ಳಲೂ ಇಲ್ಲ. ನೀನು ಯಾವಾಗಲೂ ನಿನ್ನ ಅಮ್ಮನ ಸೆರಗಿನಲ್ಲೇ ಬಚ್ಚಿಟ್ಟುಕೊಂಡಿದ್ದೆ. ನಿಮ್ಮಂತಹ ಕೃತಜ್ಞತೆ ಇಲ್ಲದ ನೀಚ ಜನರನ್ನು ನಾನು ಇಷ್ಟು ವರ್ಷ ಸಾಕಿ ನನಗೂ ಕೂಡ ಸಾಕಾಗಿ ಬಿಟ್ಟಿದೆ ಎಂದು ಹೇಳುತ್ತಾ ನಾನು ನನ್ನ ಬೆರಳಿನಿಂದ ನಮ್ಮ ಪ್ರೀತಿಯ ಗುರುತಾದ ಉಂಗುರವನ್ನು ಮತ್ತು ಅವನು ಕಟ್ಟಿದ ತಾಳಿಯನ್ನು ಎಲ್ಲರ ಮುಂದೆ ತೆಗೆದು ಅವನ ಕೈಗೆ ಕೊಟ್ಟು, ತೆಗೆದುಕೋ ನಿನ್ನ ವಸ್ತುಗಳು, ಇಂದಿನಿಂದ ನಮ್ಮ ಸಂಬಂಧಗಳು ಮುಗಿದು ಹೋಯಿತು. ನಾನು ಇದೇ ದಿನ ಕೋರ್ಟಿನಲ್ಲಿ ಅರ್ಜಿ ಹಾಕ್ತೀನಿ. ನೀನು ನಿನ್ನ ಅಮ್ಮನಿಗೂ ಕೂಡ ಅರ್ಥ ಮಾಡಿಸು, ಅವರು ಕೋರ್ಟಿಗೆ ಬರುವ ತಯಾರಿಗಳನ್ನು ಮಾಡಿಕೊಳ್ಳಲಿ ಎಂದು ಹೇಳಿ ನಾನು ಅಲ್ಲಿಂದ ಹಿಂದೆ ತಿರುಗಿ ನೋಡದೆ ಹೊರಟು ಹೋದೆ. ಹಿಂದೆಯಿಂದ ರೋಹನ್ ನನ್ನನ್ನೇ ಕರೆಯುತ್ತಾ ನಿಂತುಕೊಂಡಿದ್ದ. ಶಕುಂತಲಾ ದೇವಿಯವರು ನನ್ನ ಹಿಂದೆಯಿಂದ ಜೋರು ಜೋರಾಗಿ ನನ್ನ ಬಗ್ಗೆ ಕೆಟ್ಟದಾಗಿ ಬೈಯುವುದನ್ನು ಸಹ ಕೇಳಿಸಿಕೊಂಡೆ.
ಆದರೆ ನಾನು ಹಿಂದೆ ತಿರುಗಿ ಯಾರನ್ನೂ ನೋಡದೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಗೆ ಬಂದು ಬಿಟ್ಟಿದ್ದೆ. ನನ್ನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಆದರೆ ನನ್ನ ಮುಖದ ಮೇಲೆ ಮಾತ್ರ ಒಂದು ಸಂತೋಷದ ಸಣ್ಣ ನಗು ಕಾಣಿಸುತ್ತಿತ್ತು. ಕೊನೆಗೂ ನಾನು ನನಗಾಗಿ ಬದುಕಬೇಕು ಅಂತ ನಿರ್ಣಯ ತೆಗೆದುಕೊಂಡಿದ್ದೆ. ನಾನು ಕಂಪನಿಯಿಂದ ಹೊರಗೆ ಬಂದ ತಕ್ಷಣ ನನ್ನ ಫೋನನ್ನು ಬಂದ್ ಮಾಡಿಬಿಟ್ಟೆ. ನಾನು ನೇರವಾಗಿ ನನ್ನ ಅಮ್ಮನ ಬಳಿ ನನ್ನ ತವರಿಗೆ ಹೊರಟು ಹೋದೆ. ನನ್ನನ್ನು ಆ ರೀತಿ ನೋಡಿದ ನನ್ನ ಅಮ್ಮ ನನ್ನನ್ನು ಏನೂ ಕೇಳಲಿಲ್ಲ. ಅವರು ನನಗಾಗಿ ತಕ್ಷಣ ಸ್ವಲ್ಪ ಟೀಯನ್ನು ಮಾಡಿ ತೆಗೆದುಕೊಂಡು ಬಂದರು. ನಾನು ಸಂಬಂಧವನ್ನು ಮುರಿದು ಹಾಕಿದ್ದೆ. ಆದರೆ ಈ ದ್ರೋಹದ ನೋವು ಮತ್ತು ವ್ಯರ್ಥವಾದ ಅಷ್ಟು ವರ್ಷಗಳ ವಿಷಾದ ನನ್ನ ಮನಸ್ಸಿನಲ್ಲಿ ತುಂಬಿ ಹೋಗಿತ್ತು. ಸಾಯಂಕಾಲ ನನ್ನ ಅಮ್ಮನಿಗೆ ಫೋನ್ ಬಂದಿತ್ತು. ಶಕುಂತಲಾ ಅವರು ನನ್ನ ಅಮ್ಮನಿಗೆ ಫೋನ್ ಮಾಡಿ ಕೂಗಾಡ್ತಾ ಇದ್ರು, ಜಾನಕಿ, ನೀನು ನಿನ್ನ ಮಗಳನ್ನು ಕರೆಸಿಕೊಂಡು ಅವಳಿಗೆ ಸ್ವಲ್ಪ ಬುದ್ಧಿ ಹೇಳ್ಕೊಡು. ಅವಳು ನನ್ನ ಮಗನ ಜೀವನವನ್ನು ಹಾಳು ಮಾಡಿ ನಮ್ಮ ಪೂರ್ತಿ ವಂಶದ ಹೆಸರನ್ನು ಮಣ್ಣುಪಾಲು ಮಾಡಿದಾಳೆ. ಇಂತಹ ನಾಚಿಕೆ ಇಲ್ಲದ, ಕೃತಜ್ಞತೆ ಇಲ್ಲದ ಹುಡುಗಿಯನ್ನು ಸೊಸೆಯನ್ನಾಗಿ ಮನೆ ತುಂಬಿಸಿಕೊಂಡಿದ್ದೆ ನಮ್ಮ ಕುಟುಂಬದ ದುರಾದೃಷ್ಟ. ನಾನು ಫೋನ್ ಕಸಿದುಕೊಂಡು ಅವರಿಗೆ ಉತ್ತರ ಕೊಡೋಣ ಅಂತ ಅಂದುಕೊಂಡೆ. ಆದರೆ ಅಮ್ಮ ನನ್ನನ್ನು ಸುಮ್ಮನಿರು ಅಂತ ಹೇಳಿದ್ರು. ಅವರು ಶಾಂತವಾಗಿ ಸ್ಪೀಕರನ್ನು ಆನ್ ಮಾಡಿ ರೆಕಾರ್ಡಿಂಗ್ ಅನ್ನು ಕೂಡ ಹಾಕಿಬಿಟ್ಟರು. ಅಮ್ಮ ತುಂಬ ಶಾಂತವಾಗಿ ಹೇಳಿದರು, ನಮಸ್ಕಾರ ಸಂಬಂಧಿಗಳೇ, ಏನಾದರೂ ವಿಷಯ ಇದ್ದರೆ ನೀವು ಮೊದಲು ಆರಾಮವಾಗಿ ಹೇಳಿ. ಸೊಸೆಯಿಂದ ಯಾವುದಾದರೂ ತಪ್ಪು ನಡೆದಿದ್ರೆ ಅತ್ತೆ ಅವಳಿಗೆ ಹೇಳಿಕೊಡಬೇಕು. ಆದರೆ ನೀವು ಇಷ್ಟೊಂದು ಕಠಿಣವಾದ ಶಬ್ದಗಳನ್ನು ಯಾಕೆ ಉಪಯೋಗಿಸುತ್ತಿದ್ದೀರಾ ಅಂತ ಹೇಳಿದಾಗ ಶಕುಂತಲಾ ಅವರು ಇನ್ನೂ ಜೋರಾಗಿ ಕೂಗಾಡಲು, ಕೆಟ್ಟದಾಗಿ ಮಾತನಾಡಲು ಶುರು ಮಾಡಿದ್ರು. ಎಷ್ಟೋ ವರ್ಷಗಳಿಂದ ಅವರ ಒಳಗಡೆ ಇದ್ದಂತಹ ಎಲ್ಲ ದ್ವೇಷ ಈಗ ಹೊರಗೆ ಬರುತ್ತಿತ್ತು. ಅವರು ಸ್ವಲ್ಪ ಕೂಡ ಊಹಿಸಿರಲಿಲ್ಲ ಅವರ ಎಲ್ಲ ಮಾತುಗಳು ರೆಕಾರ್ಡ್ ಆಗ್ತಾ ಇದ್ದಾವೆ ಎಂದು. ಏನು ಹೇಳಿಕೊಡ್ಬೇಕಾ? ನಾವು ನಗರದವರು, ಗೌರವಸ್ಥ ಕುಟುಂಬದವರು. ನನ್ನ ಮಗ ಒಬ್ಬ ಇಂಜಿನಿಯರ್ ಮತ್ತು ನೀವುಗಳು ಹಳ್ಳಿಯವರು. ನಿಮಗೂ ನಮಗೂ ಯಾವುದೇ ಹೋಲಿಕೆ ಇಲ್ಲ. ನಾನು ಕಣ್ಣು ಮುಚ್ಚಿಕೊಂಡು ಅವಳನ್ನು ನನ್ನ ಸೊಸೆಯನ್ನಾಗಿ ಮಾಡಿಕೊಂಡಿದ್ದೆ. ಆದರೆ ಅವಳು ನಮ್ಮ ಈ ಉಪಕಾರವನ್ನು ನೆನೆಸಲಿಲ್ಲ. ಮದುವೆಯಾಗಿ 5 ವರ್ಷವಾದರೂ ಅವಳು ಇನ್ನೂ ಒಂದೇ ಒಂದು ಮಗುವನ್ನು ಸಹ ಹೆರಲಿಲ್ಲ. ನಮ್ಮ ವಂಶಕ್ಕೆ ಒಂದು ಮಗುವನ್ನು ಕೊಡಲು ಯೋಗ್ಯತೆ ಇಲ್ಲದವಳು, ಒಬ್ಬಳು ಬಂಜೆ. ಆದರೂ ನಾನು ಅವಳನ್ನು ಮನೆಯಿಂದ ಓಡಿಸಲಿಲ್ಲ. ಇದಕ್ಕೆ ಅವಳು ಜೀವನ ಪರ್ಯಂತ ನನಗೆ ಕೃತಜ್ಞಳಾಗಿ ಬಿದ್ದಿರಬೇಕಾಗಿತ್ತು. ಅದನ್ನು ಬಿಟ್ಟು ಅವಳು ವಿಚ್ಛೇದನದ ಬಗ್ಗೆ ಮಾತನಾಡ್ತಾ ಇದ್ದಾಳೆ. ಅಷ್ಟು ಮಾತ್ರವಲ್ಲ, ನಮ್ಮ ಆಸ್ತಿಯಲ್ಲೇ ಭಾಗವನ್ನು ಕೇಳ್ತಾ ಇದ್ದಾಳೆ. ನೀವು ಅವಳಿಗೆ ಬುದ್ಧಿ ಹೇಳಿ. ಅವಳು ಹೋಗಬೇಕು ಅಂತ ಅನಿಸಿದ್ರೆ ಬರೀ ಕೈಯಲ್ಲಿ ಹೊರಟು ಹೋಗಲು ಹೇಳಿ. ನಮ್ಮ ಮನೆಯಿಂದ ಒಂದೇ ₹1 ಸಹ ತೆಗೆದುಕೊಂಡು ಹೋಗುವ ಆಸೆಯನ್ನು ಇಟ್ಕೊಳ್ಬಾರ್ದು. ಆಕೆಯ ಮಾತುಗಳು ನನ್ನ ಹೃದಯಕ್ಕೆ ಚುಚ್ಚುತ್ತಿದ್ದವು. ಮಕ್ಕಳು ಆಗದಿರುವುದು ನನಗೂ ಸಹ ತುಂಬ ದೊಡ್ಡ ನೋವಾಗಿತ್ತು. ಡಾಕ್ಟರ್ ಬಳಿ ತೋರಿಸಿಕೊಂಡಾಗ ಅವರು ಹೇಳಿದ್ರು, ನೀವು ತುಂಬ ಒತ್ತಡ ತೆಗೆದುಕೊಳ್ಳುತ್ತಿದ್ದೀರಾ, ಆದ್ದರಿಂದಲೇ ಗರ್ಭಧಾರಣೆಯಾಗುವುದರಲ್ಲಿ ಸ್ವಲ್ಪ ತೊಂದರೆಯಾಗ್ತಾ ಇದೆ ಅಂತ. ಆಕೆ ಈ ದಿನ ಅದೇ ಮಾತನ್ನು ನನಗೆ ಮತ್ತು ನನ್ನ ಪರಿವಾರಕ್ಕೆ ಅವಮಾನ ಮಾಡಲು ಒಂದು ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದ್ದರು. ಆಕೆ ಹೇಳ್ತಾ ಇದ್ರು, ನೀವು ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ. ಅವಳು ತಕ್ಷಣ ಕೇಸನ್ನು ವಾಪಸ್ ತೆಗೆದುಕೊಂಡು ನನ್ನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿಕೊಳ್ಳಬೇಕು. ಆಗ ನಾನು ಯೋಚನೆ ಮಾಡ್ತೀನಿ. ಇಲ್ಲದಿದ್ದರೆ ಅವಳನ್ನು ಈ ನಗರದಲ್ಲಿ ಬದುಕಲು ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರು. ನನ್ನ ಅಮ್ಮ ಅವರ ಮಾತುಗಳಿಗೆ ಉತ್ತರ ಕೊಡಲಿಲ್ಲ. ಫೋನನ್ನು ಕಟ್ ಮಾಡುವಾಗ, ಧನ್ಯವಾದಗಳು, ನಿಮ್ಮ ಕುಟುಂಬದ ನಿಜವಾದ ಮುಖವಾಡವನ್ನು ಹೊರಗೆ ತಂದಿದ್ದಕ್ಕೆ. ಈ ಎಲ್ಲ ಮಾತುಗಳು ನ್ಯಾಯಾಲಯದಲ್ಲಿ ಸಾಕ್ಷಿಗಳಾಗುತ್ತವೆ ಅಂತ ಹೇಳಿ ಅಮ್ಮ ಫೋನನ್ನು ಕಟ್ ಮಾಡಿಬಿಟ್ಟಿದ್ರು. ಅಮ್ಮ ನನ್ನನ್ನು ತಬ್ಬಿಕೊಂಡಾಗ ನಾನು ಜೋರಾಗಿ ಅಳಲು ಶುರು ಮಾಡಿದೆ. ನನ್ನ ಮನಸ್ಸಿನಲ್ಲಿದ್ದ ಎಲ್ಲ ದುಃಖ ಈಗ ಕಣ್ಣೀರ ರೂಪದಲ್ಲಿ ಹೊರಗೆ ಬರ್ತಾ ಇತ್ತು. ನನ್ನ ಅಮ್ಮ ಹೆದರಿಕೊಂಡಿರಲಿಲ್ಲ. ಆಕೆ ತನ್ನ ಮಗಳಿಗಾಗಿ ಸರಿಯಾದ ಆಧಾರಗಳನ್ನು ಶೇಖರಿಸಿ ಇಟ್ಟುಕೊಳ್ಳುತ್ತಿದ್ದರು. ನಾನು ನನ್ನ ಗೆಳತಿಯ ಜೊತೆ ನ್ಯಾಯಾಲಯಕ್ಕೆ ಹೋದೆ. ಅಲ್ಲಿಗೆ ಶಕುಂತಲಾ ದೇವಿಯವರು ಅವರ ಎಲ್ಲ ಸಂಬಂಧಿಕರನ್ನು ಸಹ ಕರೆಸಿದ್ದರು. ನ್ಯಾಯಾಲಯದ ತುಂಬ ಅವರುಗಳೇ ತುಂಬಿ ಹೋಗಿದ್ದರು. ನನ್ನನ್ನು ನೋಡಿದ ತಕ್ಷಣ ಅವರುಗಳು ಸನಿಹ ಮಾಡಿಕೊಳ್ಳುತ್ತಿದ್ದರು. ನಂತರ ಕೆಲವರು ಮಹಿಳೆಯರು ಹೇಳ್ತಾ ಇದ್ರು, ನೋಡಿ ಎಂತಹ ಕಾಲ ಬಂದ್ಬಿಟ್ಟಿದೆ, ಇಂತಹ ಸೊಸೆಯರು ಕೂಡ ಇರ್ತಾರೆ. ಗಂಡನನ್ನು ಬಿಟ್ಟು ವಯಸ್ಸಾದ ಅತ್ತೆ ಮಾವನನ್ನು ಸಹ ಬೀದಿಗೆ ತರುತ್ತಾರೆ. ಇವರಿಗೆ ಸ್ವಲ್ಪ ಕೂಡ ಮನುಷ್ಯತ್ವ, ಕರುಣೆ ಎನ್ನುವುದೇ ಇರೋದಿಲ್ಲ. ನಾನು ಅವರ ಮಾತುಗಳನ್ನು ಕಿವಿ ಮೇಲೆ ಸಹ ಹಾಕಿಕೊಳ್ಳದೆ ನೇರವಾಗಿ ಅಲ್ಲಿಂದ ಮುಂದೆ ಹೋದೆ. ನ್ಯಾಯಾಲಯದಲ್ಲಿ ಶಕುಂತಲಾ ದೇವಿ ಅವರು ಅಳುತ್ತಾ ತನ್ನ ನಾಟಕವನ್ನು ಶುರು ಮಾಡಿದ್ರು. ಮೇಡಮ್, ನಾನು ಅವಳನ್ನು ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೆ. ಇಷ್ಟಕ್ಕೂ ನಾನು ಏನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಅವಳು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ತನ್ನ ಗಂಡನಿಗೆ ವಿಚ್ಛೇದನ ಕೊಡಬೇಕು ಅಂತ ಅಂದುಕೊಳ್ಳುತ್ತಿದ್ದಾಳೆ. ನಾವು ವಿದೇಶಕ್ಕೆ ಸುತ್ತಾಡಲು ಹೋಗಿದ್ದಾಗ ಅವಳನ್ನು ಬಿಟ್ಟು ಬಿಟ್ಟಿದ್ದು ಅದು ಕೇವಲ ಒಂದು ತಪ್ಪು ತಿಳುವಳಿಕೆ ಅಷ್ಟೇನೆ. ನನಗೆ ತುಂಬ ವಯಸ್ಸಾಗಿ ಬಿಟ್ಟಿದೆ. ನನಗೆ ಸರಿಯಾಗಿ ತಲೆ ಕೆಲಸ ಮಾಡುವುದಿಲ್ಲ. ಆದರೆ ಈ ಸಣ್ಣ ವಿಷಯವನ್ನು ಹಿಡಿದುಕೊಂಡು ಅವಳು ಇಷ್ಟೊಂದು ದೊಡ್ಡ ನಾಟಕ ಮಾಡ್ತಾ ಇದ್ದಾಳೆ. ಅವರು ಎಷ್ಟೊಂದು ಸ್ವಾಭಾವಿಕವಾಗಿ ಅಭಿನಯ ಮಾಡ್ತಾ ಇದ್ರು ಅಂದರೆ ಸತ್ಯ ಗೊತ್ತಿಲ್ಲದ ಯಾರಾದರೂ ಆಕೆಯ ಮಾತುಗಳನ್ನು ನಿಜ ಎಂದೇ ನಂಬುತ್ತಿದ್ದರು. ರೋಹನ್ ಕೂಡ ತನ್ನ ಅಮ್ಮನ ಮಾತುಗಳಿಗೆ ಹೌದು ಎಂದು ತಲೆಯಾಡಿಸುತ್ತಿದ್ದ.
ಮೇಡಮ್, ನನಗೆ ಗೊತ್ತು ನಾವು ಸ್ವಲ್ಪ ತಪ್ಪುಗಳನ್ನು ಮಾಡಿದ್ದೇವೆ ಅಂತ. ಆದರೆ ಈ ಸಣ್ಣ ಸಣ್ಣ ಮಾತುಗಳಿಗೆ ಯಾರಾದರೂ ಪರಿವಾರವನ್ನು ಮುರಿದು ಹಾಕ್ತಾರಾ? ಈಗ ನನ್ನ ಅಮ್ಮ ಕೂಡ ಕ್ಷಮಾಪಣೆ ಕೇಳ್ತಾ ಇದ್ದಾರೆ ಅಂತ ಹೇಳುತ್ತಿದ್ದ. ನಾನು ಮೌನವಾಗಿ ಕುಳಿತುಕೊಂಡು ಎಲ್ಲವನ್ನೂ ನೋಡ್ತಾ ಇದ್ದೆ. ಅವರ ಎಲ್ಲ ಮಾತುಗಳು ಮುಗಿದ ನಂತರ ನನ್ನ ಕಡೆಯ ವಕೀಲರು ಮಾತನಾಡಿದರು. ಮೇಡಮ್, ನಾವು ಆಧಾರಗಳನ್ನು ಕೋರ್ಟಿಗೆ ತೋರಿಸಬೇಕು ಅಂದುಕೊಂಡಿದ್ದೇವೆ. ಶಕುಂತಲಾ ಅವರು ನಿನ್ನೆ ರಾತ್ರಿ ಅಮ್ಮನ ಜೊತೆ ಮಾತನಾಡಿದ ಎಲ್ಲ ಮಾತುಗಳನ್ನು ಕೋರ್ಟಿನಲ್ಲಿ ಜೋರಾಗಿ ಕೇಳಿಸಿದರು. ಬಂಜೆ, ಮಕ್ಕಳನ್ನು ಹೆರಲಾಗುವುದಿಲ್ಲ, ನಾನು ಮನೆಯಿಂದ ಓಡಿಸಲಿಲ್ಲ, ಇವಳನ್ನು ಈ ನಗರದಲ್ಲಿ ಬದುಕಲು ಬಿಡೋದಿಲ್ಲ. ಈ ಎಲ್ಲ ಮಾತು ಕೇಳಿ ಕೋರ್ಟಿನಲ್ಲಿ ಸ್ವಲ್ಪ ಸಮಯ ನಿಶ್ಶಬ್ದ ಆವರಿಸಿಬಿಟ್ಟಿತ್ತು. ಶಕುಂತಲಾ ದೇವಿ ಅವರ ಕಡೆಯವರು ಸಹ ಈ ಎಲ್ಲ ಮಾತುಗಳನ್ನು ಕೇಳಿ ಶಾಕ್ನಿಂದ ಹಾಗೆಯೇ ಕುಳಿತುಕೊಂಡಿದ್ರು. ಜಡ್ಜ್ ಸಾಹೇಬರು ಶಕುಂತಲಾ ದೇವಿ ಅವರನ್ನು ಕೋಪದಿಂದ ನೋಡುತ್ತಿದ್ದರು. ಅವರು ನೇರವಾಗಿ ಕೇಳಿದ್ರು, ನೀವುಗಳು ಈ ಎಲ್ಲ ಮಾತುಗಳನ್ನು ನಿಮ್ಮ ಸೊಸೆಗಾಗಿ ಮಾತನಾಡಿದ್ದೀರಾ ಅಂತ. ಆ ರೆಕಾರ್ಡಿಂಗ್ ಅನ್ನು ಕೇಳಿದ ನಂತರ ಶಕುಂತಲಾ ದೇವಿ, ರೋಹನ್ ಎಲ್ಲರೂ ಶಾಕ್ನಿಂದ ಹಾಗೆಯೇ ಕುಳಿತುಕೊಂಡಿದ್ರು. ಅವರ ಬಾಯಿಂದ ಒಂದೇ ಒಂದು ಮಾತು ಸಹ ಹೊರಗೆ ಬರಲಿಲ್ಲ. ರೋಹನ್ ಈಗ ಸ್ವಲ್ಪ ಧೈರ್ಯ ತಂದುಕೊಂಡು ಮಾತನಾಡಿದ. ಪ್ರೀತಿಯೇ ಮುಗಿದು ಹೋದ ಮೇಲೆ ಈ ಸಂಬಂಧವನ್ನು ಉಳಿಸಿಕೊಂಡು ನಾವೇನು ಮಾಡಬೇಕು? ನಾನು ವಿಚ್ಛೇದನ ತೆಗೆದುಕೊಳ್ಳೋಣ, ಆದರೆ ಆಸ್ತಿಯಲ್ಲಿ ಅರ್ಧ ಅರ್ಧ ಭಾಗ ಮಾಡಿಕೊಳ್ಳೋಣ. ಇಷ್ಟು ವರ್ಷಗಳಿಂದ ನಾನು ಕೂಡ ಕೆಲಸ ಮಾಡಿದ್ದೇನೆ, ನನ್ನ ಪೂರ್ತಿ ಸಂಬಳವನ್ನು ಮನೆಗೆ ಕೊಟ್ಟಿದ್ದೇನೆ. ಈ ಮಾತು ಕೇಳಿದ ತಕ್ಷಣ ನನ್ನ ವಕೀಲರು ಮುಗುಳ್ನಗುತ್ತಾ ಒಂದು ಫೈಲನ್ನು ತೆಗೆದು ಟೇಬಲ್ ಮೇಲೆ ಇಟ್ಟರು. ಕಳೆದ 5 ವರ್ಷಗಳಿಂದ ನನ್ನ ಮತ್ತು ರೋಹನ್ನ ಬ್ಯಾಂಕಿನ ಸ್ಟೇಟ್ಮೆಂಟ್ಗಳು. ಆಕೆ ಕೋರ್ಟ್ನಲ್ಲಿ ಹೇಳ್ತಾ ಇದ್ರು, ಅನನ್ಯ ಅವರ ಬ್ಯಾಂಕಿನ ಸ್ಟೇಟ್ಮೆಂಟ್ಗಳನ್ನು ಮೊದಲು ಪರಿಶೀಲನೆ ಮಾಡಿ. ಅವರ ಕೈಗೆ ಸಂಬಳ ಬಂದ ತಕ್ಷಣ ಮನೆಯ ಎಲ್ಲ ಖರ್ಚುಗಳು ಅವರ ಸಂಬಳದಿಂದಲೇ ನಡೆಯುತ್ತಿದ್ದವು. ಈಗ ರೋಹನ್ ಸ್ಟೇಟ್ಮೆಂಟ್ಗಳನ್ನು ತೆಗೆದು ತೋರಿಸಿ, ನಿಮ್ಮ ಸಂಬಳದಲ್ಲಿ ನಿಮ್ಮ ತಾಯಿಯ ಹೆಸರಿನ ಮೇಲೆ ಇನ್ಸುರೆನ್ಸ್ಗಳು, ನಿಮ್ಮ ಮೋಜು ಮಸ್ತಿಗಳು, ಸ್ನೇಹಿತರ ಜೊತೆ ಪಾರ್ಟಿಗಳಿಗೆ ಖರ್ಚು ಮಾಡಿದ್ದೀರಾ. ನೀವು ಯಾವತ್ತೂ ಮನೆಯ ಖರ್ಚುಗಳಿಗೆ, ಮನೆಯನ್ನು ಕೊಂಡುಕೊಳ್ಳುವುದಕ್ಕೆ ಒಂದೇ ಒಂದು ರೂಪಾಯಿಯನ್ನು ಸಹ ಕೊಡಲಿಲ್ಲ. ರೋಹನ್ ಸ್ಟೇಟ್ಮೆಂಟನ್ನು ಕೈಯಲ್ಲಿ ಹಿಡಿದುಕೊಂಡು ನೋಡ್ತಾ ಇದ್ದ. ಇಲ್ಲ ಇಲ್ಲ, ಆ ರೀತಿ ಆಗಲು ಸಾಧ್ಯವೇ ಇಲ್ಲ. ಅಮ್ಮ ಹೇಳ್ತಾ ಇದ್ರು, ನಾನು ದುಡ್ಡನ್ನು ಉಳಿತಾಯ ಮಾಡಿದ್ದೇನೆ ಅಂತ. ಇಷ್ಟಕ್ಕೂ ಊಟ ತಿಂಡಿಗಾಗಿ ಎಷ್ಟು ಮಾತ್ರ ಖರ್ಚಾಗಲು ಸಾಧ್ಯ? ನಾನು ಎದ್ದು ನಿಂತು ಧೈರ್ಯವಾಗಿ ಹೇಳಿದೆ, ಊಟ, ಲೈಟ್ ಬಿಲ್ಲುಗಳು, ನೀರು ಬಿಲ್ಲುಗಳು, ಇಂಟರ್ನೆಟ್ ಇವೆಲ್ಲವೂ ಸುಮ್ಮನೆ ಬಂದು ಬಿಡುತ್ತವಾ? ನಿನ್ನ ದುಡ್ಡನ್ನು ನಿನ್ನ ಅಮ್ಮ ಸಂಭಾಳಿಸಿ ಇಟ್ಟುಕೊಳ್ಳುತ್ತಿದ್ದರು. ನನ್ನ ದುಡ್ಡಿನಿಂದ ಮನೆಯ ಖರ್ಚುಗಳು ನಡೆಯುತ್ತಿದ್ದವು. ನಿನ್ನ ಸಂಬಳದಿಂದ ನಿನ್ನ ಅಮ್ಮ ಏನು ಮಾಡ್ತಾ ಇದ್ರು ನಿನಗೆ ಗೊತ್ತಾ? ಆಕೆ ನಿನ್ನ ತಂಗಿಯ ಸಾಲವನ್ನು ತೀರಿಸುತ್ತಿದ್ದರು. ಅಷ್ಟು ಮಾತ್ರವಲ್ಲ, ಈ ಪತ್ರಗಳನ್ನು ನೋಡು, ನಿನ್ನ ಅಮ್ಮ ಹೇಳಿದ್ರು ಅಂತ ನಾನು ನನ್ನ ದುಡ್ಡಿನಿಂದ ನಿನ್ನ ತಂಗಿಯ ಸಾಲವನ್ನು ಕೂಡ ತೀರಿಸಿದ್ದೇನೆ. ಎಲ್ಲವೂ ಸೇರಿ ಸುಮಾರು 20 ಲಕ್ಷ ರೂಪಾಯಿಯಷ್ಟು. ಇದರ ಬಗ್ಗೆ ನಿನಗೆ ಗೊತ್ತಿತ್ತಾ, ಅಥವಾ ನಿನಗೆ ಏನು ಗೊತ್ತಿಲ್ಲದ ಅಮಾಯಕ ಎಂದು ನಾಟಕ ಮಾಡ್ತಾ ಇದೆಯಾ? ಈ ಮಾತು ಕೇಳುತ್ತಿದ್ದಂತೆ ರೋಹನ್ ಶಾಕ್ ಆಗಿ ತನ್ನ ತಾಯಿಯನ್ನೇ ನೋಡುತ್ತಿದ್ದ. ಶಕುಂತಲಾ ದೇವಿಯವರು ತಮ್ಮ ಮಗನ ಮುಖವನ್ನು ನೋಡಲಾಗದೆ ತಲೆ ಬಗ್ಗಿಸಿಕೊಂಡಿದ್ರು. ಇಷ್ಟು ವರ್ಷಗಳಿಂದ ಆಕೆ ತನ್ನ ಮಗನಿಗೆ ಹೇಳ್ತಾ ಇದ್ರು, ನಿನ್ನ ಹೆಂಡತಿ ಸುಮ್ಮನೆ ಖರ್ಚು ಮಾಡ್ತಾಳೆ, ನಿನ್ನ ದುಡ್ಡನ್ನು ನನ್ನ ಬಳಿ ಕೊಡು ಮಗ, ನಾನು ಹುಷಾರಾಗಿ ಎತ್ತಿಟ್ಕೊಳ್ತೀನಿ ಅಂತ. ಅವನು ಅಂದುಕೊಳ್ತಾ ಇದ್ದ, ನಾನೇ ನನ್ನ ಹೆಂಡತಿಯ ಎಲ್ಲ ಖರ್ಚುಗಳನ್ನು ನಿಭಾಯಿಸುತ್ತಿದ್ದೇನೆ ಅಂತ. ನಿಜ ಹೇಳಬೇಕಂದ್ರೆ ಅವನು ಮತ್ತು ಅವನ ಪರಿವಾರದವರು ಈ ಮನೆಯ ಸೊಸೆಯ ದುಡ್ಡಿನ ಮೇಲೆ ಬದುಕುತ್ತಿದ್ದರು. ಇನ್ನು ಕೊನೆಯದಾಗಿ ಅಪಾರ್ಟ್ಮೆಂಟ್ನ ಬಗ್ಗೆ ಮಾತು ಬಂದಾಗ, ಇದು ಮದುವೆಯ ಸಮಯದಲ್ಲಿ ಕೊಂಡುಕೊಂಡಂತಹ ಆಸ್ತಿ. ಶಕುಂತಲಾ ಅವರು ಧೈರ್ಯವಾಗಿ ಜೋರಾಗಿ ಹೇಳ್ತಾ ಇದ್ರು, ಇದು ನಮ್ಮ ಬಹುದೊಡ್ಡ ಆಸ್ತಿ. ಮದುವೆಯಾದ ನಂತರ ಇದನ್ನು ಕೊಂಡುಕೊಳ್ಳಲಾಗಿದೆ. ಆದ್ದರಿಂದ ಈ ಮನೆಯಲ್ಲಿ ಅರ್ಧ ಅರ್ಧ ಭಾಗವನ್ನು ಮಾಡಿಕೊಳ್ಳಬೇಕು. ನನ್ನ ಮಗನ ಹೆಸರು ರೇಷನ್ ಕಾರ್ಡ್ನಲ್ಲಿ ಇದೆ, ಆದ್ದರಿಂದ ಅವನಿಗೆ ಅರ್ಧ ಮನೆ ಬರಲೇಬೇಕು. ನೀನು ಈ ಮನೆಯನ್ನು ಪೂರ್ತಿ ಸ್ವಂತ ಮಾಡಿಕೊಳ್ಳಬೇಕು ಅಂತ ಕನಸು ಕಾಣಬೇಡ. ಆಗಲೇ ನಮ್ಮ ವಕೀಲರು ಹೇಳಿದರು, ಮದುವೆಯ ಸಮಯದಲ್ಲಿ ಅನನ್ಯ ಅವರ ತಂದೆ ತಾಯಿ ತಮ್ಮ ಮಗಳಿಗೆ 30 ಲಕ್ಷ ರೂಪಾಯಿಗಳನ್ನು ಮನೆ ಕೊಂಡುಕೊಳ್ಳಲು ಕೊಟ್ಟಿದ್ರು ಮತ್ತು ಬ್ಯಾಂಕಿನ ಕಂತು ಅನನ್ಯ ಅಕೌಂಟಿನಿಂದಲೇ ಹೋಗುತ್ತಿತ್ತು. ಈ ಮನೆ ಕೊಂಡುಕೊಳ್ಳಲು ರೋಹನ್ ಅವರ ಕಡೆಯಿಂದ ಒಂದೇ 1 ರೂಪಾಯಿ ಸಹ ಹೋಗಿಲ್ಲ ಅಂತ ಹೇಳಿದರು. ನಾನು ನೇರವಾಗಿ ಶಕುಂತಲಾ ಅವರನ್ನೇ ನೋಡುತ್ತಾ, ಈ ಮನೆ ನನ್ನ ಹೆಸರಿನ ಮೇಲಿದೆ. ಇದನ್ನು ಕೊಂಡುಕೊಳ್ಳಲು ನನ್ನ ತಂದೆ ತಾಯಿಯ ದುಡ್ಡನ್ನು ಕೊಟ್ಟಿದ್ದಾರೆ. ನಾನು ಕಷ್ಟಪಟ್ಟು ಕಂತುಗಳನ್ನು ಕಟ್ಟಿಕೊಂಡಿದ್ದೇನೆ. ಆದ್ದರಿಂದ ಈ ಮನೆಯಲ್ಲಿ ನಿಮ್ಮ ಮಗನಿಗೆ ಕಾನೂನಿನ ಪ್ರಕಾರ ಯಾವುದೇ ರೀತಿಯ ಹಕ್ಕು ಬರೋದಿಲ್ಲ ಅಂತ ಹೇಳಿದಾಗ ಆಕೆ ಶಾಕ್ ಆಗಿ ಬಿಟ್ಟಿದ್ಲು. ಆಕೆ ಕೋರ್ಟ್ನಲ್ಲಿಯೇ ಜೋರಾಗಿ ಕಿರುಚಾಡಕ್ಕೆ ಶುರು ಮಾಡಿದ್ಲು. ಇಲ್ಲ ಇಲ್ಲ, ಆ ರೀತಿ ಆಗಲು ಸಾಧ್ಯವೇ ಇಲ್ಲ. ಇದು ಎಂತಹ ಕಾನೂನು ಅಂತ ಅವರಿಗೆ ಈಗ ನೀಟಾಗಿ ಅರ್ಥವಾಗಿ ಬಿಟ್ಟಿತ್ತು. ಅವರು ಎಲ್ಲವನ್ನೂ ಕಳೆದುಕೊಂಡು ಬಿಟ್ಟಿದ್ದಾರೆ ಅಂತ. ಶಕುಂತಲಾ ಅವರ ದುರಾಸೆ ಅವರ ಮಗನ ಎಲ್ಲ ದಾರಿಗಳನ್ನು ಮುಚ್ಚಿ ಹಾಕಿಬಿಟ್ಟಿತ್ತು. ಕೋರ್ಟಿನಿಂದ ಹೊರಗೆ ಬಂದ ನಂತರ ರೋಹನ್ ನನ್ನ ಹಿಂದೆ ಬಂದು, ಅನನ್ಯ, 1 ನಿಮಿಷ ನಿಂತ್ಕೋ, ನಾವಿಬ್ಬರು ಮತ್ತೆ ಹೊಸದಾಗಿ ಶುರು ಮಾಡೋಣ ಅಂತ ಹೇಳ್ತಾ ಇದ್ದ. ನನ್ನ ಮನಸ್ಸಿನಲ್ಲಿ ಈಗ ಅವನ ಮೇಲೆ ಯಾವುದೇ ಪ್ರೀತಿ ಅಥವಾ ದ್ವೇಷ ಕೂಡ ಇರಲಿಲ್ಲ.
ನನ್ನ ಮನಸ್ಸಿನಲ್ಲಿ ಅವನ ಮೇಲೆ ಯಾವುದೇ ಭಾವನೆಗಳು ಇರಲಿಲ್ಲ. ಅವನು ತನ್ನ ಅಮ್ಮನ ಜೊತೆ ಸೇರಿಕೊಂಡು ನನಗೆ ಮೋಸ ಮಾಡಬೇಕು ಅಂತ ಅಂದುಕೊಂಡಿದ್ದ. ರೋಹನ್ ಎಲ್ಲರ ಮುಂದೆ ಕೋರ್ಟಿನ ಹೊರಗೆ ನನ್ನ ಕಾಲಿಗೆ ಬಿದ್ದು ಕೇಳಿಕೊಳ್ತಾ ಇದ್ದ. ಅವನ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಅವನ ಈ ಸ್ಥಿತಿ ನೋಡಿ ನಾನು ಒಂದು ಕ್ಷಣ ಶಾಕ್ ಆಗಿದ್ದೆ. ಅನನ್ಯ, ನನಗೆ ಚೆನ್ನಾಗಿ ಗೊತ್ತು ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ. ನಾನು ತುಂಬ ಕೆಟ್ಟವನು. ಆದರೆ ನಾನು ನಿನ್ನನ್ನು ಕಳೆದುಕೊಳ್ಳಲು ಇಷ್ಟಪಡೋದಿಲ್ಲ. ನಾನು ಈ ಪರಿವಾರವನ್ನು ಬಿಟ್ಟು ಬಿಡಲು ಸಾಧ್ಯವೂ ಇಲ್ಲ. ನನ್ನನ್ನು ಒಂದೇ ಒಂದು ಬಾರಿ ಕ್ಷಮಿಸಿಬಿಡು. ನಾನು ಪ್ರಮಾಣ ಮಾಡ್ತಾ ಇದ್ದೀನಿ, ನಾನು ಕಷ್ಟಪಟ್ಟು ಕೆಲಸ ಮಾಡಿ ನಿನ್ನ ಎಲ್ಲ ಸಾಲ ತೀರಿಸುತ್ತೇನೆ ಅಂತ ಹೇಳ್ತಾ ಇದ್ದ. ನಾನು ಎಷ್ಟೋ ಪ್ರೀತಿಸಿದ, ಎಷ್ಟೋ ನಂಬಿದ ಆ ವ್ಯಕ್ತಿ ಈ ದಿನ ನನ್ನ ಕಾಲ ಮೇಲೆ ಬಿದ್ದು ಬೇಡಿಕೊಳ್ತಾ ಇದ್ದ. ನಾನು ತಕ್ಷಣ ಹೇಳಿದೆ, ನನ್ನ ಕಾಲನ್ನು ಬಿಡು, ಜನರ ಮುಂದೆ ನೀನು ತಮಾಷೆ ಮಾಡಬೇಡ. ನೀನು ಹೇಳ್ತಾ ಇದೀಯಾ ನಾನು ಬದಲಾಗ್ತೀನಿ ಅಂತ. ಆದರೆ ನೀನು ಹೇಗೆ ತಾನೇ ಬದಲಾಗಲು ಸಾಧ್ಯ? ನೀನು ಯಾವಾಗಲೂ ನಿನ್ನ ಅಮ್ಮನ ಕೈಗೊಂಬೆಯಾಗಿ ಇರುತ್ತೀಯ. ರೋಹನ್ ತಕ್ಷಣ ಶಕುಂತಲಾ ಅವರನ್ನು ನೋಡುತ್ತಾ, ಇದೆಲ್ಲವೂ ಅಮ್ಮನ ತಪ್ಪು, ಆಕೆಯಿಂದಲೇ ನಡೆದಿರೋದು. ಆಕೆ ನನ್ನನ್ನು ನಿನ್ನ ವಿರುದ್ಧ ಎತ್ತಿ ಕಟ್ಟುತ್ತಿದ್ದರು. ಆಕೆ ಹೇಳ್ತಾ ಇದ್ರು, ಹೆಂಗಸರನ್ನು ಯಾವಾಗಲೂ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕು. ನಿನ್ನ ಹೆಂಡತಿ ದುಂದು ವೆಚ್ಚ ಮಾಡ್ತಾಳೆ, ಅವಳ ಬುದ್ಧಿ ಸರಿಯಿಲ್ಲ. ದುಡ್ಡನ್ನು ನನ್ನ ಕೈಗೆ ಕೊಟ್ಟರೆ ನಾನು ಭದ್ರವಾಗಿ ಎತ್ತಿಡುತ್ತೇನೆ ಅಂತ ಹೇಳ್ತಾ ಇದ್ರು. ನಾನೊಬ್ಬ ಮುಟ್ಟಾಳ. ನಾನು ಆಕೆಯ ಮಾತುಗಳನ್ನು ನಂಬಿಬಿಟ್ಟಿದ್ದೆ. ನಾನು ಆ ರೀತಿ ಮಾಡಬಾರ್ದಾಗಿತ್ತು. ಆದರೆ ನಾನು ನಿನ್ನನ್ನು ನಿಜವಾಗಿಯೂ ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದ. ಅವನ ಮಾತು ಕೇಳಿ ನಾನು ಶಾಂತವಾಗಿ ನಿಂತುಕೊಂಡಿದ್ದೆ. ಅವನು ಈಗಲೂ ತನ್ನ ತಪ್ಪನ್ನು ತಿಳಿದುಕೊಳ್ಳುವ ಧೈರ್ಯ ಮಾಡಲಿಲ್ಲ. ಎಲ್ಲ ತಪ್ಪನ್ನು, ಎಲ್ಲ ದೋಷವನ್ನು ತನ್ನ ಅಮ್ಮನ ತಲೆಯ ಮೇಲೆ ಹಾಕ್ತಾ ಇದ್ದ. 30 ವರ್ಷದ ಈ ವ್ಯಕ್ತಿಗೆ ಸ್ವಲ್ಪ ಕೂಡ ವಿವೇಕ ಇರಲಿಲ್ಲ, ಸ್ವಂತ ಬುದ್ಧಿ ಇರಲಿಲ್ಲ. ಅವನಿಗೆ ಸರಿ ಯಾವುದು, ತಪ್ಪು ಯಾವುದು ಎಂದು ಅರ್ಥವಾಗ್ತಾ ಇರಲಿಲ್ಲ. ಕಷ್ಟ ಬಂದಾಗ ತನ್ನ ಹೆಂಡತಿಯ ನಂಬಿಕೆ ಗಳಿಸಲು ಎಲ್ಲ ದೋಷವನ್ನು ತನ್ನ ಅಮ್ಮನ ಮೇಲೆಯೇ ಹಾಕುತ್ತಿದ್ದ. ದುರಾಸೆಗಿಂತಲೂ ಇವನು ತುಂಬಾ ಕೀಳು ಮಟ್ಟಕ್ಕೆ ಇಳಿದು ಬಿಟ್ಟಿದ್ದ. ಶಕುಂತಲಾ ಅವರು ತಮ್ಮ ಮಗನ ಮಾತು ಕೇಳಿ ಆಕೆ ಶಾಕ್ ಆಗಿ ಬಿಟ್ಟಿದ್ರು. ಆಕೆ ಬೇಗ ಅಲ್ಲಿಗೆ ಬಂದು ತಮ್ಮ ಮಗನ ಮುಖದ ಮೇಲೆ ಜೋರಾಗಿ 2 ಏಟನ್ನು ಬಾರಿಸಿದ್ರು. ನೀನೊಬ್ಬ ನಿಷ್ಪ್ರಯೋಜಕ. ನಾನು ನಿನ್ನನ್ನು ಎಷ್ಟೊಂದು ಕಷ್ಟಪಟ್ಟು ಬೆಳೆಸಿದೆ. ನಾನು ನಿನಗಾಗಿ ಏನೆಲ್ಲ ಮಾಡಿದೆ. ಆದರೆ ನೀನು ನನ್ನ ಮೇಲೆ ಆರೋಪ ಹೊರಿಸುತ್ತಿದ್ದೀಯಾ? ನಾನು ನಿನಗೆ ಕಡಿಮೆ ತಿನ್ನು ಅಂತ ಹೇಳಿದ್ರೆ ನೀನೇನಾದರೂ ಕಡಿಮೆ ತಿಂತಾ ಇದೆಯಾ? ನೀನೊಬ್ಬ ಹೆಂಡತಿಯ ಗುಲಾಮ. ಆಕೆ ತುಂಬಾ ಕೋಪದಿಂದ ಬಾಯಿಗೆ ಬಂದ ಮಾತನ್ನೆಲ್ಲ ಅನ್ನುತ್ತಿದ್ದರು. ಅಮ್ಮ ಮತ್ತು ಮಗ ಸಾರ್ವಜನಿಕರ ಸ್ಥಳದಲ್ಲಿ ಎಲ್ಲರ ಮುಂದೆ ಗಲಾಟೆ ಮಾಡಲು ಶುರು ಮಾಡಿದ್ರು. ರೋಹನ್ ಅಲ್ಲೇ ನೆಲದ ಮೇಲೆ ಕುಳಿತು ಮುಖ ಮುಚ್ಚಿಕೊಂಡು ಅಳುತ್ತಿದ್ದರೆ ಶಕುಂತಲಾ ದೇವಿಯವರು ಮಗನನ್ನು ಒಡೆಯುತ್ತಾ ಬೈಯುತ್ತಾ ನಿಂತುಕೊಂಡಿದ್ರು. ಇದೆಲ್ಲವನ್ನು ನೋಡಿ ಅವರುಗಳ ಮೇಲೆ ನನಗೆ ತುಂಬಾ ಅಸಹ್ಯವಾಗ್ತಾ ಇತ್ತು. ನಾನು ಅವನ ಕೈಯಿಂದ ನನ್ನ ಕಾಲುಗಳನ್ನು ಬಿಡಿಸಿಕೊಂಡು ಅಲ್ಲಿಂದ ಹೊರಟು ಬಂದು ಬಿಟ್ಟೆ. ನಾನು ಕೆಟ್ಟ ಸೊಸೆಯಾಗಿರಲಿಲ್ಲ. ನಾನು ಅವರ ಮೇಲೆ ದ್ವೇಷ ತೀರಿಸಿಕೊಳ್ಳಬೇಕು ಎನ್ನುವ ಆಸೆ ಕೂಡ ನನಗೆ ಇರಲಿಲ್ಲ. ಆದರೆ ಶಕುಂತಲಾ ದೇವಿಯವರು ಮತ್ತು ಅವರ ಮಗ ನನಗೆ ಮಾಡುತ್ತಿದ್ದ ಅವಮಾನಗಳು, ನನ್ನ ಆಫೀಸಿನಲ್ಲಿ ಅವರು ಮಾಡಿದ ಕೆಲಸಗಳಿಂದ ನಾನು ತುಂಬ ಬೇಸತ್ತಿದ್ದೆ. ಇದನ್ನು ಇಲ್ಲಿಗೆ ಬಿಟ್ಟು ಬಿಟ್ಟರೆ ಇವರು ನನ್ನನ್ನು ಬದುಕಲು ಬಿಡೋದಿಲ್ಲ ಎಂದು ಕೂಡ ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ನಾನು ಈಗ ನೇರವಾಗಿ ನನ್ನ ವಕೀಲರ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಮಾನಹಾನಿ, ಅವಮಾನ ಮತ್ತು ಸಂಪತ್ತನ್ನು ಹಾಳು ಮಾಡಿದ ಕಂಪ್ಲೇಂಟ್ಗಳನ್ನು ರಿಜಿಸ್ಟರ್ ಮಾಡಿದೆ. ಆಧಾರಗಳಾಗಿ ನಾನು ಅವರಿಗೆ CC ಕ್ಯಾಮ್ರಾದ ಫುಟೇಜನ್ನು ಸಹ ಕೊಟ್ಟೆ. ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು, ಮೇಡಮ್ ನೀವು ಚಿಂತೆ ಮಾಡಬೇಡಿ, ಎಲ್ಲ ಆಧಾರಗಳು ಅವರ ವಿರುದ್ಧವಾಗಿದ್ದಾವೆ. ಇದು ಒಂದು ಗಂಭೀರವಾದ ಆರೋಪ. ನಾವು ಅವರುಗಳಿಗೆ ತಕ್ಷಣ ಸಮನ್ಸನ್ನು ಕಳುಹಿಸಿಕೊಡ್ತೀವಿ ಅಂತ. ನನಗೆ ಅಕ್ಕಪಕ್ಕದವರಿಂದ ತಿಳಿದು ಬಂತು. ಪೊಲೀಸ್ ಸ್ಟೇಷನ್ ಕಡೆಯಿಂದ ಬಂದಂತಹ ಆ ಸಮನ್ಸನ್ನು ನೋಡಿ ಶಕುಂತಲಾ ದೇವಿಯವರು ಹೆದರಿಕೊಂಡು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ರಂತೆ. ಅವರು ಅಂದುಕೊಳ್ಳುತ್ತಿದ್ದರು, ನಾನು ಏನು ಮಾಡೋದಿಲ್ಲ, ಇವೆಲ್ಲವನ್ನು ಹಾಗೆ ಸುಮ್ಮನೆ ಬಿಟ್ಟುಬಿಡ್ತೀನಿ ಅಂತ. ಆಕೆಯ ಜೊತೆಯಲ್ಲಿ ಬಂದಿದ್ದ ಎಲ್ಲರೂ ಆಕೆಯ ಮೇಲೆ ಆರೋಪಗಳನ್ನು ಹೊರಿಸುತ್ತಿದ್ದರು. ಇದನ್ನು ನೋಡಿ ಆಕೆ ಗಾಬರಿಯಿಂದ ಭಯದಿಂದ ಕೇಳ್ಕೊಳ್ತಾ ಇದ್ರು, ಸರ್ ನನಗೆ ವಯಸ್ಸಾಗ್ಬಿಟ್ಟಿದೆ, ತಿಳಿಯದೆ ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಸರ್ ಅಂತ. ನಾನು ಪಕ್ಕದ ರೂಮಿನಲ್ಲಿ ಕುಳಿತು ಕನ್ನಡಿಯ ಮುಖಾಂತರ ಅವರನ್ನು ನೋಡ್ತಾ ಇದ್ದೆ. ಆಕೆ ಭಯದಿಂದ ಹೆದರಿಕೊಂಡಿದ್ಲು. ಆಕೆಯನ್ನು ಆ ರೀತಿ ನೋಡಿ ನನಗೇನೂ ಸಂತೋಷವಾಗಲಿಲ್ಲ. ನನಗನ್ನಿಸ್ತಾ ಇತ್ತು, ಬಹುಶಃ ಆಕೆ ಸಮಯ ಇದ್ದಾಗಲೇ ತನ್ನ ತಪ್ಪುಗಳನ್ನು ತಿದ್ದಿಕೊಂಡಿದ್ರೆ ಎಷ್ಟೊಂದು ಚೆನ್ನಾಗಿರ್ತಾ ಇತ್ತು. ಬಹುಶಃ ಆಕೆಯ ಮನಸ್ಸಿನಲ್ಲಿ ತಮ್ಮ ಮಕ್ಕಳ ಮೇಲೆ ಸ್ವಲ್ಪವಾದರೂ ನಿಜವಾದ ಪ್ರೀತಿ ಇದ್ದಿದ್ರೆ ಎಷ್ಟೊಂದು ಚೆನ್ನಾಗಿರ್ತಾ ಇತ್ತು. ರೋಹನ್ ಅಲ್ಲಿ ಮೌನವಾಗಿ ಒಂದು ಕಡೆ ಕುಳಿತುಕೊಂಡಿದ್ದ. ಅವನನ್ನು ಆ ರೀತಿ ನೋಡಿ ನನಗೆ ತುಂಬಾ ಕೋಪ ಬರ್ತಾ ಇತ್ತು. ಅವನು ನನ್ನ ಜೊತೆ ಇದ್ದಾಗ ನನ್ನ ಪರವಾಗಿ ನಿಂತುಕೊಳ್ಳಲಿಲ್ಲ. ಈ ದಿನ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಅಮ್ಮ ಹೆದರಿಕೊಂಡು ಅಳುತ್ತಾ ಇದ್ರೆ ಅವನು ಇಲ್ಲಿ ತನ್ನ ತಾಯಿಯ ಜೊತೆ ಕೂಡ ನಿಂತುಕೊಂಡಿರಲಿಲ್ಲ. ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲಿ ಕುಳಿತು ಎಲ್ಲವನ್ನೂ ನೋಡ್ತಾ ಇದ್ದ.
ಮುಂದಿನ ತಾರೀಕಿಗೆ ಕೋರ್ಟಿಗೆ ಬಂದ ಶಕುಂತಲಾ ದೇವಿಯವರು ಎಲ್ಲರ ಮುಂದೆ ಎದ್ದು ನಿಂತು ನಡುಗುವ ಧ್ವನಿಯಲ್ಲೇ ಧೈರ್ಯವಾಗಿ ಹೇಳ್ತಾ ಇದ್ರು. ಆಕೆ ಜೋರಾಗಿ ಅಳುತ್ತಿದ್ದರು. ನನ್ನನ್ನು ಕ್ಷಮಿಸಿಬಿಡಿ, ನಾನು ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಿದ್ದೇನೆ. ನನಗೆ ತುಂಬಾ ವಯಸ್ಸಾಗಿ ಬಿಟ್ಟಿದೆ. ನನಗೆ ತಪ್ಪು ಸರಿ ಯಾವುದು ಅಂತಾನೆ ಅರ್ಥವಾಗ್ತಾ ಇಲ್ಲ. ನನ್ನ ಮಕ್ಕಳ ಮೇಲಿರುವ ಅಂಧವಿಶ್ವಾಸದಿಂದ ಪ್ರೀತಿಯಿಂದ ನಾನು ಈ ಎಲ್ಲ ಕೆಲಸಗಳನ್ನು ಮಾಡಿಬಿಟ್ಟೆ. ನಾನು ಈ ನ್ಯಾಯಾಲಯದ ಮುಂದೆ ಮತ್ತು ನನ್ನ ಸೊಸೆಯ ಮುಂದೆ ತಲೆ ಬಗ್ಗಿಸಿಕೊಂಡು ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಅಂತ ಹೇಳುತ್ತಿದ್ದರು. ನಾನು ಅಲ್ಲೇ ಕುಳಿತು ಆಕೆಯನ್ನೇ ನೋಡ್ತಾ ಇದ್ದೆ. ನನ್ನ ಮನಸ್ಸಿನಲ್ಲಿ ಈಗ ಯಾವುದೇ ಭಾವನೆಗಳು ಇರಲಿಲ್ಲ. ಅವರ ಕಣ್ಣೀರು ಸತ್ಯವಾದುದ್ದ ಅಥವಾ ಶಿಕ್ಷೆಯಿಂದ ಹೆದರಿಕೊಂಡು ಆಕೆ ಅಳ್ತಾ ಇದ್ಲ, ನನಗಂತೂ ಅರ್ಥವಾಗಲಿಲ್ಲ. ಆದರೆ ಈಗ ಅವರ ಬಗ್ಗೆ ನನಗೆ ಯಾವುದೇ ಚಿಂತೆ ಇರಲಿಲ್ಲ. ನಾನು ಎಲ್ಲವನ್ನು ಬಿಟ್ಟುಬಿಟ್ಟಿದ್ದೆ, ನೆಮ್ಮದಿಯಾಗಿ ಬದುಕಬೇಕು ಅಂತ. ಅವರ ವಯಸ್ಸನ್ನು ಅವರ ಸ್ಥಿತಿಯನ್ನು ನೋಡಿ ನ್ಯಾಯಾಲಯ ಅವರಿಗೆ ಶಿಕ್ಷೆಯನ್ನೇನೂ ಕೊಡಲಿಲ್ಲ. ಆದರೆ ಆಕೆಗೆ ನ್ಯಾಯಾಲಯದ ಕಡೆಯಿಂದ ಎಚ್ಚರಿಕೆ ಕೊಟ್ಟಿದ್ರು ಮತ್ತು ಅವರು ಮಾಡಿದ ನಷ್ಟಕ್ಕೆ ಪರಿಹಾರ ಕೊಡಬೇಕು ಅಂತ ಸಹ ಸೂಚಿಸಿದ್ದರು. ನ್ಯಾಯಾಲಯ ಅವರಿಗೆ ಶಿಕ್ಷೆ ಕೊಡಲಿಲ್ಲ. ಆದರೆ ಈ ಸಮಾಜದ ಮುಂದೆ ಅವರಿಗೆ ಆದ ಅವಮಾನ, ಈ ಸಮಾಜ ಅವರಿಗೆ ಕೊಟ್ಟ ಶಿಕ್ಷೆ, ಅದನ್ನು ಮಾತಿನಲ್ಲಿ ಹೇಳಲು ಅಸಾಧ್ಯವಾಗಿತ್ತು. ಕೊನೆಗೂ ಎಲ್ಲವೂ ಶಾಂತವಾಗಿ ಮುಗಿದು ಹೋಗಿತ್ತು. ರೋಹನ್ ನನ್ನ ಬಳಿ ಏನೋ ಹೇಳಲು ಪ್ರಯತ್ನ ಪಡುತ್ತಿದ್ದ, ಆದರೆ ಅವನ ಬಾಯಿಂದ ಮಾತುಗಳೇ ಬರಲಿಲ್ಲ. ನಾನು ಅವನ ಮುಂದೆ ಹೋಗಿ, ನೀನು ನಿನ್ನ ಅಮ್ಮನನ್ನು ಚೆನ್ನಾಗಿ ನೋಡಿಕೋ. ಅವರು ಮತ್ತೆ ಇದೇ ರೀತಿ ಯಾವುದಾದರೂ ಮೂರ್ಖತನದ ಕೆಲಸ ಮಾಡಲು ಬಿಡಬೇಡ. ನೀನು ಕೂಡ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಬದುಕುವುದನ್ನು ಕಲಿ. ಭವಿಷ್ಯದಲ್ಲಿ ಇದೇ ಮೂರ್ಖತನದಿಂದ ಇನ್ನೊಬ್ಬ ಹೆಣ್ಣು ಮಗಳ ಜೀವನವನ್ನು ಹಾಳು ಮಾಡಬೇಡ ಅಂತ ಹೇಳಿ ನಾನು ಅಲ್ಲಿಂದ ಹೊರಟು ಹೋದೆ. ಯಾರೇ ಆಗಲಿ ಕಣ್ಣು ಮುಚ್ಚಿ ಯಾರನ್ನು ನಂಬಬಾರದು. ಒಬ್ಬರಿಗಾಗಿ ಒಬ್ಬರನ್ನು ಬಿಡಬಾರದು. ತಾಯಿ ಎಷ್ಟು ಮುಖ್ಯವೋ ಹೆಂಡತಿ ಕೂಡ ಅಷ್ಟೇ ಮುಖ್ಯ. ಎಲ್ಲವನ್ನು ತೆಗೆದುಕೊಂಡು ನಡೆದರೆ ಮಾತ್ರ ಜೀವನ ಸುಖವಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.